ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಷಷ್ಠ ಸ್ಕಂದದಲ್ಲಿ ಬರುವಂತಹ ಸ್ತೋತ್ರ ನಾರಾಯಣ ವರ್ಮ. ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಡುವ ಕವಚದಂತಿರುವ ವರ್ಮ ನಾರಾಯಣ ವರ್ಮ. ಸಂಸ್ಕೃತದಲ್ಲಿ ವರ್ಮ ಅಂದರೆ ಕವಚ ಅಂಥೇಳಿ ಅರ್ಥ ಇದೆ. ಮನುಷ್ಯನಿಗೆ ನಾನಾ ವಿಘ್ನಗಳು ದುರಿತಗಳು ಬರ್ತಾನೆ ಇರ್ತವೆ. ಅವನ ಮೇಲೆ ಅವುಗಳ ಪ್ರಭಾವ ಆಗಬಾರ್ದು ಅಂದರೆ ಕವಚ ಹಾಕ್ಕೊಳ್ಬೇಕು. ಈಗೆಲ್ಲ ಈ ಬುಲೆಟ್ ಪ್ರೂಫ್ ಜಾಕೆಟ್ ಅಂತ ಹಾಕ್ಕೊಳ್ತಾರೆ. ಅಂದರೆ ಯಾರದೇ ವಿಘ್ನ ಅವರಿಗೆ ಆಗಬಾರ್ದು ಹಾಗೆ ಅಂತ ಅಭಿಪ್ರಾಯ ಪಡ್ತಾರೆ. ನಾರಾಯಣ ವರ್ಮವು ಕೂಡ ಮೋಕ್ಷ ಸಾಧನೆ ಮಾಡಲಿಕ್ಕೆ ಅಂತ ಹೊರಟವನಿಗೆ ಕವಚದಂತಿದೆ ಅಂತ ಹಿರಿಯರು ವ್ಯಾಖ್ಯಾನ ಮಾಡಿದ್ದಾರೆ. ಈ ವರ್ಮಕ್ಕೆ ಋಷಿ ಹಾಗೂ ಛಂದಸ್ಸುಗಳು ಇದ್ದುದರಿಂದ ಇದನ್ನು ಮಂತ್ರ ಅಂತ ತಿಳಿಬೇಕು. ಇದನ್ನು ಕಂಡುಕೊಂಡವರು ದಧೀಚಿ ಋಷಿಗಳು ಅಂತ ಹೇಳ್ತದೆ ಪುರಾಣ. ಆಮೇಲೆ ಇದು ಒಬ್ಬ ವಿಪ್ರನಿಗೆ ಉಪದೇಶವಾಗಿ ಬಂತು. ಆ ಉಪದೇಶದ ಮೂಲಕ ಆ ವಿಪ್ರನಿಗೆ ಬಂದದ್ರಿಂದ ಅವನು ಅದರ ಸಿದ್ಧಿ ಪಡೆದ ಅಂತ ಕಥೆ ಬರ್ತದೆ. ಭಾಗವತದಲ್ಲಿ ಹೇಳುವಾಗ ಈ ವರ್ಮ ಅಶ್ವಿನಿ ದೇವತೆಗಳು ಅಂತ, ದೇವಲೋಕದಲ್ಲಿ ಅಶ್ವಿನಿ ದೇವತೆಗಳು ಅಂತಿದ್ದಾರೆ. ಅವರು ದೇವಲೋಕದ ವೈದ್ಯರು. ಇದರ ಉಪದೇಶ ಪಡೀಲಿಕ್ಕೆ ಅಂಥೇಳೇ ದಧೀಚಿ ಋಷಿಗಳಿಂದ ಅವರನ್ನು ಪ್ರೀತಿಪಡಿಸಿ ಪಡಿಬೇಕು ಅಂತ ಹೊರಟದ ಕಥೆಯೂ ಕೂಡ ಪುರಾಣದಲ್ಲಿ ಬರ್ತದೆ. ಹಾಗಾಗಿ ನಾರಾಯಣ ವರ್ಮದ ಸಂಗತಿಯನ್ನು ಬಹಳ ಹೇಳ್ತಾರೆ. ಅದರಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳಿ ವರ್ಮದಲ್ಲಿರುವ ಶ್ಲೋಕಗಳನ್ನು ಅನುಸಂಧಾನ ಮಾಡಿ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ತ್ವಷ್ಟೃ ಅಂತ ಪ್ರಜಾಪತಿ. ಆ ತ್ವಷ್ಟೃ ಪ್ರಜಾಪತಿಗೆ ವಿಶ್ವರೂಪ ಅಂತ ಮಗನಿದ್ದ. ಆ ವಿಶ್ವರೂಪಾಚಾರ್ಯರು ಪೌರೋಹಿತ್ಯ ಮಾಡಿಸ್ಕೊಂಡಿರಲಿಲ್ಲ. ವೇದಾಧ್ಯಯನ ಮಾಡಿಕೊಂಡು ಸ್ವಕರ್ಮ ನಿರತರಾಗಿದ್ದರಂತೆ. ಯಾರು ಸ್ವಕರ್ಮ ನಿರತರಾಗ್ತಾರೆ ಅವರಿಗೆ ಒಂದು ಸಿದ್ಧಿ ಉಂಟಾಗ್ತದೆ. ಸಿದ್ಧಿ ಬಹಳ ಮುಖ್ಯ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವಃ ಅಂತಾನೆ ಕೃಷ್ಣ. ನಾವು ಪ್ರತ್ಯೇಕ ಮಂತ್ರವನ್ನು ಜಪಿಸಿ ಸಿದ್ಧಿ ಪಡ್ಕೊಳ್ಳೋದಿದೆಯಲ್ಲ, ಅದು ಅಡಿಷನಲ್ ಅಂತೆ, ಬೋನಸ್ ಇದ್ದಂಗೆ. ದಿನ ಮಾಡಲೇಬೇಕಾದ ವಿಹಿತ ಕರ್ಮಾನುಷ್ಠಾನ ಮಾಡ್ತಿರ್ತದಲ್ಲ, ಅದರಿಂದಲೇ ಸಿದ್ಧಿ ಜಾಸ್ತಿ ಅಂತೆ. ನಾವು ಅಂದ್ಕೊಂಡಿದ್ದೇವೆ ಇದನ್ನೆಲ್ಲ ಮಾಡೋದನ್ನು ದೂರ ಇಟ್ಬಿಡೋಣ, ಯಾವುದೋ ಒಂದು ಹೊಸ ಮಂತ್ರ ಸಿದ್ಧಿ ಮಾಡ್ಕೊಂಬಿಡೋಣ ಅಂತ. ಅರ್ಘ್ಯ ಕೊಡಲಿಲ್ಲ, ದೇವರ ಪೂಜೆ ಮಾಡಲಿಲ್ಲ, ಸೂರ್ಯಾಸ್ತ ಸೂರ್ಯೋದಯಕ್ಕೆ ಗಾಯತ್ರಿಯನ್ನು ಚೆನ್ನಾಗಿ ಜಪಿಸಲಿಲ್ಲ, ಯಾವುದೋ ಮಂತ್ರವನ್ನು ಜಪಿಸಿಬಿಡ್ತೀನಿ ಅದು ಬೇಗ ಸಿದ್ಧಿ ಕೊಟ್ಬಿಡ್ತದೆ ಅಂತಂದರೆ ಇದ್ದದ್ದು ಲಾಸ್ ಆಗ್ತದೆ ಅಂತ ಅರ್ಥ. ಸಿದ್ಧಿ ಕೊಡಲ್ಲ, ಇದ್ದದ್ದು ಲಾಸ್ ಆಗ್ತದೆ. ಮನುಷ್ಯನಿಗೆ ಅದೊಂದೇನೋ ಹಪಹಪಿ ಜಾಸ್ತಿ. ಏನಂದರೆ ನಾನೀಗ ಹಾಕಿದ್ದು ಬೇಗ ಟರ್ನ್ ಓವರ್ ಆಗಬೇಕು ಅಂತ.
ನಾನು 10 ರೂಪಾಯಿ ಹಾಕಿದರೆ ಬಹಳ ಬೇಗ 100 ರೂಪಾಯಿ ಆಗಿಬಿಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ಹೋಗ್ತಾನೆ. 10 ರೂಪಾಯಿ ಸಮೇತ ಕಳ್ಕೊಳ್ತಾನೆ. 10 ರೂಪಾಯಿ ಎಲ್ಲ ಆ 10 ರೂಪಾಯಲ್ಲಿ 1 ರೂಪಾಯೂ ಉಳಿದೇ ಇರೋ ಹಾಗೆ ಆಗಿರ್ತದೆ. ಈ ದುರಾಲೋಚನೆ ಮನುಷ್ಯನಲ್ಲಿ ಯಾವಾಗಲೂ ಇರ್ತದೆ. ಆದರೆ ಶಾಸ್ತ್ರಗಳು ಹೇಳ್ತಾವೆ, ಮನುಷ್ಯನಿಗೆ ಮಂತ್ರ, ಅದಕ್ಕೆ ತಕ್ಕಂತೆ ಸಿದ್ಧಿ, ಅವುಗಳೆಲ್ಲ ಬೇಕು. ಅದು ಎಲ್ಲದಕ್ಕಿಂತ ಮುಖ್ಯವಾದದ್ದೇನು ಅಂದರೆ ತನ್ನ ಸ್ವಕರ್ಮ ನಿರತತೆ ಬಹಳ ಮುಖ್ಯ ಅಂತಾರೆ. ವಿಶ್ವರೂಪಾಚಾರ್ಯರು ಅಂಥ ಸಿದ್ಧಪುರುಷರು, ಯಾವುದರಲ್ಲೂ ಲೋಪ ಮಾಡ್ತಾ ಇರಲಿಲ್ಲ. ತ್ವಷ್ಟೃ ಪ್ರಜಾಪತಿಯ ಮಕ್ಕಳವರು. ಎಲ್ಲಿವರೆಗೂ ಅಂದರೆ ದೇವತೆಗಳೇ ಪೌರೋಹಿತ್ಯಕ್ಕೆ ಬರಬೇಕು ಅಂತ ಆಗ್ರಹ ಮಾಡಿದರೂ ಬರಲ್ಲ ಅಂದ್ರಂತ. ಅಂದರೆ ಅವರ ಸ್ವಕರ್ಮ ನಿರತತೆ ಎಷ್ಟಿರಬೇಡ, ನೀವೇನೋ ಪೌರೋಹಿತ್ಯಕ್ಕೆ ಕರಿತೀರಿ, ನಾನು ಬರೋಣ, ನನ್ನನ್ನು ಋತ್ವಿಜ ಅಂತ ಆಹ್ವಾನಿಸ್ತಾ ಇದ್ದೀರಿ, ದಕ್ಷಿಣೆ ಕೊಡ್ತೀರಿ, ದಾನ ಕೊಡ್ತೀರಿ, ಅದರಿಂದ ಜೊತೆಗೆ ಪಾಪ ಕೊಡ್ತೀರಿ, ಆ ಪಾಪನೂ ತೊಗೊಂಡೇ ಬರಬೇಕಾಗ್ತದೆ ದಕ್ಷಿಣೆಯ ಜೊತೆಗೆ. ಅದನ್ನು ಕಳ್ಕೊಳ್ಳಿಕ್ಕೆ ಪುನಃ ನಾನು ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಬೇರೆ ಬೇರೆ ಮಂತ್ರಗಳನ್ನು ಜಪಿಸ್ತಾ ಕೂಡಬೇಕು. ಆ ಮಂತ್ರ ಜಪಿಸ್ಬೇಕಾದ್ರೆ ನಿತ್ಯ ಕರ್ಮಗಳಲ್ಲಿ ಲೋಪ ಬರ್ತದೆ. ಇಷ್ಟು ಆಲೋಚನೆ ಇರ್ತಿತ್ತು ಪೌರೋಹಿತ್ಯಕ್ಕೆ ಒಪ್ಪುಕೊಳ್ಳುವ ಮುನ್ನ. ವಿಶ್ವರೂಪಾಚಾರ್ಯರು ಅದನ್ನು ಹೇಳ್ತಾರೆ, ಇಲ್ಲ ನೀವೇ ಬರಬೇಕು ಅಂತ. ಅದು ನೋಡಿ ವಿಧಿ. ಬರಲ್ಲ ಅಂದರೆ ಇಲ್ಲ ನೀವೇ ಬರಬೇಕು, ನೀವೇ ಬರಬೇಕು. ಇಲ್ಲ ನಾನು ಬರಲ್ಲ, ನನ್ನದೇ ಆದಂಥ ಜಪ ತಪ ಅನುಷ್ಠಾನಗಳಿದ್ದಾವೆ, ನಾನು ದಾನ ಗೀನ ತಗೊಂಡು ಪ್ರಾಯಶ್ಚಿತ್ತಕ್ಕಾಗಿ ಸಮಯ ಹಾಕಲ್ಲ. ಇದನ್ನೆಲ್ಲ ಆಲೋಚನೆ ವಿಶ್ವರೂಪರು ಮಾಡ್ತಾ ಇದ್ದಾರೆ. ಸಂದರ್ಭ ಹೇಗೆ ಬಂದಿದೆ ದೇವತೆಗಳಿಗೆ ಅಂದರೆ, ದೇವತೆಗಳಿಗೆ ಒಂದು ಗುರುಗಳ ಅವಮಾನ ಮಾಡಿದ್ರಿಂದ ಶಾಪ ಉಂಟಾಯ್ತಂತೆ. ಗುರುಗಳು ಮುನಿಸ್ಕೊಂಡ್ರು ಅಂತ ಶಾಪ ಉಂಟಾಯಿತು, ಗುರುಬಲ ತಪ್ಪಿ ಹೋಯ್ತು. ಅದನ್ನು ವಿವರಣೆ ಮಾಡ್ತದೆ ಪುರಾಣ. ಮನುಷ್ಯ ಗುರುಗಳನ್ನು ಅವಮಾನಿಸಬಾರ್ದು. ಬೃಹಸ್ಪತಿ ಆಚಾರ್ಯರು ದೇವಗುರುಗಳು, ಅವರಿಗೆ ಆ ಸ್ಥಾನ ಇದೆ, ದೇವ ಆಚಾರ್ಯರು ಅಂತ. ಇವತ್ತು ಗುರುಗ್ರಹ ಅಂತ ಹೇಳ್ತೇವಲ್ಲ, ಅದೇ ಬೃಹಸ್ಪತಿ ಆಚಾರ್ಯರು. ಅವರಿಗೆ ಬೃಹಸ್ಪತಿ ಅಂತ ಹೆಸರು, ಅವರ ಹೆಸರು. ದೇವತೆಗಳಿಗೆ ಗುರು ಆದ್ದರಿಂದ ಅವರಿಗೆ ಗುರು ಅಂತ. ಆಮೇಲೆ ವಾರ ಎಲ್ಲ ಗುರುವಾರ ಅಂತ ಅವ್ರದ್ದು ವಾರ ಅದು. ಇವತ್ತು ಶುಕ್ರವಾರ, ಇದು ಒಂದು ಗ್ರಹನೇ. ವಾರಗಳೆಲ್ಲ ಗ್ರಹಗಳ ಮೇಲೆ ಇರೋದು. ಶುಕ್ರವಾರ, ಶನಿವಾರ, ಭಾನುವಾರ, ಆದಿತ್ಯ ಅಂದರೆ ಸೂರ್ಯ, ಭಾನುವಾರ, ಸೋಮವಾರ ಗ್ರಹ ಅವ. ಹಾಗಾಗಿ ವಾರಗಳೆಲ್ಲ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಮೇಲೆ ವ್ಯವಸ್ಥೆ ಮಾಡಿಕೊಂಡಿರೋದು. ಇವತ್ತು ಯಾವ ವಾರ ಅಂದರೆ ಶನಿಗ್ರಹ ಇವತ್ತಿನ ವಾರದಲ್ಲಿ ತನ್ನ ಪ್ರಭಾವ ಬೀರ್ತಿರ್ತಾನೆ, ಅದಕ್ಕೆ ಶನಿವಾರ. ಇವತ್ತು ಯಾವ ವಾರ? ಶುಕ್ರವಾರ, ಶುಕ್ರಗ್ರಹದ ಪ್ರಭಾವ ಅಂತ ಅರ್ಥ. ಭಾಳ ಕಠಿಣ ಇಲ್ಲ, ಇವು ತಿಳ್ಕೊಳ್ಬೋದಾದ ಅಂಶಗಳೇ. ಅದರಲ್ಲಿ ಗುರು ಅಂದರೆ ಗುರುವಾರ, ಗುರುವಾರ ಅಂದರೆ ಗುರು. ಅವನು ದೇವಲೋಕದ ಆಚಾರ್ಯ ಪುರುಷ. ಆ ಬೃಹಸ್ಪತಿ ಆಚಾರ್ಯರು ದೇವೇಂದ್ರ ಕುಳಿತ ಸಭೆಯೊಳಗೆ ಒಂದು ಸಲ ಪ್ರವೇಶ ಮಾಡಿದರು. ದಿನ ಬರೋ ಹಾಗೆ ಬಂದಿದ್ದಾರೆ ಅವರು, ದಿನ ಸಭೆಗೆ ಬರುತ್ತಾರೆ. ಅವತ್ತು ಬಂದಿದ್ದಾರೆ. ಬೃಹಸ್ಪತಿ ಆಚಾರ್ಯರ ಬಗ್ಗೆ ಇಂದ್ರನಿಗೆ ತಾತ್ಸಾರ ಬಂದಿದೆ. ಯಾಕೆ ಅಂದರೆ ಐಶ್ವರ್ಯದ ಮದ, ಐಶ್ವರ್ಯ ಪದವಿಯ ಮದ ಬಂದಾಗ ದೊಡ್ಡವರನ್ನು ಹೇಗೆ ಗೌರವಿಸಬೇಕು ಅನ್ನೋದು ಮರೆತು ಬಿಡ್ತಾನೆ. ಅದಕ್ಕೆ ಶಿಕ್ಷಣವೂ ಕೂಡ ಇದು, ಎಚ್ಚರಿಕೆಯೂ ಹೌದು ಈ ಕಥೆ. ಅವನು ಅದನ್ನು ಮರೆಯೋದಲ್ಲ, ತಾತ್ಸಾರನೂ ಮಾಡಿಬಿಟ್ಟ ಮನಸ್ಸಿನಲ್ಲಿ. ಬೃಹಸ್ಪತಿ ದಿನ ಬರ್ತಾರೆ ಹೋಗ್ತಾರೆ, ಅದಕ್ಕೇನಂತೆ ಎಷ್ಟು ಸಲ ಎದ್ದು ನಿಲ್ಲೋದು. ಪರಿಚಯ ಜಾಸ್ತಿ ಆದರೆ ಏನು ಸಮಸ್ಯೆ ಅಂತ ಗೊತ್ತಾಗ್ತದೆ. ಪರಿಚಯ ಅತಿ ಆದ ಕೂಡಲೇ ಅವ್ರ ಬಗ್ಗೆ ತಾತ್ಸಾರ ಪ್ರಾರಂಭ. ದೇವೇಂದ್ರನೂ ಹಾಗೆ ಮಾಡಿದ ಅಂತಾರೆ. ನೋಚ್ಚಚಾಲ ಆಸನಾದಿಂದ್ರ, ಆಸನದಲ್ಲಿ ಕುಳಿತವನು ಗುರುಗಳು ಬಂದಿದ್ದಾರೆ ಅಂತ ಗೊತ್ತಿದ್ದರೂ ಅವರನ್ನು ನೋಡಿಯೂ ಕೂಡ ಆ ಆಸನದಿಂದ ನೋ ಉಚ್ಚಚಾಲ, ಏಳಲೇ ಇಲ್ಲ. ನೋಚ್ಚಚಾಲ ಆಸನಾತ್ ಇಂದ್ರ ಏಳಲಿಲ್ಲ. ಬೃಹಸ್ಪತಿ ಆಚಾರ್ಯರು ಇಂದ್ರ ದಿನನಿತ್ಯ ಹೇಗಿರ್ತಿದ್ನೋ ಹಾಗೆ ಇವತ್ತಿಲ್ಲ ಅಂತ ಅವರಿಗೆ ಅಂದಾಜು ಬಂತು. ಅವ್ರಿಗೆ ಅರ್ಥ ಆಯಿತು. ಶಿಷ್ಯರ ಬಗ್ಗೆ ಗುರುಗಳಿಗೆ ಗೊತ್ತಾಗದೇ ಇರ್ತದ, ಹೇಗಿದೆ ಅವನ ಮನಸ್ಥಿತಿ ಅಂತ ಗೊತ್ತಾಯಿತು. ದಿನ ಇದ್ದ ಹಾಗೆ ಇವತ್ತಿಲ್ಲ ಇಂದ್ರ ಅಂತ ಗೊತ್ತಾದ ಕೂಡಲೇ ಅಲ್ಲಿ ಆ ಸಭೆಯಿಂದ ಹೊರಟುಬಿಟ್ರು.
ಸಭೆಯಿಂದ ಹೋಗುವಾಗಲಾದರೂ ತಡಿಬೇಕೋ ಬೇಡೋ ದೇವತೆಗಳು ಬಂದು, ಇವಾಗ ಯಾಕೆ ಹೋಗ್ತಿದ್ದೀರಿ ಗುರುಗಳೇ, ಬರ್ರಿ ಕೂಡ್ರಿ, ಏನೋ ತಪ್ಪಾಯಿತು ಹೀಗೆ ಅನುಭವದಾಗಿತ್ತು. ಅವಕಾಶ ಕೊಟ್ಟಿರ್ತದೆ, ವಿಧಿ ಸರಿಪಡಿಸ್ಕೊಳ್ಳಿಲ್ಲ. ಹಾಗೇ ಹೋದರು, ಮನೆಗೆ ಬಂದರು. ಮನೆಗೆ ಬಂದು ಕುಳಿತಿದ್ದಾರೆ ಎಂದಾಗ ಪೂರ್ಣ ಗುರುಬಲ ಇಂದ್ರನಿಗೆ ಹೋಯ್ತು. ಮುಖದಲ್ಲಿ ಕಳೆ ಇಲ್ಲ, ಕಾಂತಿ ಇಲ್ಲ. ಗುರುಬಲ ಇದ್ದವನ ಮುಖದಲ್ಲಿ ಒಳ್ಳೆ ಕಾಂತಿ ಬಂದಿರ್ತದೆ, ಒಳ್ಳೆಯ ಶಕ್ತಿ ಇರ್ತದೆ, ಒಳ್ಳೆಯ ಧರ್ಮ ಕರ್ಮ ಕಾರ್ಯಗಳನ್ನು ಮಾಡೋದರಲ್ಲಿ ಉತ್ಸಾಹ ಇರ್ತದೆ. ಅದಕ್ಕೆ ಗುರುಬಲ ಅಂತ ಹೆಸರು. ಗುರುಬಲ ಅಂದ್ರೇನು ಸಾಮಾನ್ಯ ಅಲ್ಲ, ಅದು ಯಾರೂ ಅದನ್ನು ತಾತ್ಸಾರ ಮಾಡಬಾರ್ದು. ನಾವು ಒಬ್ಬ ಗುರುಗಳನ್ನು ಆಶ್ರಯಿಸಲೇಬೇಕು ಭೂಮಿಯಲ್ಲಿ. ಮೇಲಾಗಿ ನಮಗೆಲ್ಲರಿಗೂ ಒಬ್ಬ ಗುರು ಅಂತ ಬೃಹಸ್ಪತ್ಯಾಚಾರ್ಯ ದೇವಗುರು ಇದ್ದೇ ಇರ್ತಾನೆ. ಗ್ರಹದ ರೂಪದಲ್ಲಿ ಗುರು ಬೃಹಸ್ಪತಿ, ಅವರ ಬಲನೂ ಬೇಕು. ಯಾರ ಹತ್ರ ಪಾಠ ಮಾಡಿಸ್ಕೊಳ್ತಿರ್ತೇವೆ ಆ ಗುರುಗಳ ಬಲನೂ ಬೇಕು. ಹೀಗಾಗಿ ಗುರುಬಲ ಅನ್ನೋದು ಬಹಳ ಅರ್ಥದಲ್ಲಿದೆ. ಅದು ಇಂದ್ರನಿಗೆ ಗುರುಸ್ಥಾನದಲ್ಲಿದ್ದವರು ಬೃಹಸ್ಪತಿಗಳು, ಅವ್ರ ಬಲ ತಪ್ಪಿ ಹೋಯ್ತು. ಇದೆಲ್ಲ ಅಸುರರಿಗೆ ವಿಷಯ ಮುಟ್ತು. ಬಹಳ ಬೇಗ ಸ್ಪ್ರೆಡ್ ಆಗ್ತದೆ ವಿಷಯಗಳೆಲ್ಲ. ದೇವಲೋಕದಲ್ಲಿ ಏನು ನಡೆದ್ರು, ಈ ಮೇಲ್ಮನೆ ಕಚೇರಿಯಲ್ಲಿ ಏನಾದರೂ ನಡೆದ್ರೆ ಮೀಡಿಯಾದಲ್ಲಿ ಎಷ್ಟು ಬೇಗ ಬರ್ತದೆ ಅಲ್ವೇ. ಇಲ್ಲಿದೆ ಇಷ್ಟು ಅಂದರೆ ದೇವಲೋಕದ್ದು ಎಷ್ಟಿರಬೇಡ ಹೇಳಿ. ಬಹಳ ಬೇಗ ಗೊತ್ತಾಯಿತು ಅಸುರರಿಗೆ. ಗುರುಬಲದಿಂದ ವಿಚಲಿತನಾದ ಇಂದ್ರ, ಬೃಹಸ್ಪತಿಗಳು ಮುನಿಸ್ಕೊಂಡು ಮನೆಗೆ ಬಂದರು ಅಂತ ಪೇಪರ್ನಲ್ಲಿ ಹಾಕಿಬಿಟ್ರು. ಇಷ್ಟು ಸಾಕಾಯಿತು ಅಸುರರಿಗೆ, ಯುದ್ಧ ಮಾಡೇ ಬಿಡೋದು ಅಂತ. ಯುದ್ಧ ಮಾಡೇ ಬಿಡೋದು, ಗುರುಗಳೇ ಹಾಗಿದ್ರು ಸಹಾಯಕ್ಕಿಲ್ಲ ಅಂದಾಗ ನಮ್ಮ ಬಲ ಜಾಸ್ತಿ. ಯಾಕೆ? ಅಸುರರಿಗೆ ಗುರುಬಲ ಇತ್ತಂತ. ಇದೇ ವ್ಯತ್ಯಾಸ. ಅಸುರರ ಗುರು ಯಾರು? ಇವತ್ತಿನ ವಾರ ಶುಕ್ರ, ಅವನೇ ಅಸುರರ ಗುರು. ಅವನೇ ಅಸುರರು. ಶುಕ್ರಾಚಾರ್ಯರು ದೈತ್ಯರಿಗೆಲ್ಲ ಗುರುಸ್ಥಾನ ಅಲಂಕರಿಸಿ ಮಾರ್ಗದರ್ಶಕರಂತೆ. ಆಲೋಚನೆ ಮಾಡಿಕೊಂಡ್ರು, ನಮಗೆಲ್ಲ ನಮ್ಮ ಗುರುಬಲ ಇದೆ, ಅವನಿಗೆ ಈಗ ಗುರುಬಲ ಇಲ್ಲ. ಈಗ ನಾವು ಯುದ್ಧ ಮಾಡಿದರೆ ಸೋಲು ಅನುಭವಿಸ್ತಾನೆ ಇಂದ್ರ ಅಂತ ಯುದ್ಧ ಮಾಡೇ ಬಿಟ್ಟರು. ಸೋಲು ಅನುಭವಿಸಿದ. ಗುರುಬಲ ಇಲ್ದಿದ್ದಕ್ಕೆ ಪದವಿಯಿಂದ ಕೆಳಗೆ ಬೀಳೋ ಹಾಗಾಯಿತು. ಪೂರ್ಣ ಮುಖದಲ್ಲಿ ಕಳೆ ಗುಂದಿ ಹೋಯಿತು. ದೇವತೆಗಳೆಲ್ಲ ನಿರ್ವಿಣ್ಣ ಆಗಿಬಿಟ್ರು. ಬ್ರಹ್ಮದೇವರ ಬಳಿಗೆ ಬಂದರು. ದೇವತೆಗಳಿಗೆ ಸಮಸ್ಯೆ ಆದಾಗೆಲ್ಲ ಬ್ರಹ್ಮದೇವರೇ ಬೇಕು. ಬ್ರಹ್ಮನ ಬಳಿಗೆ ಬಂದು ಕೇಳಿಕೊಂಡ್ರು. ಇಂದ್ರ, ಚಂದ್ರ, ಸೂರ್ಯ, ದೇವತೆಗಳೆಲ್ಲ ತಲೆ ಕೆಳಗೆ ಹಾಕಿ ನಿಂತುಕೊಂಡು ಕೇಳ್ಕೊಳ್ತಾ ಇದ್ದಾರೆ. ನಮಗೆ ಗುರುಬಲ ಇಲ್ಲ ಅಂತಾಗಿದೆ ಬ್ರಹ್ಮ. ನಾವು ದೈತ್ಯರಿಂದ ಸೋಲು ಅನುಭವಿಸಿಬಿಟ್ವಿ. ಏನು ಉಪಾಯ ಈಗ? ಏನು ಉಪಾಯ ಮಾಡಬೇಕು? ನಮಗೆ ಗುರುಬಲ ಬರಬೇಕು, ನೀವೇ ಏನಾದರೂ ಉಪಾಯ ಹೇಳ್ರಿ ಅಂತ ಬ್ರಹ್ಮದೇವರ ಮುಂದೆ ಅಳಲು ತೊಡ್ಕೊಡ್ತಾ ಇದ್ದಾರೆ. ಆಗ ಬ್ರಹ್ಮದೇವರು, ನಿಮಗೆ ಗುರುಗಳನ್ನು ವ್ಯವಸ್ಥೆ ಮಾಡಿತ್ತು ಮೊದಲೇನೆ, ಗುರುಬಲ ಇಲ್ಲ ಅಂತ ಈಗ ನನ್ನ ಕಣ್ಣು ಮುಂದೆ ಬಂದು ನಿಂತಿದ್ದೀರಲ್ಲ, ಎಲ್ಲಿ ಹೋದರು ಗುರುಗಳು, ನಿಮ್ಮ ಗುರುಗಳು ಅಂತ ಕೇಳಿದ್ರಂತೆ. ವ್ಯವಸ್ಥೆ ಮಾಡಿದ್ರು ಅಂದರೆ ಅಭಿಪ್ರಾಯ, ಕಕ್ಷೆಯ ದೃಷ್ಟಿಯಲ್ಲಿ ಬೃಹಸ್ಪತಿ ಇಂದ್ರನಿಗಿಂತ ಕೆಳಗೆ ಬರ್ತಾನೆ. ಆದರೆ ಬ್ರಹ್ಮದೇವರ ವ್ಯವಸ್ಥೆ ಅನ್ನೋ ಕಾರಣಕ್ಕೆ ಬೃಹಸ್ಪತಿಯನ್ನು ಕಕ್ಷೆಗಿಂತ ಕೆಳಗಿದ್ದರೂ ಸ್ಥಾನದಲ್ಲಿ ಅವರನ್ನು ಗುರುಗಳನ್ನಾಗಿ ಮಾಡಿಕೊಂಡಿರಬೇಕು. ಬ್ರಹ್ಮದೇವರ ಅಣತಿ ಮೀರೋ ಹಾಗಿಲ್ಲ ದೇವೇಂದ್ರ, ಅದನ್ನು ಮೀರಿ ಬಂದಿದ್ದಾರೆ. ಅದಕ್ಕೆ ಬ್ರಹ್ಮದೇವರೇ ಬೈದ್ರಂತೆ. ಅವರು ಏನು ಮಾಡಿದರು ಅಂತ ಅವರನ್ನು ಅವಮಾನ ಮಾಡಿ ಕಳಿಸಿದ್ರಿ ಅಂತ ಕೇಳಿದ್ರಂತೆ ಬ್ರಹ್ಮದೇವರು. ಅವರಾಗಿ ಬಂದಿದ್ದಾರೆ, ದಿನನಿತ್ಯ ಬಂದ ಹಾಗೆ. ಎದ್ದು ನಿಲ್ಲಬೇಕಾದದ್ದು ನಿನ್ನ ಕೆಲಸ. ನೀನು ಅವಮಾನ ಮಾಡಿ ಅವ್ರು ಮುನಿಸ್ಕೊಳ್ಳೋ ಹಾಗೆ ಮಾಡಿ, ಗುರುಬಲ ಇಲ್ಲದಂತೆ ನೀನೇ ನಿನ್ನ ತಲೆ ಮೇಲೆ ಕಲ್ಲು ಹಾಕ್ಕೊಂಡು ಈಗ ನನ್ನ ಮುಂದೆ ಬಂದು ಗುರುಗಳು ಇಲ್ಲ, ಗುರುಬಲ ಇಲ್ಲ ಅಂತಂದರೆ ನಾನೇನು ಉತ್ತರ ಕೊಡಲಿ ಅಂದ್ರಂತೆ ಬ್ರಹ್ಮದೇವರು. ಈ ಸಂವಾದವನ್ನು ಭಾಗವತ 6ನೇ ಸ್ಕಂದ ಉಲ್ಲೇಖಿಸ್ತದೆ. ನಮಗೆ ಕೊಡೋ ಸಂದೇಶ, ದೈವವೇ ನಮಗೆ ಗುರುಗಳನ್ನು ಒದಗಿಸಿರ್ತದೆ. ಒದಗಿಸಿದಾಗಲೂ ನಾವು ಅವರಿಂದ ಅನುಗ್ರಹಿತರಾಗದೇ ಹೋದರೆ ಅದು ನಮ್ಮ ತಲೆ ಮೇಲೆ ಕಲ್ಲು ನಾವು ಎಳ್ಕೊಂಡು ಹಾಗೋ, ಇಲ್ಲ ನನಗೆ ಅದೃಷ್ಟ ಸಾಥ್ ಕೊಡಲಿಲ್ಲ ಅಂದರೆ ಏನರ್ಥ? ಏನು ಮಾಡೋದು? ಸ್ವಲ್ಪ ಬ್ಯಾಡ್ ಲಕ್ಕು ಅಂತ. ಏನು ಬ್ಯಾಡ್ ಲಕ್ಕು? ಅದೃಷ್ಟ ಇಲ್ಲ, ಬ್ಯಾಡ್ ಲಕ್ಕು, ಈ ಶಬ್ದಗಳಿವೆ ಅಲ್ಲ, ಅದು ತನ್ನ ತಲೆ ಮೇಲೆ ತಾನು ಚಪ್ಪಡಿ ಎಳ್ಕೊಂಡು ಹಾಗೆ ಲೆಕ್ಕ ಅಷ್ಟೇ. ಅದರ ಮೇಲೆ ಹಾಕಬಾರ್ದು. ತಾನು ತಪ್ಪಿತಸ್ಥ ಅಂತ ಹೇಳ್ಕೊಳ್ಳಿಕ್ಕೆ ಮನಸ್ಸು ಬರ್ತಾ ಇಲ್ಲ ಅಷ್ಟೇ. ತನ್ನನ್ನು ಯಾವಾಗಲೂ, ಇವತ್ತೊಂದು ಶಬ್ದ ಚೆನ್ನಾಗಿದೆ, ಅದು ಸೇಫ್ ಜೋನ್ ಅಂತ ಒಂದು ಕಂಡಿಡಿದೆ. ಅದು ಶಬ್ದ ಎಷ್ಟು ಚೆನ್ನಾಗಿದೆ. ಯಾವಾಗಲೂ ತಾನು ಒಳ್ಳೆಯವನು, ನಾನು ಸರಿ ಇದ್ದೇನೆ,
ತಾನು ನೀನೂ ತಪ್ಪು ಮಾಡಿಲ್ಲ ಅಂಥೇಳಿ. ಆಗ ಬ್ರಹ್ಮದೇವರು ಜಬರಿಸಿ ಬೈದರು, ಹೇಗಿದ್ದೀರಲ್ಲ ನೀವು, ಇನ್ನೊಬ್ಬರಿಗೆ ನೀವು ಆದರ್ಶ ಆಗಬೇಕು. ಗುರುಗಳನ್ನು ಚೆನ್ನಾಗಿ ಸಮಾಧಾನ ಮಾಡಿ ಅವರ ಬಲ ಕಳ್ಕೊಳ್ಳದೇ ಇರೋ ಹಾಗೆ ಸಂಯಮದಿಂದಿದ್ದುಕೊಂಡು ನಿಮ್ಮನ್ನು ನೋಡಿ ಮತ್ತೊಬ್ಬರು ಅವ್ರು ಹೇಗಿದ್ದಾರಲ್ಲ ಅಂತ ಕಲಿಬೇಕು. ನೀವೇ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು ಗುರುಗಳಾದ ಬೃಹಸ್ಪತಿಗಳನ್ನು ಅವಮಾನ ಮಾಡಿ ಬಂದು ನನ್ನ ಕಣ್ಣು ಮುಂದೆ ನಿಂತ್ಕೊಂಡ್ರೆ ನಾನೇನು ಉತ್ತರ ಹೇಳಲಿ ಅಂತ ಬಿಟ್ರಂತ. ಆಗ ದೇವತೆಗಳಿಗೆ ಬುದ್ಧಿಗೆ ಬಂತು. ಒಂದು ಸಲ ಬೈಸ್ಕೊಂಡ್ರೆ ಕೆಲವ್ರಿಗೆ ಬುದ್ಧಿ ಬರ್ತದೆ ಅಂತಾರಲ್ಲ, ಹಾಗೆ ಬೈಸ್ಕೊಂಡ ಮೇಲೆ ಸ್ವಲ್ಪ ಬುದ್ಧಿ ಬಂತು. ಸರಿ 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 ಇಲ್ಲ, ನಾವು ಬೃಹಸ್ಪತಿಗಳನ್ನೇ ಸಮಾಧಾನ ಮಾಡಿ ಪುನಃ ಕರ್ಕೊಂಬರ್ತೀವಿ, ಅವ್ರ ಪಾದಕ್ಕಾದರೂ ಬೀಳ್ತೀವಿ, ಬ್ರಹ್ಮದೇವರೇ ನೀವು ನಮಗೆ ಕಣ್ಣು ತೆರೆಸಿದ್ರಿ ಅಂತ ಹೇಳಿ ಪುನಃ ಬೃಹಸ್ಪತಿಗಳ ಮನೆಗೆ ಬಂದರು. ಬೃಹಸ್ಪತಿ ಆಚಾರ್ಯರು ಮನೆ ಅಂಗಳದಲ್ಲೇ ಕುಳಿತಿದ್ದಾರೆ. ಮನೆ ಒಳಗಲ್ಲ, ಅಂಗಳದಲ್ಲೇ ಕುಳಿತಿದ್ದಾರೆ. ಹಿಂದೆಲ್ಲ ಮನೆ ಹೇಗಿರ್ತಿತ್ತು ಅಂತ ಕೇಳ್ತೇವಲ್ಲ, ಹಾಗೆ ದೇವಲೋಕದಲ್ಲಿ ಬೃಹಸ್ಪತಿಗಳ ಮನೆ ಇದೆ ಅಂತ ಅಂಗಳದಲ್ಲಿ ಕುಳಿತಿದ್ದಾರೆ. ಇಂದ್ರ ಬಂದ, ಜೊತೆ ದೇವತೆಗಳು ಪರಿವಾರ ಬಂದಿದೆ. ಬೃಹಸ್ಪತಿಗಳನ್ನು ಅಂಗಳದಲ್ಲಿ ಕೂತವರನ್ನಾದರೂ ಕಣ್ಣಿನಿಂದ ನೋಡಬೇಕಲ್ಲ, ಅವನಿಗೆ ಕಣ್ಣಿನಿಂದ ನೋಡಲಿಕ್ಕೆ ಆಗ್ತಾ ಇಲ್ಲ. ನೋಡ್ತಿದ್ರೂ ಬೃಹಸ್ಪತಿಗಳು ಕಾಣ್ತಾ ಇಲ್ಲ. ಒಳಗೆ ನುಗ್ಗಿದ. ಒಳಗೆ ಬೃಹಸ್ಪತಿ ಆಚಾರ್ಯರ ಪತ್ನಿ ಇದ್ದಾಳೆ, ಗುರುಪತ್ನಿ. ಅವಳ ಹೆಸರು ತಾರಾ. ಅವಳನ್ನು ಭೇಟಿಯಾಗೋಣ, ಹಾಗಾದರೆ ಎಲ್ಲಿದ್ದಾರೆ ಗುರುಗಳು ಅಂತ ಕೇಳಿದ್ರಾಯಿತು. ಗುರುಪತ್ನಿ ಹತ್ರ ನಮಸ್ಕರಿಸಿ ವಿನೀತರಾಗಿ ಎಲ್ಲಿದ್ದಾರೆ ಗುರುಗಳು, ಮುನಿಸ್ಕೊಂಡು ಹೋದರು, ನಮ್ಮಿಂದ ತಪ್ಪಾಯಿತು, ಕ್ಷಮೆ ಕೇಳೋಣ ಅಂತ ಬಂದಿದ್ದೇವೆ ಅಂತ. ಒಳಗಿದ್ದಂತಹ ತಾರೆ, ಇಲ್ಯಾಕೆ ಬಂದ್ರಿ, ಹೊರಗೆ ಇದ್ದಾರಲ್ಲ ಗುರುಗಳು ಅಂತನ್ಲಂತೆ. ಇಲ್ಲ ಇಲ್ಲ ಹೊರಗಿಲ್ಲ, ನಾವು ನೋಡೇ ಇಲ್ಲ, ಹೊರಗೆ ಇದ್ದಾರೆ, ಅಲ್ಲೇ ಇದ್ದಾರೆ, ನೀವು ಒಳಗೆ ಬಂದ್ರಲ್ಲ. ಆ ಸಮಯಕ್ಕೆ ಹೊರಗೆ ಹೋದರು. ಮತ್ತೆ ಹೊರಗೆ ಹೋಗಿ ನೋಡ್ತಾರೆ, ಅಲ್ಲಿದ್ದಾರೇನು ಅಂತ. ಬೃಹಸ್ಪತ್ಯಾಚಾರ್ಯ ಇದ್ದ ಜಾಗದಲ್ಲೇ ಇದ್ದಾರೆ, ಆದರೆ ಈ ದೇವತೆಗಳ ಕಣ್ಣಿಗೆ ಮಾತ್ರ ಕಾಣ್ತಾ ಇಲ್ಲ. ಆವಾಗ ಅರ್ಥ ಆಯಿತು, ನಮ್ಮ ಗುರುಗಳು ನಮ್ಮ ಬಗ್ಗೆ ಮುನಿಸ್ಕೊಂಡಿದ್ದಾರೆ ಅಂತ ಆವಾಗ ಅರ್ಥ ಆಯಿತು. ನೋಡಿ, ಯೋಚಿಸಬೇಕಾದ ದೊಡ್ಡ ಸಂದೇಶ ಇದು. ನಮ್ಮ ಗುರುಗಳು ನಮ್ಮ ಬಗ್ಗೆ ಮುನಿಸ್ಕೊಂಡಿದ್ದಾರೆ ಅನ್ಲಿಕ್ಕೆ ಒಂದು ಇಂಡಿಕೇಶನ್ ಏನು ಅಂದರೆ, ಬಹಳ ದಿವಸ ಅವ್ರ ದರ್ಶನ ಆಗ್ತಾ ಇಲ್ಲ ಅಂದರೆ ನಮ್ಮ ಗುರುಗಳು ನಮ್ಮ ಬಗ್ಗೆ ಮುನಿಸ್ಕೊಂಡಿದ್ದಾರೆ ಅನ್ನೋದು ಒಂದು ಇಂಡಿಕೇಶನ್. ಮನುಷ್ಯನಿಗೆ ತಾನು ಮಾಡ್ತಿರೋ ಪೂಜೆ, ತಾನು ಮಾಡುವ ಮಂತ್ರ, ಜಪ, ಅನುಷ್ಠಾನ, ಸತ್ಕರ್ಮ, ಸ್ವಕರ್ಮ ಇವೆಲ್ಲವೂ ಕೂಡ ದೇವರಿಗೆ ಪ್ರೀತಿಯಾಗಿದೆ ಅಂತ ಆಗಾಗ ಅವರಿಗೊಂದು ಇಂಡಿಕೇಶನ್ ಯಾಕೆ ಕೊಡಬೇಕು? ಯಾವತ್ತೂ ಮನುಷ್ಯ ನಿರೀಕ್ಷೆ ಮಾಡ್ತಾನೆ, ಸ್ವಲ್ಪ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಲೌಕಿಕ ದೃಷ್ಟಾಂತ. ಅದು ಬಹಳಷ್ಟು ಮುಂದೆ ಫಲ ಕೊಡ್ತದೆ ಅಂತ ಅವನಿಗೆ ಅಪೇಕ್ಷೆ ಹುಟ್ಟಬೇಕಾದ್ರೆ, ಮತ್ತೆ ಅದರ ಬಗ್ಗೆ ಅಭಿಲಾಷೆ, ಅವನು ಹಾಕಿದ ಹಣದಲ್ಲಿ ಒಂದು ಚೂರು ಜಾಸ್ತಿ ಬಂದ ಹಾಗೆ ಅನಿಸಿದ್ರೆ ತಾನೇ ಮುಂದೆ ಮತ್ತೆ ಮುಂದುವರಿತಾನೆ. ಮತ್ತೆ ಸ್ವಲ್ಪ ಬಂದು, ಇನ್ನೂ ಬರ್ತಾ ಇದೆ ಅಂದರೆ ಇದು ನನಗೆ ಕೊಡಬಲ್ದು ಅಂತ. ಹಾಗೆ ದಿನಾ ಮಾಡುವ ಸತ್ಕರ್ಮದ ಆಚರಣೆ, ಪುರಾಣ ಶ್ರವಣ ಅಥವಾ ಇನ್ನೇನೋ ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸಗಳು, ದೇವರ ಪೂಜೆ, ಪಾರಾಯಣ ಇವೆಲ್ಲ ಫಲ ಕೊಡ್ತಿದೆಯೋ ಇಲ್ಲೋ, ದೇವರಿಗೆ ಪ್ರೀತಿ ಆಗ್ತಿದೆಯೋ ಇಲ್ಲೋ, ಇದರ ಇಂಡಿಕೇಟ್ ಏನು ಮಾಡ್ತದೆ, ಹೇಗೆ ಮಾಡ್ತಾನೆ? ಸಜ್ಜನರನ್ನು ಪದೇ ಪದೇ ಭೇಟಿ ಮಾಡಿಸ್ತಾನಂತ. ಪದೇ ಪದೇ ಸಜ್ಜನರ ಜೊತೆಗೆ ಭೇಟಿ ಆಗ್ತಾ ಇದೆ ಅಂದರೆ ಒಳ್ಳೆ ಮನಸ್ಸಿರೋರು, ದೂರದೃಷ್ಟಿ, ವಿಶಾಲ ದೃಷ್ಟಿ ಇರೋರು ನಮ್ಮ ಮನೆಗೆ ಆಗಾಗ ಬಂದು ಹೋಗ್ತಿದ್ದಾರೆ, ಅಥವಾ ನಾವು ಅವ್ರ ಬಳಿಗೆ ಹೋಗೋ ಹಾಗೆ ಪ್ರೇರಣೆ ಆಗ್ತಾ ಇದೆ, ನಮಗೆ ಅವ್ರ ದರ್ಶನ ಆಗ್ತಿದೆ, ಅವ್ರ ಮಾತು ಕಿವಿಗೆ ಬೀಳ್ತಾ ಇದೆ, ಶಾಸ್ತ್ರಗಳ ಬಗ್ಗೆ 4 ವಿಷಯ ತಿಳಿತಾ ಇದೆ ಅಂದರೆ ಎಲ್ಲೋ ಒಂದು ಕಡೆಯಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ಪುಣ್ಯ ನಮಗೆ ಫಲ ಕೊಡುವಂತೆ ಇಂಡಿಕೇಟ್ ಮಾಡ್ತದೆ ಅಂತ ಅರ್ಥ. ಇಲ್ಲದಿದ್ದರೆ ಮನುಷ್ಯನಿಗೆ ಉತ್ಸಾಹ ಬರಲ್ಲ. ಭಾಳ ಮುಖ್ಯ ಇದು ಅಂಶ. ಎಲ್ಲದಕ್ಕಿಂತ ಇನ್ನೂ ಮೇಲಿಂದ ಹೇಳ್ತಾನೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಅಂತ ಒಂದು ಮಾತು. ಪ್ರಸನ್ನ ಮನಸೋಹ್ಯೇವಂ, ಎಂಥ ಅದ್ಭುತವಾದ ಕೃಷ್ಣನ ಮಾತು. ಮನುಷ್ಯನ ಮನಸ್ಸು ಮನೆಯ ಪರಿಸರದೊಳಗೆ ಎಂಥ ಅನಾಹುತ ಆದರೂ ಅದು ಮಾತ್ರ ನಿಷ್ಕಲ್ಮಶವಾಗಿದೆ ಅಂದರೆ ಅವನು ಮಾಡಿದ ಕರ್ಮ ಅವನಿಗೆ ಚೆನ್ನಾಗಿ ಫಲ ಕೊಟ್ಟಿದೆ ಅಂತ ಅರ್ಥ. ಅವನು ಏರಿಳಿತಕ್ಕೆ ಒಳಗಾಗ್ತಿಲ್ಲ, ಎಂಥ ಘಟನೆಯೇ ನಡಲಿ ಮನೆ ಒಳಗೆ, ಅದನ್ನು ಸಹಜವಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಅಂದರೆ ಒಂದರ್ಥದಲ್ಲಿ ಅವನು ಯೋಗಿ ಆಗಲಿಕ್ಕೆ ಹೊರಟಿದ್ದಾನೆ ಅಂತ ಅರ್ಥ. ಪ್ರಸಾದೇ ಸರ್ವ ದುಃಖಾನ, ಇದೇ ಭಗವಂತನ ಅಪರೋಕ್ಷ ಜ್ಞಾನ ಕೇಳಿದ ವಿಷಯ ಇದು ನಿಜವಾಗಲೂ.
ಆದರೆ ಇದನ್ನು ಲೌಕಿಕದಲ್ಲಿ ಇವತ್ತಿನ ಪರಿಸರದೊಳಗೂ ಅರ್ಥ ಮಾಡಿಕೊಳ್ಳಬಹುದು ಅಂತ ತಿಳಿಸ್ತಾ ಇದ್ದೇನೆ. ಯಾರು ಬಂದು ಹೋಗೋದರಿಂದ, ಯಾರ ಮಾತುಗಳನ್ನು ಕೇಳೋದರಿಂದ, ಅಥವಾ ಯಾವ ಕರ್ಮ ಪಾರಾಯಣಗಳನ್ನು ಮಾಡೋದರಿಂದ ನಮ್ಮ ಮನಸ್ಸು ಪ್ರಸನ್ನವಾಗಿ ವಿಪುಲವಾಗಿರ್ತದೆ. ನಾನು ಮಾಡಿದ್ದು ನನಗೆಲ್ಲೋ ಒಂದು ಕಡೆಯಿಂದ ಅದು ಫಲ ಕೊಡ್ತು ಅಂತ ಅರ್ಥ. ಇದು ಚಿಂತನೆ. ಇದಕ್ಕೆ ವಿರುದ್ಧವಾದ ಅನುಸಂಧಾನ. ಇಂದ್ರ ಯಾವಾಗ ಆಸನದಿಂದ ಎದ್ದೇಳಲಿಲ್ಲ, ಗುರುಗಳು ಮನಸ್ಸಿನಲ್ಲಿ ಮುನಿಸ್ಕೊಂಡ್ರು, ಎದುರುಗಡೆನೇ ಇದ್ದಂಥ ಗುರುಗಳ ದರ್ಶನ ಅವನಿಗೆ ಆಗದೇ ಇರೋ ಹಾಗೆ ಆಗಿಬಿಡ್ತು. ಇದೇ ನೋಡಿ ಅವನು ಮಾಡಿಕೊಂಡಂಥ ಕೆಲಸ. ಏನು ಮಾಡಬೇಕು? ಗುರುಗಳು ಕಾಣಿಸಿದ್ರೇನೋ ಅವ್ರನ್ನ ಕೈ ಗಟ್ಟಿ ಹಿಡಿದು ಕಾಲು ಹಿಡಿದು ತಪ್ಪಾಯಿತು ಅಂತ ಕೇಳಿ, ಬರ್ರಿ ತಪ್ಪಾಗಿದೆ ಮತ್ತೊಂದು ಸಲ ಮಾಡಲಾರೆ, ಆಸನದಿಂದ ಎದ್ದೇಳಲಿಲ್ಲ, ನಾನು ನಿಮಗೆ ಅರ್ಘ್ಯಪಾದ್ಯ ಕೊಡಲಿಲ್ಲ ಅಂತ ಹೇಳ್ಬೋದಿತ್ತೇನೋ. ಅವಕಾಶವೇ ಸಿಗಲಿಲ್ಲ. ಬೃಹಸ್ಪತ್ಯಾಚಾರ್ಯರು ಕಾಣಲೇ ಇಲ್ಲ. ಇದು ಯೋಚಿಸಬೇಕಾದ ಗಂಭೀರವಾದ ವಿಷಯ ಗುರುಗಳಿಗೂ ಶಿಷ್ಯರಿಗೂ ಇರುವ ಸಂಬಂಧದೊಳಗೆ. ಆಗ ಪುನಃ ಬ್ರಹ್ಮನ ಬಳಿಗೆ ಬಂದರು. ದೇವತೆಗಳೆಲ್ಲ ತಲೆ ಕೆಳಗೆ ಹಾಕ್ಕೊಂಡು ನಿಂತುಕೊಂಡ್ರು. ಅರ್ಥ ಆಯಿತು ಬ್ರಹ್ಮದೇವರಿಗೆ, ಇವ್ರ ಕೈಯಲ್ಲಿ ಕೆಲಸ ಆಗಲಿಲ್ಲ ಅಂತ. ಬೃಹಸ್ಪತ್ಯಾಚಾರ್ಯ ಮುನಿಸ್ಕೊಂಡಿದ್ದಾರೆ, ಇವ್ರ ಕೈಯಲ್ಲಿ ಕೆಲಸ ಆಗಿಲ್ಲ, ವಾಪಸ್ ಬಂದಿದ್ದಾರೆ ನನ್ನ ಹತ್ರ, ನಾನೇ ಇವರಿಗೊಂದು ಉಪಾಯ ಹೇಳ್ತೀನಿ ಅಂತ ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನು ಮಾಡ್ಕೊಳ್ಳಿ, ಪುರೋಹಿತರನ್ನು ಮಾಡ್ಕೊಳ್ರಿ ಅಂತ ಹೇಳಿ ಕಳಿಸಿದ್ರು. ಅವರು ನೋಡಿದರೆ ಪೌರೋಹಿತ್ಯ ಮಾಡಿಸಲ್ಲ ಅಂತ. ಆಗಲೇ ಅವ್ರ ಬಗ್ಗೆ ಹೇಳಿ, ಪೌರೋಧಸಂ ಹೃಷ್ಯತಿ ಏನ ದುರ್ಮತಿ. ಪೌರೋಧಸಂ ಹೃಷ್ಯತಿ, ಪೌರೋಹಿತ್ಯದಿಂದ ಸಂತೋಷ ಪಡೋದು ಅಂದರೆ ಅದರಿಂದ ನಾವು ಸಂತೋಷ ಪಡೋದು ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ದುರ್ಮತಿ ಹೃಷ್ಯತಿ, ದುರ್ಬುದ್ಧಿ ಅವನಿಗೆ ಅದರಿಂದ ಭಾಳ ಸಂತೋಷ ಆಗ್ಬೋದಷ್ಟೇ ಅಂತ ಪೌರೋಹಿತ್ಯವನ್ನು ಅವರು ಬೇಡ ಅಂತ ಇದ್ದಾರೆ. ಬ್ರಹ್ಮದೇವರ ಮಾತು ಅಂತ ದೇವತೆಗಳು ಅವ್ರ ಮುಂದೆ ಒಂದು ಒಕ್ಕಣಿಕೆ ಹಾಕಿದ್ರಂತೆ. ಬ್ರಹ್ಮದೇವರ ಮಾತು ಅಂದಾಗ ವಿಶ್ವರೂಪಾಚಾರ್ಯರಿಗೆ ವಿಚಾರ ಮಾಡಬೇಕಾಯ್ತು. ಬೇಡ ಬೇಡ ಅಂತಿದ್ದಂತಹ ವಿಶ್ವರೂಪಾಚಾರ್ಯರು ಬ್ರಹ್ಮ ಹೇಳಿ ಕಳಿಸಿದ್ದಾರೆ ಅಂದಾಗ ಬ್ರಹ್ಮದೇವರು ದೂರ ಆಲೋಚನೆ ಮಾಡಿ ಹೇಳಿ ಕಳಿಸಿರ್ತಾರೆ. ಇನ್ನು ನಾನು ಹಠ ಮಾಡೋದರಲ್ಲಿ ಅರ್ಥ ಇಲ್ಲ. ಮೇಲಾಗಿ ನೀವು ದೇವತೆಗಳು ನನಗೆ ಬೇಡ ಅಂತ ಅನಿಸಿದ್ರು ನಾನು ಈ ಸಮಯದೊಳಗೆ ಪೌರೋಹಿತ್ಯಕ್ಕೆ ಒಪ್ತೇನೆ ಅಂತ ಗುರುಗಳಾಗಲಿಕ್ಕೆ ಒಪ್ಪಿಕೊಂಡು ಬಂದ್ರಂತ, ಆಚಾರ್ಯರಾಗಲಿಕ್ಕೆ. ಮೊದಲು ಉಪದೇಶ ಮಾಡಿದ್ದೇ ಇಂದ್ರನಿಗೆ. ಆಗ ಅವರು ಒಳ್ಳೆ ಬಲ ಬರಲಿ, ಉತ್ಸಾಹ ಬರಲಿ, ದೈತ್ಯರಿಂದ ಗೆಲುವು ಸಾಧಿಸಲಿ ದೇವೇಂದ್ರ ಅಂತ ಶಿಷ್ಯನ ಮೇಲೆ ಕರುಣೆಯಿಂದ ಅಂಗನ್ಯಾಸ ಕರನ್ಯಾಸ ಪೂರ್ವಕವಾಗಿ ನಾರಾಯಣ ವರ್ಮವನ್ನು ಉಪದೇಶ ಮಾಡಿದರು ಅಂತ 6ನೇ ಸ್ಕಂದ ತಿಳಿಸ್ತದೆ. ಧೌತಾಂಘ್ರಿ ಪಾಣಿರಾಚಮ್ಯ ಸಪವಿತ್ರ ಉದಂಗ್ಮುಖ ಕೃತಸ್ವಾಂಗ ಕರನ್ಯಾಸೋ ಮಂತ್ರಾಭ್ಯಾಂ ವಾಗ್ಯತ ಶುಚಿ. ಇದು ಅಂಗನ್ಯಾಸ ಕರನ್ಯಾಸಗಳ ವಿವರಣೆಯನ್ನು ಕೊಟ್ಟಂಥ ಶ್ಲೋಕ. ಅದಕ್ಕೆ ತಕ್ಕಂತೆ ಆತ ಗುರುಗಳು ಹೇಳಿಕೊಟ್ಟದ್ದನ್ನೆಲ್ಲ ಇಂದ್ರ ಅವರಿಂದ ಉಪದೇಶ ಪಡೆದ ಮೇಲೆ ನಾರಾಯಣ ವರ್ಮವನ್ನು ಚೆನ್ನಾಗಿ ಪಾರಾಯಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಇಂದ್ರದೇವರು ವಿಶ್ವರೂಪರ ಉಪದೇಶದಂತೆ ಈ ಮಂತ್ರ ಪಾರಾಯಣ ಮಾಡ್ತಾರೆ. ಅದರ ಸಿದ್ಧಿ ಅವರೇನು ಜ್ಞಾನಿಗಳಾದ್ದರಿಂದ ಪ್ರತ್ಯೇಕ ನಿಮ್ಮಂತೆ ಸಾಮಾನ್ಯರಲ್ಲ. ಅವರು ಅಪಾರವಾದ ಜ್ಞಾನ, ಉತ್ತಮ ಅಧಿಕಾರಿ ಅವರು. ಹಾಗಾಗಿ ಅವರಿಗೆ ಆ ಮಂತ್ರ ಹೇಗೆ ಹೇಳೋದು, ಎಲ್ಲೆಲ್ಲಿ ಬಿಡಿಸ್ಬೇಕು, ಎಲ್ಲಿ ನಿಲ್ಲಿಸಬೇಕು ಎಲ್ಲ ಗೊತ್ತಿದೆ ಅವರಿಗೆ. ವಿಶ್ವರೂಪರನ್ನು ನಿಮಿತ್ತ ಮಾಡಿ ಬ್ರಹ್ಮ ನಾರಾಯಣ ವರ್ಮವನ್ನು ಉಪದೇಶ ಮಾಡಿಸಿದ್ರಿಂದ ಆ ಮಂತ್ರೋಪದೇಶ ಪಡೆದ ಇಂದ್ರ ಭಾರೀ ಬಲ ಬಂದು ಅದರ ಸಿದ್ಧಿಯಿಂದ ದೈತ್ಯರನ್ನು ಗೆದ್ದ ಅಂತ ಕಥೆ ಭಾಗವತ ಹೇಳ್ತದೆ. ಆ ಕಾರಣದಿಂದ ನಾರಾಯಣ ವರ್ಮ ಅತ್ಯಂತ ಶ್ರೇಷ್ಠ. ಋಷಿಗಳು ಅಂದರೆ ಅದನ್ನು ಕಂಡುಕೊಂಡಂಥವರು, ಅವರಿಗೆ ಋಷಿಗಳು ಅಂತ ಕರೀತಾರೆ. ಅವರನ್ನು ಸ್ಮರಿಸಿ ಮಂತ್ರಗಳ ಅಕ್ಷರವನ್ನು ಎಷ್ಟಿದೆ ಅಂತ ಪರಿಗಣಿಸಿ ಛಂದಸ್ಸನ್ನು ಅನುಸಂಧಾನ ಮಾಡಬೇಕು. ಛಂದಸ್ಸು ನಮ್ಮ ನಾಲಿಗೆಯಲ್ಲಿ ಉಚ್ಚಾರಣೆ ಆಗಬೇಕು ಚೆನ್ನಾಗಿ ಆ ಅಕ್ಷರಗಳು. ಅದಕ್ಕೆ ಛಂದೋಭಿಮಾನಿಯನ್ನು ಛಂದಸ್ಸನ್ನು ಅನುಸಂಧಾನ ಮಾಡಲಿ. ಮಂತ್ರ ಸರಿಯಾಗಿ ಅರ್ಥಪುರಸ್ಸರವಾಗಿ ಹೊಳಿಬೇಕು. ಅದಕ್ಕೆ ಶಿರಸ್ಸಿನಲ್ಲಿ ಕೈ ಇಟ್ಟು ಈ ಮಂತ್ರ ಮೊದಲು ಕಂಡುಕೊಂಡ ಋಷಿ ನನಗೂ ಅದರ ಅರ್ಥವನ್ನು ಚೆನ್ನಾಗಿ ಹೊಳಿಸಲಿ ಅಂತ ಋಷಿಗಳನ್ನು ಅನುಸಂಧಾನ. ಈ ಮಂತ್ರದಿಂದ ಪ್ರತಿಪಾದ್ಯನಾದವನು ದೇವತೆ, ಅವನು ನಾರಾಯಣ. ಅವನು ಹೃದಯದಲ್ಲಿ ನೆಲೆಸಿದಾನೆ ಈ ಮಂತ್ರ ಪ್ರತಿಪಾದ್ಯ ಅಂತ ಅವನ ಧ್ಯೇಯ ಧ್ಯಾನ ಮಾಡಬೇಕು. ಹೀಗೆ ಮಂತ್ರ ಜಪಿಸುವ ಮುನ್ನ
ಈ ಅಂಗನ್ಯಾಸ ಕರನ್ಯಾಸಗಳಲ್ಲಿ ಪ್ರಮುಖವಾದ ಭಾಗ ಅಂದರೆ ಋಷಿ, ಛಂದಸ್ಸು, ಧ್ಯೇಯ ದೇವತಾ ಧ್ಯಾನ ಇಷ್ಟನ್ನು ಚಿಂತನೆ ಮಾಡಲಿ ಅಂತ ಹೇಳ್ತಾರೆ. 24 ಶ್ಲೋಕಗಳನ್ನು ಅನುಸಂಧಾನ ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕೆ ಗಾಯತ್ರಿ ಮಂತ್ರ ಇರೋದು 24 ಆದ್ದರಿಂದ ನಾರಾಯಣ ವರ್ಮ ಗಾಯತ್ರಿಯ ಒಂದೊಂದು ಅಕ್ಷರದ ವಿವರಣೆ ಅಂತ ಹಿರಿಯರು ವ್ಯಾಖ್ಯಾನ ಮಾಡ್ತಾರೆ. ಶ್ಲೋಕಗಳ ಸಂಖ್ಯೆ ಸ್ವಲ್ಪ ಹೆಚ್ಚು ಕಂಡು ಬರ್ತದೆ ನಾರಾಯಣ ವರ್ಮ ಮುದ್ರಿತ ಪುಸ್ತಕಗಳಲ್ಲಿ. ಅದನ್ನು ಫಲಶ್ರುತಿ ಅಂತ ತಿಳ್ಕೊಳ್ಬೇಕು. ಮುಂದಿಂದೆಲ್ಲ 24 ಇದ್ದಾವಲ್ಲ ಅದು ಗಾಯತ್ರಿಯ ವ್ಯಾಖ್ಯಾನ ಅಂತ ಅನುಸಂಧಾನ ಮಾಡಬೇಕು. ಯಾವಾಗಲೂ ಕೆಲವು ಮಂತ್ರ ಸ್ತೋತ್ರಗಳಿಗೆ ಜೊತೆಗೆ ಫಲಶ್ರುತಿ ಹೇಳೋ ಪದ್ಧತಿ ಇರ್ತದೆ. ಹಾಗಾಗಿ ಆ ಫಲಶ್ರುತಿ ಸಹಿತವಾಗಿ ನಾರಾಯಣ ವರ್ಮ ಹೆಚ್ಚಿನ ಸಂಖ್ಯೆಯ ಶ್ಲೋಕ ಕಂಡು ಬರ್ತದೆ ಅಂತ ಭಾವಿಸಬೇಕು. ಅದರ ರಹಸ್ಯವನ್ನು ಇನ್ನೂ ಕೂಡ ಹೆಚ್ಚು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟದ್ದಕ್ಕೆ ಹೇಳ್ತಾರೆ. ಹಿಂದೆ ಕೌಶಿಕ ಗೋತ್ರದ ಒಬ್ಬ ವಿಪ್ರನಿದ್ದಂತೆ. ಈ ನಾರಾಯಣ ವರ್ಮದ ಮಹಿಮೆ ಹೇಳುವ ಮತ್ತೊಂದು ಕಥೆ. ಆ ವಿಪ್ರನ ಪ್ರಭಾವವನ್ನು ಹೇಳ್ತಾರೆ. ಅವನ ವಿಪ್ರ ಈ ಮಂತ್ರ ಸಿದ್ಧಿ ಮಾಡಿಕೊಂಡ ಪ್ರಭಾವವನ್ನು ಹೇಳ್ತಾರೆ. ಚಿತ್ರರಥ ಅಂತ ಗಂಧರ್ವ ಹೆಂಗೇಳೆಯರನ್ನು ಕರ್ಕೊಂಡು ವಿಮಾನದಲ್ಲಿ ಆಕಾಶ ಮಾರ್ಗವಾಗಿ ಎಲ್ಲಿಗೋ ಹೊರಟಿದ್ದ. ಹೊರಟಾಗ ಇದ್ದಕ್ಕಿದ್ದ ಹಾಗೆ ವಿಮಾನ ಕೆಳಗೆ ಬಿದ್ದುಬಿಡ್ತು. ವಿಮಾನ ಯಾಕೆ ಕೆಳಗೆ ಬಿತ್ತು ಅಂತ ಅವನಿಗೆ ಎಷ್ಟು ಸಲ ಪ್ರಯಾಣ ಮಾಡಿದಾನೆ ವಿಮಾನ. ಅವನದೇ ವಿಮಾನ ಅದು. ಏನೋ ಒಂದು ಅದಕ್ಕೆ ಡೀಸೆಲ್ ಎಲ್ಲ ಸರಿಯೇ ಇತ್ತು. ಮತ್ತು ಅದು ಫ್ಯೂಲ್ ಏನು ಕಡಿಮೆ ಆಗಿದ್ದೆಲ್ಲ ಏನಿಲ್ಲ. ಹೋಗುವಾಗ ಇದ್ದಕ್ಕಿದ್ದಾಗೆ ವಿಮಾನ ಬಿದ್ದರೆ ಏನು ಮಾಡಬೇಕು, ಯಾಕೆ ಬಿತ್ತು ಅಂತ ಎಲ್ಲ ವಿಮರ್ಶೆ ಮಾಡ್ತಾನೆ. ಎಲ್ಲ ಸರಿ ಇದೆ ಆದರೂ ಬಿದ್ದಿದೆ. ಇದು ಸಮಸ್ಯೆ. ಎಲ್ಲ ಸರಿ ಇದ್ದಾಗ ಬಿದ್ದರೆ ಸಮಸ್ಯೆ ಭಾಳ ದೊಡ್ಡದು. ಏನಾದರೂ ಕಾರಣ ಇರಬೇಕಲ್ಲ. ವಿಮಾನ ಸರಿ ಇದೆ, ವಿಮಾನ ಓಡಿಸೋನು ಸರಿ ಇದ್ದಾನೆ, ಆ ವಿಮಾನದೊಳಗೆ ಎಣ್ಣೆ ಸರಿ ಇದೆ ಅಂತ ಮತ್ತು ಆದರೂ ಬಿತ್ತು ಅಂದರೆ ಏನಾದರೂ ಕಾರಣ ಇರಲೇಬೇಕು. ಅವನು ಬಿದ್ದ ಪ್ರದೇಶದ ಸುತ್ತಲೂ ಯಾರಿದ್ದಾರೆ ಅಂತ ನೋಡ್ದ. ವಾಲಕಿಲ್ಯ ಅಂತ ಋಷಿಗಳು. ವಾಲಕಿಲ್ಯ ಬಹಳ ಕಡಿಮೆ ಪ್ರಮಾಣದ ಋಷಿಗಳು ಅಂತ ಮಹಾಭಾರತ ಹೇಳ್ತದೆ. ನಿಮ್ಮೆಲ್ಲರದ್ದು ಪರಿಮಿತಿ 3, 6 ನಾವೆಲ್ಲ. ನಾವು ಸ್ವಲ್ಪ ಅಗಲದಿಂದ 3, ಉದ್ದದಿಂದ 6 ಅಂತ ನಮ್ಮ ದೇಹದ ಪರಿಮಿತಿ ಹೇಳ್ತಾರಲ್ಲ. ವಾಲಕಿಲ್ಯರು ಅಷ್ಟಿಲ್ಲ ಅಂತದೆ ಮಹಾಭಾರತ. ಪ್ರಾಯ ನಿಮ್ಮೆಲ್ಲರ ಹೆಬ್ಬೆರಳಿನಷ್ಟಿದ್ದಾರಂತೆ ಮಹಾನುಭಾವರು. ಅವರು 60,000 ಜನ ಇದ್ದಾರೆ ಅಂತ ವಾಲಕಿಲ್ಯರ ಬಗ್ಗೆ ಪ್ರಸಿದ್ಧಿ ಇದೆ. ಅವರು ಎಂದೂ ಕೂಡ ಸೂರ್ಯನನ್ನು ಮುಚ್ಚಲಿಕ್ಕೆ ಬರೋ ಅಸುರರನ್ನು ಸೂರ್ಯನ ಹತ್ತಿರ ಬರೆದು ಕೊಡೋದಿಲ್ಲಂತ. ಅಷ್ಟು ಅದ್ಭುತ ಶಕ್ತಿ ಅವರ ತಪಸ್ಸಿಗಿದೆ. ಅವರು ಗಾಯತ್ರಿ ಮಂತ್ರವನ್ನು ಒಂದು ದಿವಸವೂ ಸಮಯ ಮೀರಿ ಅರ್ಘ್ಯ ಕೊಟ್ಟದ್ದು ಇಲ್ಲವೇ ಇಲ್ಲಂತ. ಅಷ್ಟು ನಿಯತ ಕಾಲದಲ್ಲಿ ಸಮಯ ಪರಿಪಾಲನೆ ಮಾಡಿ ಒಂದು ದಿವಸವೂ ಅರ್ಘ್ಯ ಕೊಡೋದರಲ್ಲಿ ತಡ ಮಾಡದೇ ಇರೋದರಿಂದ ಸೂರ್ಯ ಇವತ್ತು ಯಾರಿಗೂ ಬೆಳಕು ಕೊಡೋದ್ರಲ್ಲಿ ಕಡಿಮೆ ಮಾಡಿಲ್ಲಂತ. ನಿಮ್ಮಂಥವರಿಗೆಲ್ಲ ಏನಾದರೂ ಜವಾಬ್ದಾರಿ ಕೊಟ್ಟಿದ್ದರೆ ಸೂರ್ಯ ಹುಟ್ಟಿರ್ತಾನೆ. ಅವನ ಪ್ರಕಾಶಕ್ಕೆ ಮುಚ್ಚಲಿಕ್ಕೆ ಬರುವ ಒಂದು ಆವರಕ ರಾಕ್ಷಸರಿದ್ದಾರಂತೆ. ಆ ಆವರಕ ರಾಕ್ಷಸರು ಸೂರ್ಯನನ್ನು ಮುಚ್ಚಲಿಕ್ಕೆ ಬರ್ತಿರ್ತಾರಂತೆ. ಇವರು ಕೊಡೋ ಅರ್ಘ್ಯದ ಶಕ್ತಿಯಿಂದ ಆವರಕ ಯಾವುದು ಬರದೇ ಇರೋ ಹಂಗೆ ಇರ್ತದೆ. ಅದಕ್ಕೆ ಸಂಧ್ಯಾ ವಂದನೆಯಲ್ಲಿ ಪ್ರತಿಯೊಬ್ಬರೂ ಗಾಯತ್ರಿ ಮಂತ್ರ ಹೇಳಿ ಅರ್ಘ್ಯ ಕೊಡ್ರಿ. ನಿಮಗೆ ನಿಯತ ಕಾಲದಲ್ಲಿ ಕೊಡಲಿಕ್ಕಾಗಲ್ಲೋ ಏನೋ ಅಂತ ಗೊತ್ತಿದ್ದೇ ದೇವರು ವಾಲಕಿಲ್ಯ ಅಂತ 60,000 ಜನರನ್ನು ವ್ಯವಸ್ಥೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಬಹಳ ದೊಡ್ಡ ವಿಷಯ ಅದು. ಮಹಾಭಾರತದಲ್ಲಿ ಬರ್ತದೆ, ಮತ್ತೆ ನೋಡ್ಬೋದು. ಅದರಲ್ಲಿ ಒಬ್ಬ ಋಷಿಗಳು, ಅವರು ಎಲ್ಲದರಲ್ಲಿ ಓಡಾಡುವ ಶಕ್ತಿ ಇದೆ. ಅವರು ಭಾಳ ದೊಡ್ಡ ತಪಸ್ವಿಗಳು. ಅವರು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಚಿತ್ರರಥನಿಗೆ ಕುತೂಹಲ ಆಯಿತು. ನನ್ನ ವಿಮಾನ ಯಾಕೆ ಬಿತ್ತು ಅಂತ ಇವರನ್ನು ಕೇಳಿದರೆ ಹೇಳ್ಬೋದು ಕಾರಣ ಅಂತ ಬಂದ. ನಮಸ್ಕಾರ ಮಾಡಿ, ವಾಲಕಿಲ್ಯರೇ, ಅಲ್ಲಿ ನನ್ನ ವಿಮಾನ ಬಿದ್ದಿದೆ, ನೀವು ಮಹಾತ್ಮರು, ನಿಮಗದು ಅರ್ಥ ಆಗ್ತದೆ ಯಾಕೆ ಅಂತ ಹೇಳ್ರಿ. ಅವನಿಗೂ ಗೊತ್ತಿತ್ತು, ಆದರೂ ಬಂದು ಕೇಳ್ದ. ಗಂಧರ್ವ, ಅವನೇನು ಸಾಮಾನ್ಯ ಅಲ್ಲ. ವಾಲಕಿಲ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಯಾಕೆ ವಿಮಾನ ಬಿತ್ತು ಅನ್ನೋದನ್ನು ಕಂಡು ಹೇಳ್ತಾರೆ. ನೋಡು ಚಿತ್ರರಥ, ವಿಮಾನ ಬಿದ್ದ ಜಾಗದಲ್ಲಿ ಒಂದು ಸಮಸ್ಯೆ ಇದೆ ಅಂದ್ರಂತ. ವಿಮಾನದಲ್ಲಿ ಸಮಸ್ಯೆ ಅಲ್ಲ, ಜಾಗದಲ್ಲಿದೆ ಅಂತಾರೆ.
ಏನು ಜಾಗದಲ್ಲಿ ಸಮಸ್ಯೆ? ನಾನು ಹೇಳ್ತೇನೆ ನೋಡು, ಇನ್ನೊಂದು ಸಲ ಅಲ್ಲಿಗೆ ಹೋಗಿ ಸ್ವಲ್ಪ ಆ ಪ್ರದೇಶದೊಳಗೆ ಸರ್ಚ್ ಮಾಡು, ಭೂಮಿ ಅಗದು ಯಾರ್ದಾದ್ರೂ ಅಸ್ಥಿಗಳು ಸಿಗ್ತಾವ ನೋಡು ಅಂದ್ರಂತ. ಅವನು ಹೋಗಿ ಕೂಡಲೇ ಪಾಪ ಅಸ್ಥಿಗಳೇನಾದರೂ ಇದ್ದಾವ ಅಂತ ನೋಡ್ದೆ, ಅಲ್ಲಿ ಅಸ್ಥಿಗಳು ಇದ್ದಾವೆ. ಹೌದು, ನೀವು ಗುರುಗಳೇ ಹೇಳಿದ ಹಾಗೆ ಅಸ್ಥಿಗಳಿವೆ, ಅದನ್ನು ನೀನು ಆಕಾಶ ಮಾರ್ಗದಲ್ಲಿ ದಾಟದಿ, ಅದಕ್ಕೆ ಬಿದ್ದಿ ಅಂದ್ರಂತ. ಅಸ್ಥಿಗಳು ದಾಟಿದ್ದಕ್ಕೆ ಯಾರಾದರೂ ಬೀಳ್ತಾರೆ ಅಂದರೆ ಎಷ್ಟು ವಿಮಾನ ಬೀಳಬೇಡ ಈಗಾಗಲೇ ಅನ್ನಿಸ್ತದ ಇಲ್ಲ? ಪ್ರಶ್ನೆ ಬರ್ತದ ಇಲ್ಲ? ಎಷ್ಟು ಸಲ ವಿಮಾನ ಅಡ್ಡಾಡ್ತಾವೆ, ಕೆಳಗಡೆ ಎಷ್ಟು ಜನರ ಅಸ್ಥಿಗಳು ಬಿದ್ದಿರ್ತಾವೆ. ಇದೇನು ಒಳ್ಳೆ ಕಥೆ ನಿಮ್ಮದು ಅಂತ ಅನ್ನಿಸ್ತದೋ ಇಲ್ಲೋ? ವಾಲಕಿಲ್ಲರು ವಿವರಣೆ ಕೊಡ್ತಾರೆ. ಅಸ್ಥಿ ಅಂದರೆ ಸಾಮಾನ್ಯ ಅಸ್ಥಿಗಳಲ್ಲ. ಅಲ್ಲೊಬ್ಬ ವಿಪ್ರ ಇದ್ದ, ಅವನೇ ಕೌಶಿಕ ಗೋತ್ರದ ವಿಪ್ರ. ಅವನಿಗೆ ಯಾರು ಮಕ್ಕಳು, ಅವನಿಗೇನು ಸಂಸ್ಕಾರ ಮಾಡಲಿಕ್ಕೆ ಬಂಧು ಬಳಗಗಳು ಯಾರೂ ಇರಲಿಲ್ಲ. ಒಬ್ಬ ಯಾವುದೋ ಗುರುಗಳಿಂದ, ಅವನ ಮೂಲ ಕಥೆಯನ್ನು ಪೂರ್ಣ ಹೇಳಲ್ಲ ಭಾಗವತ, ಸ್ವಲ್ಪ ಮಾತ್ರ ವಿವರಣೆ ಕೊಡ್ತದಷ್ಟೇ. ಅಷ್ಟೇ ನಾವು ತಿಳ್ಕೊಳ್ಬೋದು. ಪುರಾತು ಕೌಶಿಕೋ ನಾಮ, ಕೌಶಿಕ ಅಂತ ಆ ವಿಪ್ರನ ಹೆಸರನ್ನು ಉಲ್ಲೇಖಿಸಿದೆ. ಕೌಶಿಕ ಗೋತ್ರದಲ್ಲಿ ಬಂದ ವಿಪ್ರನಿರಬೇಕು. ಅವನು ಬಂಧು ಬಳಗಗಳು ಇಲ್ದಿದ್ದರೂ ಅವರ ಗುರುಗಳಿಂದ ಉಪದೇಶ ಪಡೆದ ನಾರಾಯಣ ವರ್ಮವನ್ನು ನಿರಂತರ ತಪಸ್ಸು ಮಾಡಿಬಿಟ್ನಂತ, ಜಪ ಮಾಡಿಬಿಟ್ಟ. ದೇಹ ಬಿಟ್ಬಿಟ್ಟ, ಹಾಗೆ ದೇಹನೂ ಬಿಟ್ಬಿಟ್ಟ. ದೇಹಕ್ಕೆ ಸಂಸ್ಕಾರ ಮಾಡಲಿಕ್ಕೆ ಬಂಧುಗಳು ಇದ್ದರೆ ಮಾಡ್ತಾರೆ. ಅಲ್ಲ, ಈಗ ಬಂಧುಗಳಿದ್ದರೂ ಮಾಡಲ್ಲ, ಅದು ಬೇರೆ. ಇನ್ನು ಬಂಧುಗಳು ಇಲ್ಲೇ ಇಲ್ಲ ಅಂದರೆ ಹ್ಯಾಕೆ ಮಾಡೋರು? ಹಾಗೇ ಇದೆ ಅಂತೆ. ದೇಹಕ್ಕೆ ಸಂಸ್ಕಾರ ಆಗಿಲ್ಲ ಅಂದರೆ ಅಸ್ಥಿಗಳು ಅಲ್ಲೇ ಇದ್ದಾವೆ. ಚರ್ಮ, ಮಾಂಸ, ರಕ್ತಗಳನ್ನು ಆ ಪಶು ಪಕ್ಷಿ ಏನೋ ಮಾಡ್ಕೊಂಡು ಹೋಗಿದ್ದಾವೆ. ನೀನು ಅದನ್ನು ದಾಟ್ದಿ. ಆ ಅಸ್ಥಿಗಳೆಲ್ಲ ನಾರಾಯಣ ವರ್ಮವನ್ನು ಪಾರಾಯಣ ಮಾಡಿ ಮಾಡಿ ಸಿದ್ಧಿ ಪಡ್ಕೊಂಡಂಥ ವ್ಯಕ್ತಿಯ ಅಸ್ಥಿಗಳು, ಅದಕ್ಕೆ ಕೆಳಗೆ ಬಿದ್ದಿ ಅಂತ ಹೇಳಿಬಿಟ್ರಂತೆ. ಆಗ ಅವನಿಗೆ ಬುದ್ಧಿಯಲ್ಲಿ ಈ ಅಸ್ಥಿಗಳಿಗೆ ನಾನೇ ಇದನ್ನು ಸಂಚಯ ಮಾಡಿ, ಅಂದರೆ ಗಂಗೆಯಲ್ಲಿ ಹಾಕಿ ಇದಕ್ಕೊಂದು ಸದ್ಗತಿ ಕೊಡಿಸೋಣ ಅಂತ ಅನಿಸ್ತು. ತಾನು ಆ ಅಸ್ಥಿಗಳನ್ನು ಹಿಡ್ಕೊಂಡು ಹೋದ ಚಿತ್ರರಥ, ನದಿಯಲ್ಲಿ ಬಿಟ್ಟು ಗಂಗೆಯಲ್ಲಿ ಅವನನ್ನು ಸದ್ಗತಿ ಕಳಿಸೋ ಹಾಗೆ ಮಾಡ್ದ. ನೋಡಿದೆಯಾ ನಾರಾಯಣ ವರ್ಮದ ಶಕ್ತಿ ಎಂಥದ್ದು ಅಂತ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ವಿವರಣೆ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರು ನಾರಾಯಣ ವರ್ಮವನ್ನು ಪಾರಾಯಣ ಮಾಡ್ತಿರ್ತಾರೆ ದಿನನಿತ್ಯ, ಅವರ ದೇಹದ ಪ್ರತಿ ಅಂಗಾಂಗಗಳಲ್ಲಿ ನಾರಾಯಣನ ಸನ್ನಿಧಾನ ಬಂದಿರ್ತದೆ. ಅದಕ್ಕೆ ನಾರಾಯಣ ವರ್ಮನೇ ಹೇಳ್ತದೆ ಆ ಮಾತನ್ನು, ಯಂ ಯಂ ಕರಾಭ್ಯಾಂ ಸ್ಪೃಶತಿ. ನಾರಾಯಣ ವರ್ಮ ಪಾರಾಯಣ ದಿನ ಮಾಡುವವನು ಯಾರನ್ನಾದರೂ ಸ್ಪರ್ಶ ಮಾಡಿದ ಅಂದರೆ ಅವ್ರ ಜ್ವರ ಹೋಗಿಬಿಡ್ತದಂತೆ. ಅದಕ್ಕೆ ವೈದ್ಯರಾದವರು ದಿನನಿತ್ಯ ನಾರಾಯಣ ವರ್ಮ ಪಾರಾಯಣ ಮಾಡಬೇಕು ಅಂತಾರೆ ನಮ್ಮ ಗುರುಗಳು. ಯಾರು ವಿಪ್ರ ವೈದ್ಯರಿದ್ದಾರೆ, ಉಳಿದ ವೈದ್ಯರ ಬಗ್ಗೆ ವಿಚಾರ ಬೇಡ ಈಗ ಸದ್ಯಕ್ಕೆ, ಹೆಚ್ಚೆಚ್ಚು ವಿಪ್ರರಾದ ವೈದ್ಯರಿರ್ತಾರೆ, ಅವರು ಇನ್ನೊಬ್ಬರ ಕರಸ್ಪರ್ಶ ಮಾಡಬೇಕಾಗ್ತದೆ, ಅವ್ರ ಹಾರ್ಟ್ ಬೀಟ್ಸ್ ನೋಡಬೇಕು, ಏನೇನೋ ಅಂತೂ ಅವರು ಸ್ಪರ್ಶ ಮಾಡಿ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡೋ ಅನಿವಾರ್ಯತೆ ಇರ್ತದೆ. ಸುಮ್ಮನೆ ಕೈಯಿಂದ ಸ್ಪರ್ಶ ಮಾಡೋಕ್ಕಿಂತ ರೋಗಿಗಳನ್ನು ನಾರಾಯಣ ವರ್ಮ ಪಾರಾಯಣ ಮಾಡಿ ಸ್ಪರ್ಶ ಮಾಡಿಬಿಟ್ರೆ ಮಾತ್ರೆಗಿಂತ ಇದು ಬೇಗ ವಾಸಿನೂ ಮಾಡುವ ಸಂದರ್ಭ ಇದೆ ಅಂತಾರೆ ಹಿರಿಯರು. ಅಷ್ಟು ಶಕ್ತಿ ನಾರಾಯಣ ವರ್ಮಕ್ಕಿದೆ. ಹಾಗಾಗಿ ಕೌಶಿಕನ ಕಥೆಯಿಂದಲೂ ನಾರಾಯಣ ವರ್ಮದ ಮಹತ್ವ ತಿಳ್ಕೊಳ್ಳೋದು ಒಂದು. ಇನ್ನೂ ಒಂಚೂರು ಮೇಲಿನ ಅಂಶ, ಇದೇ ಕಥೆಯನ್ನು ಹೇಳುವಾಗ ಈ ಕೌಶಿಕನ ಕಥೆ ಹೇಳ್ತಾ ಚಿತ್ರರಥ ಅಂತ ಗಂಧರ್ವನ ಮಹಿಮೆ ಬಂತು, ಅವನ ಬಗ್ಗೆ ಬಂತು. ಆ ಚಿತ್ರರಥನ ಬಗ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳಿದ್ದಾನೆ, ಗಂಧರ್ವಾಣ ಚಿತ್ರರಥ ಅಂತ. ಗಂಧರ್ವರ ಮಧ್ಯದಲ್ಲಿ ನಾನು ಚಿತ್ರರಥನಲ್ಲಿ ವಿಭೂತಿ ರೂಪ ಇಟ್ಟಿದ್ದೇನೆ ಅಂತ. ಹಾಗಾದರೆ ಈ ಕಥೆಯನ್ನು ಹೇಗೆ ಅರ್ಥೈಸ್ಕೊಳ್ಬೇಕು? ಚಿತ್ರರಥ ಗಂಧರ್ವ ಬಂದಿದ್ದ ಅಂತ ಅಷ್ಟೇ ಅಲ್ಲ, ಅವನ ಹೆಸರಿಗಷ್ಟೇ ಅದೇ ಹೆಸರಿನ ಒಳಗಿರೋ ವಿಭೂತಿ ರೂಪದ ಕೃಷ್ಣನೇ ಬಂದಿದ್ದ, ಭಗವಂತನೇ ಬಂದಿದ್ದ ಅಂತ ಅರ್ಥ. ಅವನು ವಿಮಾನದಿಂದ ಬೀಳೋದೆ ಹೌದು, ತಾನೇ ಬೀಳಬೇಕು ಅಂತ ಇಚ್ಛೆ ಪಟ್ಟೆ ಬಿದ್ದನಂತೆ. ಯಾಕೆ ಬಿದ್ದ ಅಂದರೆ, ನನ್ನ ನಾರಾಯಣ ವರ್ಮ ಪಾರಾಯಣ ಮಾಡಿದವರಿಗೆ ನಾನೇ ಸದ್ಗತಿ ಕೊಡಿಸ್ತೇನೆ ಅಂತ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಚಿತ್ರರಥ ಗಂಧರ್ವನ ವೇಷದಲ್ಲಿ ವಿಭೂತಿ ರೂಪ ಇಟ್ಟು ವಿಮಾನದಿಂದ ಬಿದ್ದಂತೆ ನಟಿಸಿ ಏನೂ ಗೊತ್ತಿಲ್ಲದವನಂತೆ ವಾಲಕಿಲ್ಯನನ್ನು ಯಾಕೆ ಬಿದ್ದೆ ಅಂತ ಕೇಳಿದ ಹಾಗೆ ಮಾಡಿ, ಇಲ್ಲ ಅಲ್ಲಿ ಅಸ್ಥಿಗಳಿದ್ದಾವೆ ಅಂತ ಕೂಡಲೇ ಅದನ್ನು ಎತ್ತಿ ಗಂಗೆಯಲ್ಲಿ ವಿಸರ್ಜನೆ ಮಾಡಿ, ನಾರಾಯಣ ವರ್ಮ ಪಾರಾಯಣ ಮಾಡೋರಿಗೆ ಅಸ್ಥಿ ವಿಸರ್ಜನೆ ಆಗಲಿಲ್ಲ ಅಂತಾದರೆ ನನ್ನ ನಾರಾಯಣ ವರ್ಮಕ್ಕೆ ಅವಮಾನ ಅಂತ
ಭಗವಂತನೇ ನಾರಾಯಣ ಆ ರೂಪದಿಂದ ಅವನಿಗೆ ಸದ್ಗತಿ ಕೊಡಿಸಿದ. ಹೀಗೆ ಆ ಕಥೆಯನ್ನು ಹಿರಿಯರು ಇನ್ನೂ ಮೇಲ್ನೋಟಕ್ಕೆ ತಿಳಿಯೋದು ಬೇಡ, ಎತ್ತರದ ಕಥೆ ಅದು ಅಂತ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿಸ್ತಾರೆ. ಹಾಗಾಗಿ ನಾವು ನಾರಾಯಣ ವರ್ಮ ಪಾರಾಯಣ ಮಾಡ್ತಿದ್ದರೆ ಅವಶ್ಯ ನಮ್ಮನ್ನು ಸದ್ಗತಿಗೆ ಭಗವಂತ ನಾರಾಯಣ ಕರೆದುಕೊಂಡು ಹೋಗ್ತಾನೆ. ಅದರಲ್ಲಿ ಸಂಶಯ ಪಡಬೇಕಾಗಿಲ್ಲ ಅಂತ ಒಂದು ಅಂಶ. ಇನ್ನೊಂದು ಅಂಶ ನಾರಾಯಣ ವರ್ಮದ ಬಗ್ಗೆ, ಅಶ್ವಿನಿಗಳ ಕಥೆನೂ ಇದೆ. ಹಯಗ್ರೀವ ತಲೆ ಬಂತು, ತಲೆ ಬಂತು. ದಧೀಚಿ ಋಷಿಗಳೆಲ್ಲ ಅದರ ಉಪದೇಶ ಪಡ್ಕೊಂಡಿದ್ರು ಅವರಿಂದ. ಆಮೇಲೆ ಆ ದಧೀಚಿ ಋಷಿಗಳ ಅಸ್ಥಿಗಳಲ್ಲೂ ನಾರಾಯಣ ಸನ್ನಿಧಾನ ಬಂದಿತ್ತು ಅಂತನೋ ಒಂದು ಚರಿತ್ರೆ. ಭಾಗವತದಲ್ಲಿ ಎಷ್ಟು ಬಂದಿದೆ ಅಷ್ಟನ್ನು ಅನುಸಂಧಾನ ಮಾಡಿಸಿರ್ತೇನೆ. ಇಂದ್ರ ರೂಪಾಚಾರ್ಯರಿಂದ ನಾರಾಯಣ ವರ್ಮ ಪಡೆದ ಮೇಲೆ ಸಶಕ್ತನಾದ ಅಸುರರನ್ನ ಸೋಲಿಸಿದ. ವಿಶ್ವರೂಪಾಚಾರ್ಯರಿಗೆ ತಾಯಿ ಕಡೆಯಿಂದ ಅಸುರರೆಲ್ಲ ಬಂಧುಗಳಾಗಬೇಕು. ತಾಯಿ ರಚನಾ ಅಂತ ಹೇಳ್ತಾರೆ, ರಚನಾ ಅಂತ. ತ್ವಷ್ಟೃ ಪ್ರಜಾಪತಿಯ ಹೆಂಡತಿ ಆ ರಚನಾದೇವಿ. ಆ ರಚನೆಗೆ ಸಹೋದರರು ಅಸುರರು ಅಂತ ವಿವರಣೆ ಭಾಗವತದಲ್ಲಿ ಕೊಟ್ಟಿದೆ. ಅದಕ್ಕೆ ಅಸುರರೆಲ್ಲ ರಚನೆಯ ಮೂಲಕ ಮಗನಿಗೆ ಹೇಳಿಸಿದ್ರಂತೆ, ನೋಡು ಹೇಗಿದ್ದರೂ ನಿನ್ನ ಮಗನೇ ದೇವೇಂದ್ರನ ಮನೆಯಲ್ಲಿ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಹೋಗ್ತಿದ್ದಾನೆ, ಆಹುತಿ ಹಾಕ್ತಾ ಇರ್ತಾನಲ್ಲ, ನಮಗೊಂದು ಸ್ವಲ್ಪ ಹಾಕ್ಲಿಕ್ಕೆ ಹೇಳು. ಏನು ಇನ್ಫ್ಲುಯೆನ್ಸ್ ಇತ್ತು ನೋಡಿ ಪಾಪ. ತ್ವಷ್ಟೃ ಪ್ರಜಾಪತಿಗಳ ಹೆಂಡತಿ ರಚನೆ ತನ್ನ ಸಂಬಂಧಿಗಳು ಬಂಧುಗಳು ಅಂತ ಅಸುರರ ಹೆಸರು ಹೇಳಿ ಅಸುರರಿಗೆಲ್ಲ ವಿಶ್ವರೂಪಾಚಾರ್ಯರ ಕಡೆಯಿಂದ ಆಹುತಿ ಹಾಕಿಸ್ತಾರೆ. ಮಾಡಿದ್ದೆಲ್ಲ ಇಂದ್ರನ ಮನೆಯಲ್ಲಿ ಯಾಗ, ಆಹುತಿ ಎಲ್ಲ ಅಸುರರಿಗೆ ಅಂತ ಹೋದರೆ ಇದು ಸವಲತ್ತಿನ ದುರುಪಯೋಗ ಆಗಲಿಲ್ವೇ? ಪೌರೋಹಿತ್ಯನೇ ಬೇಡ ಅಂತಂತ ಇದ್ದ ವಿಶ್ವರೂಪಾಚಾರ್ಯರಿಗೆ ತಾಯಿ ಮೇಲೆ, ತಾಯಿ ಬಂಧುಗಳ ಮೇಲೆ ಅಭಿಮಾನ. ಎಂಥೆಂಥ ಕಥೆ ಹೇಳ್ತದೆ ಭಾಗವತ. ಮನುಷ್ಯ ಎಂಥ ಸಿದ್ಧ ಪುರುಷನಾಗಲಿಕ್ಕೆ ಹೋದರೂ ಎಲ್ಲೋ ಒಂದು ಕಡೆಯಿಂದ ಬಂಧುತ್ವದ ಅಭಿಮಾನ ಅವನನ್ನು ಕೆಳಗೆ ತಳ್ಳಿಬಿಡ್ತದೆ. ಅರ್ಜುನನಂಥವನಿಗೂ ಆದದ್ದನ್ನು ಕೇಳ್ತೇವೆ. ಅದೆಲ್ಲ ಎಚ್ಚರಿಕೆಯ ಕಥೆ ಇವೆಲ್ಲ ನಮ್ಮ ಬದುಕಿನಲ್ಲಿ. ಸುಮ್ಮನೆ ಪುರಾಣ ಹೇಳ್ತೀವಿ, ಅಭಿಮಾನ ಬಿಡಬೇಕು. ಎಷ್ಟು ಸಲ ಕೊಟ್ಟಿರ್ತಾರೆ ಆಚಾರ್ಯರು ಪುರಾಣದಲ್ಲಿ. ಅವ್ರ ಮನೆ ಯಾರೂ ನೋಡಿರಲ್ಲ, ಆಮೇಲೆ ಅವ್ರದ್ದು ಎಷ್ಟಿದೆ, ಅವ್ರು ಏನು ಅಭಿಮಾನ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಅಂದರೆ ಪುರಾಣದಲ್ಲಿ ಹೇಳಲಿಕ್ಕೆ ಚಂದ ಅಂತನ್ನೋ ಹಾಗಾಗಿರ್ತದೆ. ಕಾರ್ಯರೂಪಕ್ಕೆ ತರಬೇಕಲ್ವೇ? ಅದಕ್ಕೆಲ್ಲ ಇಂಥ ಕಥೆಗಳು ಎಚ್ಚರಿಕೆಯ ಸಂದೇಶ. ಅಸುರರು ದೇವರ ದ್ವೇಷಿಗಳು, ದೇವತೆಗಳ ಶತ್ರುಗಳು ಅಂತ ಗೊತ್ತಿರಲಿಲ್ವೇ ವಿಶ್ವರೂಪಾಚಾರ್ಯರಿಗೆ? ಅವರೇನು ಸಾಮಾನ್ಯರಲ್ಲ. ಆದರೂ ಆಹುತಿ ಹಾಕಿಬಿಟ್ರು. ಇಂದ್ರ ಸಿಟ್ಟಾದ. ವಿಶ್ವರೂಪಾಚಾರ್ಯರ ಬಗ್ಗೆ ಭಾರೀ ಸಿಟ್ಟು ಬಂತು. ಮೊದಲು ಬೃಹಸ್ಪತ್ಯಾಚಾರ್ಯರನ್ನು ಬರೀ ಆಸನದಿಂದ ಎದ್ದೇಳದೆ ಅವಮಾನ ಮಾಡಿ ಕಳಿಸಿದ್ದ. ಅವರನ್ನೇ ಹಾಗೆ ಮಾಡಿದ್ದ, ಅವಮಾನ ಮಾಡಿ. ಇನ್ನು ಇವರನ್ನು ತಾತ್ಕಾಲಿಕ ಗುರುಗಳು ಅಂತ ಕರೀತಾರೆ ಪುರಾಣಗಳಲ್ಲಿ. ಇವರನ್ನು ತಾತ್ಕಾಲಿಕವಾಗಿ ಅಪಾಯಿಂಟ್ ಮಾಡಿಕೊಂಡಿದ್ದ ಆಚಾರ್ಯ ಸ್ಥಾನದಲ್ಲಿ. ಸಿಟ್ಟಾಗಿ ಇವ್ರು ಮಾಡ್ತಾ ಇದ್ದ ಕೃತ್ಯಕ್ಕೆ ಆಯುಧ ತಗೊಂಡು ತಲೆ ಕತ್ತರಿಸಿದ್ರು. ಅವರಿಗೆ 3 ತಲೆ, ಒಂದಲ್ಲ 3 ತಲೆ ಇತ್ತಂತೆ. ಒಂದು ಹೋದರೆ ಇನ್ನೊಂದಿದೆ ಅಂದ್ರೆ ಅವರು ಅದನ್ನು ಕತ್ತರಿಸಿದ. ಅದು ಹೋದರೆ ಇನ್ನೊಂದು ಇದೆ ಅಂದರೆ ಅವರು ಅದನ್ನು ಕತ್ತರಿಸಿಬಿಟ್ಟ. ಸೋಮಪೀಠ, ಸುರಾಪೀಠ, ಅನ್ನಾದ ಅಂತ 3 ತಲೆಗಳ ವಿವರಣೆ ಕೊಡ್ತದೆ ಭಾಗವತ. ಅದರದ್ದು ಹೆಚ್ಚಿನ ಸಂಪರ್ಕ ನಮಗಿನ್ನೂ ಆಗಿಲ್ಲ. ವೇದದಲ್ಲಿ ಅವರ ಮಹಿಮೆ ಬರ್ಬೋದೇನೋ. ಆದರೆ ಆ 3 ತಲೆ ಕತ್ತರಿಸಿದ ಮೇಲೆ ಇನ್ನು ವಿಶ್ವರೂಪಾಚಾರ್ಯ ಹೇಳೋ ಸ್ಥಿತಿ ಇಲ್ಲವೇ ಇಲ್ಲ, ಮುಗದೇ ಹೋಯ್ತು ಅವರ ಕಥೆ. ಹೀಗೆ ವಿಶ್ವರೂಪರನ್ನು ಕೊಂದದ್ದಕ್ಕೆ ಪುನಃ ಅವನಿಗೆ ಗುರುಸ್ಥಾನದಲ್ಲಿ ಇಲ್ಲ ಅಂತ ಆಗಿಬಿಡ್ತು. ಆಶ್ಚರ್ಯ ಅಂದರೆ ಮಗನನ್ನು ಕೊಂದಲ್ಲ ಇಂದ್ರ ಅಂತ ಸಿಟ್ಟಾದವನು ತ್ವಷ್ಟೃ. ಸಹಜ, ಮಗನನ್ನು ಕಳ್ಕೊಂಡೆ ಅಂತ ತ್ವಷ್ಟೃ ಪ್ರಜಾಪತಿ ಸಿಟ್ಟಾದ. ನನ್ನ ಮಗನ್ನೇನು ನಿಮ್ಮ ಲೋಕಕ್ಕೆ ಪೌರೋಹಿತ್ಯಕ್ಕೆ ಹೋಗಲಿ ಅಂತ ಒತ್ತಾಯ ಮಾಡಿದ್ನ್ಯಾ? ನಾನು ಇನ್ಫ್ಲುಯೆನ್ಸ್ ಮಾಡಿಸಿದ್ನ್ಯಾ? ನೀವಾಗೆ ಮನೆ ತನಕ ಬಂದು ಬ್ರಹ್ಮದೇವರ ಹೆಸರು ಹೇಳಿ ಮಗನನ್ನು ಕಳಿಸ್ರಿ ಅಂತ ನನ್ನ ಕೇಳಿಕೊಂಡು ನನ್ನ ಮಗ ಬೇಡ ಬೇಡ ಅಂದರೂ ಮನಸ್ಸಿಲ್ದಿದ್ದು ಬ್ರಹ್ಮನ ಮಾತು ಕೇಳಿ ಪೌರೋಹಿತ್ಯಕ್ಕೆ ಅಂತ ಹೋದವನು ಮಾಡಿರ್ಬೋದು ಅಸುರರಿಗೆ ಆಹುತಿ ಹಾಕಿ. ಅಪರಾಧಕ್ಕೆ ತಲೆ ಕತ್ತರಿಸಿ ನನಗೆ ಮಗನಿಲ್ಲ ಅಂತ ಆದಲ್ಲ ಅಂತ ಸಿಟ್ಟಾಗಿಬಿಟ್ಟು ತ್ವಷ್ಟೃ ಸಿಟ್ಟಾದದ್ದಕ್ಕೆ ಪ್ರತೀಕಾರ ಮಾಡಲೇಬೇಕು ಅಂತ ಹೊರಟ. ಬರೀ ಸಿಟ್ಟ ಅಲ್ಲ, ಪ್ರತೀಕಾರನೇ ಮಾಡಲಿಕ್ಕೆ ಹೊರಟ. ಏನು ಮಾಡ್ದ? ಯಾಗ ಮಾಡ್ತೀನಿ, ಯಾಗದಿಂದ ಇಂದ್ರನಿಗೆ
ಸಾವು ಬರಲಿಕ್ಕೆ ಬೇಕಾಗೋ ಒಬ್ಬ ಮಗನನ್ನು ಪಡಿತೀನಿ ಅಂತ ಸಂಕಲ್ಪ ಏನೋ ಇಂದ್ರನನ್ನು ಕೊಲ್ಲೋ ಮಗನನ್ನು ಪಡಿಬೇಕು ಅಂತ ಮಾಡಿದ. ಅಗ್ನಿಕುಂಡದಿಂದ ಮಗ ಹುಟ್ಟುತ್ತಾನೆ. ಆದರೆ ಇಂದ್ರನನ್ನು ಕೊಲ್ಲೋ ಮಗ ಅಲ್ಲ, ಅವನು ಇಂದ್ರನಿಂದ ಸಾಯೋ ಮಗ ಹುಟ್ಟಿಬಿಟ್ಟ. ಹುಟ್ಟಿದ ಅಂತೂ ಭಾರೀ ಬೆಳೆದ ವೃತ್ರ ಅಂತ ಅಸುರ ಅವನು. ಅದು ವೃತ್ರಾಸುರನ ಕಥೆ ಪುರಾಣದಲ್ಲಿ ಬರ್ತದೆ. ಎತ್ತರ ಬೆಳೆದಿದ್ದಾನೆ. ಅವನು ಕೊಲ್ಲಿಕ್ಕೆ ಇಂದ್ರ ದೇವರು ಏನು ಪ್ರಯತ್ನ ಪಟ್ಟರೂ ಆಗ್ತಿಲ್ಲ. ಅಸುರರ ಸ್ವಭಾವ, ಅಸುರರ ಬಲ ಹೆಚ್ಚಾಗ್ತಾ ಇದೆ. ಇವನಿಗೆ ಮತ್ತೆ ಅರ್ಥ ಆಗದೆ ಬ್ರಹ್ಮದೇವರ ಬಳಿಗೆ ಬಂದ ಇಂದ್ರ. ನನ್ನಿಂದ ಅಪರಾಧ ಆಯಿತು, ವಿಶ್ವರೂಪರನ್ನ ಕೊಂದೆ, ವೃತ್ರಾಸುರ ಹುಟ್ಕೊಂಡ ಅಂದ. ಒಂದು ಹೋದ್ರೆ ಒಂದು ಅನಾಹುತ ಅಂತ. ಒಂದು ಸಿಸ್ಟಮ್ ಸರಿ ಮಾಡೋಣ ಅಂತ ಹೋಗೋ ಅಷ್ಟರಲ್ಲಿ ಒಂದು ಹೊಸ ರೀತಿಯ ಎಡವಟ್ಟು ಮಾಡಿರ್ತಾರೆ. ಇದು ಏನು ಕಥೆ ನಿಮ್ಮದು ಅಂತ. ಬೃಹಸ್ಪತ್ಯಾಚಾರ್ಯರ ಗುರುಗಳನ್ನು ಅವಮಾನ ಮಾಡಿದ್ದಕ್ಕೆ ಸರಣಿ ಮೇಲೆ ಸರಣಿ ಬೆಳೀತಾ ಇದೆ ಎಡವಟ್ಟು. ಇದು ನಮಗೆ ಕೊಡ್ತಿರೋ ಪಾಠ. ಉತ್ತಮರಾದ ಬೃಹಸ್ಪತಿರಂತಹ ಗುರುಗಳನ್ನು ಕೈ ಬಿಟ್ಟಿದ್ದಕ್ಕೆ ಮೇಲಿಂದ ಮೇಲೆ ಅವನ ತಲೆ ಮೇಲೆ ಅವನಿಗೆ ವಿಘ್ನ ಬರಲಿಕ್ಕೆ ಪ್ರಾರಂಭ ಆಗಿದೆ. ವಿಶ್ವರೂಪರನ್ನು ಕೊಂದ. ತೊಷ್ಟರು ಸಿಟ್ಟಾಗಿ ವೃತ್ರನನ್ನು ತಂದ. ವೃತ್ರನನ್ನು ಕೊಲ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಬ್ರಹ್ಮದೇವರು ನಾರಾಯಣ ಉಪಾಯ ಹೇಳಿಕೊಟ್ರಂತೆ. ಏನು ಉಪಾಯ? ದಧೀಚಿ ಅಂತ ಋಷಿಗಳಿದ್ದಾರೆ, ಅವರ ಬಳಿಗೆ ಹೋಗಿ ಅವರ ಅಸ್ಥಿಗಳಿಂದ ವಜ್ರಾಯುಧ ನಿರ್ಮಾಣ ಮಾಡಿ ಆ ವಜ್ರಾಯುಧದಿಂದ ವೃತ್ರನನ್ನು ಹತ್ಯೆ ಮಾಡು ಅಂತ. ದಧೀಚಿ ಋಷಿಗಳ ಅಸ್ಥಿ ಅಂದರೆ ಅದಕ್ಕಷ್ಟು ಶಕ್ತಿ ಯಾಕೆ ಬಂತು? ನಾರಾಯಣ ವರ್ಮ ಪಾರಾಯಣ ಮಾಡಿದ್ರು ಅಂತ ಕಥೆ ಹೇಳ್ತದೆ ಭಾಗವತ. ಹಾಗಾಗಿ ಅಸ್ಥಿಗಳಲ್ಲಿ ನಾರಾಯಣನ ಸನ್ನಿಧಾನ. ಹಾಗಾಗಿ ನಾನೇ ಒಂದು ರೂಪದಿಂದ ಅಸ್ಥಿಗಳಲ್ಲಿದ್ದೇನೆ ಇಂದ್ರ, ನಾರಾಯಣನೇ ಬಂದು ವೃತ್ರಾಸುರನ ಸಂಹಾರ ಮಾಡ್ತೇನೆ ನಡಿ ಅಂತ ಮಾಡ್ಬೋದಾಗಿತ್ತು. ಆದರೆ ಲೋಕಕ್ಕೆ ಉಪಕಾರ ಆಗಬೇಕಾಗಿದೆ. ನಾರಾಯಣ ವರ್ಮದ ಮಹತ್ವ ಬೆಳಕಿಗೆ ಬರಬೇಕಿದೆ. ದಧೀಚಿ ಋಷಿಗಳಿಗೆ ಪ್ರಸಿದ್ಧಿ ಕೊಡಬೇಕಾಗಿದೆ. ಯಶಸ್ಸು ದೂರದೃಷ್ಟಿ ಇಟ್ಕೊಂಡಿರ್ತಾನೆ ಶ್ರೀಹರಿ. ಹಾಗಾಗಿ ಆ ನಾರಾಯಣ ವರ್ಮಕ್ಕೆ ಅಷ್ಟು ಶಕ್ತಿ ಇದೆ ಅಂತ ತಿಳಿಸಿ ಲೋಕಕ್ಕೆ ಅದನ್ನು ಕೊಡಬೇಕು, ಉಪಕಾರ ಮಾಡಬೇಕು ಅಂತ ದಧೀಚಿಗಳ ಬಳಿ ಕಳಿಸಿಬಿಟ್ಟ. ಅವರ ಬಳಿಗೆ ಬಂದು ಅವರನ್ನು ಪ್ರಾರ್ಥಿಸಿದ್ದಕ್ಕೆ ದಧೀಚಿಗಳು ಯೋಗದಿಂದ ದೇಹ ಬಿಟ್ಟು ಕೊಡ್ತಾರೆ. ಜ್ಞಾನಿಗಳಿಗೆ ಅದು ಸುಲಭನೇ. ಅನಾಯಾಸೇನ ದೇಹವನ್ನು ಬಿಟ್ಟುಕೊಟ್ಟರು. ಒಳಗಿರೋ ಅಸ್ಥಿಗಳನ್ನು ತೆಗೆದು ಆಯುಧ ರೂಪದಲ್ಲಿ ಹಿಡಿದು ಇಂದ್ರ ವಜ್ರಾಯುಧಧಾರಿ ಅಂತ ಆಗಾದ. ಅದು ವಜ್ರ ಸದೃಶವಾದ ಆಯುಧ. ಅದು ವಜ್ರ ಅಂತ ಇನ್ನೊಂದು ಆಯುಧ ಇದೆ, ಇಲ್ಲ ಅಂತಲ್ಲ. ಅದನ್ನೇ ಇವನು ಅಸ್ಥಿಗಳನ್ನು ಆಯುಧ ಮಾಡಿಕೊಂಡು ವಜ್ರದಂತೆ ಆ ವೃತ್ರಾಸುರನೊಟ್ಟಿಗೆ ಯುದ್ಧ ಮಾಡಿ ವೃತ್ರನ ಸಂಹಾರ ಮಾಡಿದ ಅಂತ ಪ್ರಸಿದ್ಧಿ ಪಡ್ಕೊಂಡ. ಇಂದ್ರಂ ವೃತ್ರಂ ಹತ್ವಾ ಮಹಾನ್ ಆಸ ಅಂತ ವೇದದಲ್ಲಿಯೂ ಬರ್ತದೆ ಈ ಕಥೆ. ವೃತ್ರನನ್ನು ಸಂಹರಿಸಿದ್ರಿಂದ ಮಹಾನ್, ಬಹಳ ದೊಡ್ಡ ವ್ಯಕ್ತಿ ಎನಿಸಿದ ಇಂದ್ರ ಅಂತ. ಹೀಗೆ ನಾರಾಯಣ ವರ್ಮದ ಪ್ರಭಾವನೂ ತಿಳಿಸಿರಬೇಕು. ಇಂದ್ರಾದಿ ದೇವತೆಗಳು ಗುರುಬಲ ಕಳ್ಕೊಂಡ್ರೆ ಏನು ಅನುಭವಿಸಿದ್ರೋ ನಾವೂ ಅನುಭವಿಸಬೇಕಾಗ್ತದೆ ಗುರುಬಲ ಕಳ್ಕೊಂಡ್ರೆ ಅಂತ ಎಚ್ಚರಿಕೆ ನಮಗೂ ಕೊಡಬೇಕು. ನಾರಾಯಣ ವರ್ಮ ಪಾರಾಯಣ ಮಾಡ್ತಿದ್ದರೆ ಸದ್ಗತಿ ದೇವರೇ ಕೊಡಿಸ್ತಾನೆ ಅನ್ನೋ ಸಂದೇಶ ಕೊಡಬೇಕು. ನಾರಾಯಣ ವರ್ಮ ಅಂತಿದ್ದರೆ ಅಸ್ಥಿಗಳಲ್ಲಿ ದೇವರ ಸನ್ನಿಧಾನ ಇರ್ತದೆ, ಯಾರ ಭಯ ಇರಲ್ಲ ಅಂತ ಅಭಯದ ತಿಳುವಳಿಕೆ ನಮಗೆ ಕೊಡಬೇಕು. ಇಷ್ಟೆಲ್ಲ ಉದ್ದೇಶದಿಂದ ಈ ಕಥೆಯನ್ನು ಹೇಳ್ತಾರೆ. ಅಂಥ ಅದ್ಭುತವಾದ ಶಕ್ತಿ ಇರುವ ಮಂತ್ರ ಅದು ನಾರಾಯಣ ವರ್ಮ ಅಂತ ತಿಳಿಸಿದ್ದಾರೆ. ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು. ಭಗವಂತನ ರೂಪಗಳಲ್ಲಿ ಹರಿ ಅಂತ ಒಂದು ರೂಪ ಇದೆ. ಕೈಯಲ್ಲಿ ಬೇರೆ ಬೇರೆ ಆಯುಧಗಳನ್ನು ಧರಿಸಿದ್ದಾನೆ. 8 ಆಯುಧಗಳನ್ನು 8 ಕೈಯಲ್ಲಿ ಧರಿಸಿದಂಥ ರೂಪ ಅಂತಿದೆ. ಇವನು ನಮ್ಮನ್ನು ಗರುಡಾರೂಢನಾಗಿ, ಅದಕ್ಕೆ ಪತಗೇಂದ್ರ ಪೃಷ್ಠೇ ನ್ಯಸ್ತಾಂಘ್ರಿ ಪದ್ಮಃ, ಗರುಡನ ಮೇಲೆ ಭಗವಂತ ಕುಳಿತಿದ್ದಾನೆ. ಗರುಡ ತನ್ನ 2 ಕೈಗಳನ್ನು ಹೀಗೆ ಚಾಚಿದ್ದಕ್ಕೆ ಗರುಡನ ಮೇಲೆ ಕೂತ ಶ್ರೀಹರಿ ತನ್ನ ಪಾದಗಳನ್ನು ಗರುಡನ ಕೈಗಳಲ್ಲಿ ಇಟ್ಟಿದ್ದಾನಂತೆ. ಆ ರೂಪ ನಮ್ಮ ಮನಸ್ಸಿನಲ್ಲಿ ಬರಲಿ ಅಂತ ಹೇಳ್ತಾ ಇದ್ದಾರೆ. 8 ಭುಜದವನಾಗಿ 8 ಆಯುಧಗಳನ್ನು ಹಿಡಿದು ಹರಿ ಎನ್ನುವ ಭಗವಂತನ ರೂಪ
ಗರುಡನ ಸ್ಕಂಧಗಳನ್ನು ಏರಿ ಎರಡೂ ಪಾದವನ್ನು ಗರುಡನ ಕೈಯಲ್ಲಿಟ್ಟಂಥ ಹರಿರೂಪ ಸರ್ವರಕ್ಷಾಂ, ಎಲ್ಲ ರೀತಿಯಿಂದ ನಮ್ಮನ್ನು ರಕ್ಷಿಸಲಿ ಅಂತ ಮೊದಲನೇ ಶ್ಲೋಕದ ಅರ್ಥವನ್ನು ಅನುಸಂಧಾನ ಮಾಡಬೇಕು. ಸ್ಥೂಲವಾದ ಅರ್ಥ ಹೇಳಿದ್ದೇನಷ್ಟೇ, ಬಹಳ ಅರ್ಥ ಇದೆ, ಸ್ಥೂಲವಾದ ಅರ್ಥ. ಹಾಗೆ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾವಟು ವಾಮನೋವ್ಯಾತ್ ತ್ರಿವಿಕ್ರಮಖ್ಯೇವತು ವಿಶ್ವರೂಪಃ. ಮತ್ಸ್ಯ ಅದೊಂದು ಭಗವಂತನ ರೂಪ, ವಾಮನ ಅಂತ ಮತ್ತೊಂದು ರೂಪ, ಹೀಗೆ ಭಗವಂತನ ತ್ರಿವಿಕ್ರಮ ಅಂತ ರೂಪ. ಆ ರೂಪಗಳೆಲ್ಲ ನಮ್ಮನ್ನು ಎಲ್ಲೆಲ್ಲಿ ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಬರ್ತಾರೆ. ನಾವು ನೀರಿನಲ್ಲಿ ಇಳಿದಾಗ ಮತ್ಸ್ಯರೂಪಿ ಭಗವಂತ ಅಲ್ಲಿರುವ ಜಲಚರ ಪ್ರಾಣಿ ಯಾದೋ ಗಣೇಭ್ಯ ಅಂದರೆ ಮೊಸಳೆ, ಅಲ್ಲಿರುವ ಜಲಚರ ಪ್ರಾಣಿಗಳು ನಮ್ಮನ್ನು ಏನೂ ಮಾಡದಂತೆ, ಹಾಗೂ ವರುಣನ ಪಾಶ ಅದರಿಂದಲೂ ನಮಗೇನಾಗದಂತೆ ರಕ್ಷಣೆ ಮಾಡಲಿ. ನೆಲದ ಮೇಲೆ ಸ್ವೇಚ್ಛೆಯಿಂದ ನಾವು ಓಡಾಡ್ತಾ ಇರ್ತೀವಿ, ಅಲ್ಲೂ ಆಪತ್ತು ಬರಲಿಕ್ಕಿರ್ತದೆ. ಆಗ ವಾಮನ ಅನ್ನೋ ಭಗವಂತ ನಮ್ಮನ್ನು ರಕ್ಷಿಸಲಿ. ಆಕಾಶದಲ್ಲಿ ಸಂಚರಿಸುವ ಸಮಯ ಬಂದಾಗ ತ್ರಿವಿಕ್ರಮ ಅನ್ನೋ ಭಗವಂತನ ರೂಪ ನಮ್ಮನ್ನು ರಕ್ಷಣೆ ಮಾಡಲಿ. ನರಸಿಂಹ ಅಲ್ಲಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಗುಹಾಗಳಲ್ಲಿ ಓಡಾಡುವ ಸಮಯ ಬಂದರೆ ನಮ್ಮನ್ನು ರಕ್ಷಿಸಲಿ. ದುರ್ಗೇಶ್ವಟವ್ಯಾಜಿ ಮುಖಾದಿಷು ಪ್ರಭು, ದುರ್ಗೇಶು ಅಟವ್ಯಾದಿ ಮುಖಾದಿಷು, ಬಹಳಷ್ಟು ಸಂದರ್ಭ, ಅವುಗಳಲ್ಲಿ ಯುದ್ಧದ ಪ್ರಾರಂಭ ಮುಂತಾದವುಗಳಲ್ಲಿ ಅಸುರ ಯೂಥಪಾರಿಹಿ ನೃಸಿಂಹ ಪಾಯಾತ್, ನೃಸಿಂಹರೂಪಿ ಭಗವಂತ ರಕ್ಷಣೆ ಮಾಡಲಿ. ಯಾಕೆಂದರೆ ನೃಸಿಂಹನಾಗಿ ಬಂದಾಗ ಅವನ ಮುಖದಲ್ಲಿ ಬಂದ ಆ ಅಟ್ಟಹಾಸ, ಧ್ವನಿ, ದಿಕ್ಕುಗಳಲ್ಲಿ ಅಸುರರು ಓಡಿ ಹೋಗಿದ್ರಂತೆ ನೃಸಿಂಹ ರೂಪವನ್ನು ಕಂಡು. ಹಾಗಾಗಿ ಆ ನೃಸಿಂಹ ರೂಪವೇ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪ ಸ್ವದಂಷ್ಟ್ರಯೋನ್ನೀತಧರೋ ವರಾಹ. ಅಧ್ವನಿ, ಎಷ್ಟೋ ಭೂಮಿಯಲ್ಲಿ ಓಡಾಡುವ ದಾರಿಗಳಿದ್ದಾವೆ. ಯಜ್ಞಕಲ್ಪ, ಯಜ್ಞ ಅಂತ ಕರೆಸ್ಕೊಂಡಂತಹ ವರಾಹರೂಪಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಯಾರೂ ಇಲ್ದಿಲ್ಲ ಅಂತ ಭಾವಿಸೋದು ಬೇಡ, ವರಾಹ ಯಾವಾಗಲೂ ಇರ್ತಾನಂತೆ ನಮ್ಮ ಜೊತೆಗೆ ರಕ್ಷಕನಾಗಿ ಅಂತ. ಪರಶುರಾಮ ಹಾಗೂ ದಾಶರಥಿ ರಾಮ, ಅವನು ನಮ್ಮನ್ನು ಪರ್ವತಗಳ ಶಿಖರಗಳಲ್ಲಿ ಹಾಗೆ ಬೇರೆ ಬೇರೆ ದೇಶಾಂತರಗಳಲ್ಲಿ ಪರಶುರಾಮ ಸಲಕ್ಷ್ಮಣನಾದಂಥ ರಾಮ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನರನಾರಾಯಣ ಅಂತ ಭಗವಂತನ ಮತ್ತೊಂದು ರೂಪ, ಭರತಖಂಡದ ದೇವತೆ. ಅವನು ನಮ್ಮಿಂದ ಪ್ರಮಾದ ಅಂದರೆ ಭಗವಂತನ ವಿಸ್ಮರಣೆ, ಭಗವಂತನ ವಿಸ್ಮರಣೆ ಬಹಳ ಮಾಡಿಕೊಳ್ತೇವೆ, ಅದು ಆಗದಂತೆ ಅವನು ರಕ್ಷಣೆ ಮಾಡಲಿ. ನರನಾರಾಯಣ. ದತ್ತಾತ್ರೇಯ, ಕಪಿಲ ಅಂತ ಭಗವಂತನ ರೂಪ, ಅದು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಯೋಗವನ್ನು ನಮ್ಮೊಳಗೆ ಅಳವಡಿಸಿ ಅಪಥ್ಯದಿಂದ ನಮ್ಮನ್ನು ರಕ್ಷಣೆ ಮಾಡಲಿ. ಕರ್ಮಬಂಧನದಿಂದ ಕಪಿಲ ಅನ್ನೋ ಭಗವದ್ ರೂಪ ರಕ್ಷಿಸಲಿ. ಕಾಮನಿಂದ ಸನತ್ಕುಮಾರ ನಮ್ಮನ್ನು ರಕ್ಷಿಸಲಿ, ಕಾಮಪರವಶರಾಗಬಾರ್ದು ನಾವು ಅಂತ. ಹಯಗ್ರೀವ, ನಾವು ದಾರಿಯಲ್ಲಿ ಸಂಚರಿಸುವಾಗ ಎಷ್ಟೋ ನಮ್ಮಿಂದ ದೇವತೆಗಳ ಅವಹೇಳನ, ತಿರಸ್ಕಾರ ಆಗ್ತದೆ, ಅದು ಆಗದಂತೆ, ಆದರೂ ಅದರಿಂದ ನಮಗೇನು ಪಾಪ ಬರದಂತೆ ಹಯಗ್ರೀವ ರಕ್ಷಣೆ ಮಾಡಲಿ. ಮಹಿದಾಸ ಹಾಗೂ ಕೂರ್ಮ. ಪುರುಷಾಂತರಾರ್ಚನಾತ್, ಇತರ ದೇವತೆಗಳನ್ನು ಪೂಜಿಸಿ ಅವರನ್ನು ಸರ್ವೋತ್ತಮ ಅಂತ ತಿಳಿಯದೇ ಪೂಜಿಸುವ ಎಷ್ಟೋ ನಮಗೆ ಅಜ್ಞಾನದಿಂದ ನಡೆದು ಹೋಗಿರ್ತದೆ, ಆಗ ಮಹಿದಾಸ ರಕ್ಷಣೆ ಮಾಡಲಿ. ಹಾಗೆ ಕೂರ್ಮರೂಪಿ ಭಗವಂತ ನರಕಕ್ಕೆ ಹೋಗದಂತೆ ನಮ್ಮನ್ನು ಪಾರುಗಾಣಿಸಲಿ. ಧನ್ವಂತರಿ, ಅವನೂ ಕೂಡ ನಮಗೆ ರೋಗ ರುಜಿನಗಳು ಬರದಂತೆ ತಡೆಗಟ್ಟಿ ದ್ವಂದ್ವ ಭಯದಿಂದ ಋಷಭರೂಪಿ ಭಗವಂತ ಇಂದ್ರಿಯಗಳ ನಿಗ್ರಹ ಮಾಡಿಕೊಳ್ಳುವಂತೆ ಮಾಡಿ ರಕ್ಷಣೆ ಮಾಡಲಿ. ಹೀಗೆ ಒಂದೊಂದು ಭಗವದ್ ರೂಪಗಳು ರಕ್ಷಕವಾಗಿವೆ ಅಂತ ತಿಳಿಸ್ತಾರೆ. ಯಜ್ಞನಾಮಕ ಶ್ರೀಹರಿ
ಬಲರಾಮ ಅವನು ಕೂಡ ನಮ್ಮನ್ನು ಯಜ್ಞಶ್ಚ ಲೋಕಾದುತ ತತ್ಕೃತಾನ್ನೋ ಬಲೋಗಣಾತ್ ಕ್ರೋಧವಶಾದಹೀಂದ್ರ. ಯಜ್ಞ ಬಲ ಅಂದರೆ ಬಲರಾಮನಲ್ಲಿ ಸನ್ನಿಹಿತವಾದ ಭಗವಂತನ ಶುಕ್ಲಕೇಶ ಅನ್ನುವಂಥ ರೂಪ. ಆ ಭಗವದ್ ರೂಪಗಳು ನಮ್ಮನ್ನು ದುರ್ಜನರಿಂದ, ಕ್ರೋಧಪರವಶರಾದಂಥ ಅಸುರರಿಂದ ರಕ್ಷಣೆ ಮಾಡಲಿ. ವೇದವ್ಯಾಸ ಹಾಗೂ ಬುದ್ಧ. ವ್ಯಾಸ ಅಜ್ಞಾನ ನಮಗೆ ಬರದಂತೆ ರಕ್ಷಿಸಲಿ. ಬುದ್ಧ ಪಾಷಂಡ ಮತಗಳು ನಮ್ಮ ಮೇಲೆ ಪ್ರಭಾವ ಬೀರದಂತೆ, ನಮ್ಮ ಹೃದಯದ ತತ್ವಜ್ಞಾನ ಅಳಕದಂತೆ ಮಾಡಲಿ ಅಂತ ಬುದ್ಧನನ್ನು ಕಲಿಗಾಲದ ಪ್ರಭಾವಕ್ಕೆ ನಾವು ಒಳಗಾಗಿ ಮಾಡಬಾರ್ದದ್ದನ್ನು ಮಾಡುವಂತೆ ಆಗ್ತಿರ್ತದೆ. ಆದರೆ ಕಲ್ಕಿ ಅನ್ನೋ ಭಗವದ್ ರೂಪ ಧರ್ಮ ನಮ್ಮಿಂದ ನಡೆಯುವ ಹಾಗಾಗಲಿ, ಅಧರ್ಮ ನಮಗೆ ಸೋಕದಂತೆ, ಕಲಿಯ ಪ್ರಭಾವ ಬೀರದಂತೆ ರಕ್ಷಿಸಲಿ. ಹೀಗೆ ಕಲ್ಕಿಯವರೆಗೂ ಮತ್ಸ್ಯ, ಕೂರ್ಮ, ವರಾಹ ಅಂತ ದಶಾವತಾರಗಳು ಸೇರಿಕೊಳ್ತು. ಅದಕ್ಕಿಂತಲೂ ಹೆಚ್ಚಿನ ಯಜ್ಞ, ಧನ್ವಂತರಿ, ಕಪಿಲ, ಆ ಬೇರೆ ಬೇರೆ ಭಗವದ್ ಅವತಾರಗಳನ್ನು ಸೇರಿಸಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರ್ವಾವಸ್ಥೆಗಳಲ್ಲಿ ಭಗವಂತ ಈ ರೂಪಗಳಿಂದ ನಮ್ಮನ್ನು ರಕ್ಷಿಸಲಿ. ಇನ್ನು ಕಾಲ ಪ್ರಭೇದ ಇದೆ. ಕಾಲದಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಈ ಕಾಲಗಳಲ್ಲೆಲ್ಲ ಭಗವಂತ ಯಾವ್ಯಾವ ರೂಪದಿಂದ ರಕ್ಷಿಸಲಿ ಅಂತ ಅದನ್ನು ಪ್ರಾರ್ಥನೆ ಮಾಡ್ತಾರೆ. ಕೇಶವ, ಗೋವಿಂದ, ನಾರಾಯಣ, ವಿಷ್ಣು ಆ ರೂಪಗಳಿಂದ ಇಂಥಿಂಥ ಆಯುಧಗಳನ್ನು ಧರಿಸಿ ನಮ್ಮನ್ನು ಪ್ರಾತಃ ಕಾಲ, ಮಧ್ಯಾಹ್ನ ಕಾಲಗಳಲ್ಲೆಲ್ಲ ಕಾಲ ಪ್ರಭೇದಗಳನ್ನು ಹೇಳಿ ಅವನು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮಧ್ಯಾಹ್ನದಲ್ಲೆಲ್ಲ ಮಧುಸೂದನ, ಸಾಯಂಕಾಲದಲ್ಲಿ ಮಾಧವ, ದೋಷೇ ಹೃಷಿಕೇಶ ಉತಾರ್ಧರಾತ್ರೆ ನಿಶೀಥಯೇ ಕೋವತು ಪದ್ಮನಾಭ. ಹೃಷಿಕೇಶ ಹಾಗೂ ಪದ್ಮನಾಭ ಈ ರೂಪಗಳು ನಮ್ಮನ್ನು ದೋಷೆ ಉತ ಅರ್ಧರಾತ್ರೆ. ದೋಷೆ ಅನ್ನೋ ಶಬ್ದ ಮೇಲ್ನೋಟಕ್ಕೆ ಅರ್ಥ ಆಗಲ್ಲ, ಅದಕ್ಕೆ ಅದನ್ನೊಂದು ವಿವರಣೆ ಮಾಡಿದೆ. ಪ್ರದೋಷ ಕಾಲ ಅಂತ ದೋಷೆ ಅನ್ನೋ ಶಬ್ದಕ್ಕೆ ವಿವರಣೆ ಮಾಡ್ಕೊಳ್ಬೇಕಂತ. ಅರ್ಧರಾತ್ರ ಅಂದರೆ ಗೊತ್ತಿದೆ, ರಾತ್ರಿಯ ಅರ್ಧ ಕಾಲ ಅಂತ. ದೋಷ ಅಂದರೆ ಪ್ರದೋಷ ಕಾಲ. ಆಗ ಭಗವಂತನ ರೂಪ ಋಷಿಕೇಶ ಅಂತ. ಈ ದ್ವಾದಶಿ ಹಾಗೂ ತ್ರಯೋದಶಿಗಳ ನಡಂತರ ಒಂದು ವ್ಯವಸ್ಥೆಯನ್ನು ನಾವು ಕೇಳ್ತೀವಿ ಜ್ಯೋತಿಷ್ಯದಲ್ಲಿ. ಅದು ಪ್ರದೋಷ ಕಾಲ ಅಂತ ಪಂಚಾಂಗದಲ್ಲಿ ಬರೆದಿರ್ತಾರೆ. ಅದನ್ನು ಅಕ್ಷರ ತೆಗೆದು ವೇದವ್ಯಾಸರು ದೋಷೆ ಅಂತ ಮಾಡಿದ್ದಾರೆ. ಇಲ್ಲದಿದ್ದರೆ ಆ ದೋಷೆ ಅಂದರೆ ಏನು ಅಂತ ಗೊತ್ತಾಗಲ್ಲ. ಹಾಗಾಗಿ ಅದೊಂದು ಕಠಿಣ ಶಬ್ದ ಅನ್ನೋ ಕಾರಣಕ್ಕೆ, ಪ್ರಸಿದ್ಧಿ ಇಲ್ಲ ಅನ್ನೋ ಕಾರಣಕ್ಕೆ ತಿಳಿಸಿದೆ. ದೋಷೆ ಋಷಿಕೇಶ ಉತಾರ್ಧರಾತ್ರೆ ಅಂದರೆ ಪ್ರದೋಷ ಕಾಲದಲ್ಲಿಯೂ ನಮಗೆ ಯಾವುದೇ ಕಂಟಕಗಳು ಬರದಂತೆ ಋಷಿಕೇಶ, ಹಾಗೂ ಅರ್ಧರಾತ್ರಿಯಲ್ಲೂ ಋಷಿಕೇಶ, ನಿಶೀಥ ಕಾಲದಲ್ಲಿ ಪದ್ಮನಾಭ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೀಗೆ ಅನುಸಂಧಾನ. ದ್ವಾದಶಿ ನಂತರ ತ್ರಯೋದಶಿ ತಿಥಿ ಬರ್ತಾ ಇದೆ ಅಂದಾಗ ಆ ಕಾಲಕ್ಕೆ ಪ್ರದೋಷ ಅಂತ ಹೆಸರು. ದಿನನಿತ್ಯ ಸಂಧ್ಯಾ ಕಾಲದ ಪ್ರದೋಷ ಅಂತ ಪ್ರಸಿದ್ಧಿ ಇಲ್ಲ. ಯಾವ ದ್ವಾದಶಿ ತಿಥಿ ತ್ರಯೋದಶಿ ಒಟ್ಟಿಗೆ ಸೇರಿಕೊಂಡಿದೆ ಆವಾಗ ಅಲ್ಲಿ ಪ್ರದೋಷ ಶುರು ಆಗ್ತದೆ. ಇದನ್ನು ನೀವು ಪಂಚಾಂಗದಲ್ಲಿ ಗಮನಿಸ್ತೀವಿ. ಹಾಗೆ ನಿನ್ನೆ ದ್ವಾದಶಿ ಇತ್ತು, ಇವತ್ತು ಅದರ ಸಂಪರ್ಕ ಇದ್ದು ತ್ರಯೋದಶಿ ಸೇರಿದರೆ ಇವತ್ತು ಪ್ರದೋಷ ಅಂತ ಹಾಕಿಬಿಡ್ತಾರೆ. ಅದಕ್ಕೆ ಅಂತ ಅದರದ್ದು ಸಾಮಾನ್ಯ ಪರಿಚಯ ಮಾಡಿಸಿದ್ದೀನಿ. ಅದು ಎಷ್ಟು ಗಳಿಗೆ ಎಷ್ಟು ಇದು ಅಂತ ಅನ್ನೋದನ್ನು ಜ್ಯೋತಿಷ್ಯದಿಂದ ನಾವು ಪ್ರದೋಷ ಕಾಲವನ್ನು ನಿಶ್ಚಯಿಸ್ಕೊಳ್ಬೇಕಾಗ್ತದೆ. ಹೀಗೆ ಅದು ಒಂದು, ಅದು ಗೌಣ ಪ್ರದೋಷ. ಗೌಣ ಪ್ರದೋಷ ಅದು ಅಮುಖ್ಯ ಅಂತ ಅರ್ಥ. ಮುಖ್ಯವಾದ ಪ್ರದೋಷ ಕಾಲ ಅಂದರೆ ಈಗ ತಾನೇ ಹೇಳಿದ್ನಲ್ಲ, ಅದು ಪ್ರದೋಷ. ಹೀಗೆ ಪ್ರಕೃತದಲ್ಲಿ ದೋಷ ಅಂದರೆ ಸಾಯಂಕಾಲದಲ್ಲಿ ಒಂದು ಹಂತ, ಇಲ್ಲದಿದ್ದರೆ ಸಾಯಂ ಅಂತ ಇನ್ನೊಂದು ಬಂತಲ್ಲ ಶಬ್ದ, ಅದಕ್ಕೇನು ಇಟ್ಕೊಳ್ಬೇಕು ಅವಾಗ? ಪೌನರುಕ್ತಿ ಬರಲ್ವೇ? ಹಿಂದಿನ ಶ್ಲೋಕದಲ್ಲಿ ಹೇಳುವಾಗ ಸಾಯಂಕಾಲದಲ್ಲಿ ಅಂತ ಹೇಳಿ ತ್ರಿಧಾಮಾವತು ಸಾಯಂ ತ್ರಿಧಾಮಾವತು ಮಾಧವೋ ಮಾಮ್ ಅಂತ ಹೇಳಿಬಿಟ್ಟಿದ್ದಾರೆ. ತ್ರಿಧಾಮ ನೆನೆಸಿದ ಮಾಧವ ರೂಪಿ ಭಗವಂತ ಸಾಯಂಕಾಲದಲ್ಲಿ ರಕ್ಷಣೆ ಮಾಡಲಿ. ಪ್ರದೋಷ ಕಾಲಕ್ಕೂ ಸಾಯಂಕಾಲ ಅಂತ ಹೆಸರಾದರೆ ಮುಂದೆ ದೋಷ ಅಂತ ಯಾಕೆ ಹೇಳಬೇಕು? ಮತ್ತೆ
ಹಾಗಾಗಿ ಸಾಯಂಕಾಲದಲ್ಲಿ ಮಾಧವ ರೂಪಿ ಭಗವಂತ ರಕ್ಷಿಸಲಿ, ಪ್ರದೋಷ ಕಾಲದಲ್ಲಿ ಈಗ ತಾನೇ ಹೇಳಿದ ಋಷಿಕೇಶ ರಕ್ಷಣೆ ಮಾಡಲಿ ಅಂತ ಇಟ್ಟುಕೊಂಡು, ಪ್ರದೋಷ ಕಾಲ ಅಂದರೆ ಅದು ದ್ವಾದಶಿ ಜೊತೆಗೆ ತ್ರಯೋದಶಿ ಸೇರ್ತದೆ ಅಂತ ಒಂದು ಸಾಮಾನ್ಯ ತಿಳುವಳಿಕೆ. ಜ್ಯೋತಿಷ್ಯದಿಂದ ಇನ್ನೂ ಸ್ಪಷ್ಟವಾಗಿ ಆ ತಿಥಿ ವಿವೇಕ ಮಾಡಿಕೊಂಡು ಆ ಕಾಲವನ್ನು ನಿಶ್ಚಯಿಸ್ಕೊಳ್ಬೇಕು. ಹೆಂಗೆ ಹರಿವಾಸರವನ್ನು ಮತ್ತು ದಶಮಿ ತಿಥಿಯನ್ನು ಏಕಾದಶಿಯನ್ನು ನಿಶ್ಚಯಿಸ್ಕೊಳ್ಳಿಕ್ಕೆ ಜ್ಯೋತಿಷ್ಯದ ಪದ್ಧತಿ ಇದೆಯೋ, ಪ್ರದೋಷವನ್ನು ನಿರ್ಣಯಿಸ್ಕೊಳ್ಳಿಕ್ಕೆ ಒಂದು ಜ್ಯೋತಿಷ್ಯದ ಪದ್ಧತಿ ಇದೆ. ಅದನ್ನು ಅನುಸಂಧಾನಕ್ಕೆ ತರಲಿ ಅಂತ ದೋಷೆ ಅಂತ ತಿಳಿಸಿದ್ದಾರೆ. ಹೀಗೆ ಯಾವುದು ಶಬ್ದದಲ್ಲಿ ಬೇಗ ತಿಳಿಯಲ್ಲ ಅದನ್ನು ಸ್ವಲ್ಪ ತಿಳಿಸುವಂತೆ ಅಪರಾತ್ರ ಹೀಗೆ ಒಂದೊಂದು ಹೇಳ್ತಾ ಇದ್ದಾರೆ. ಅದು ಯಾಮಗಳಿಗೆ ಲೆಕ್ಕ ಇಟ್ಟುಕೊಂಡು ಇಂತಿಂಥ ಇಷ್ಟಿಷ್ಟು ಯಾಮಗಳಲ್ಲಿ ಭಗವಂತನ ಒಂದೊಂದು ರೂಪಗಳು ನಮ್ಮನ್ನು ರಕ್ಷಿಸಲಿ ದಿನನಿತ್ಯ ಅಂತ ಆ ಒಟ್ಟು ಅನುಸಂಧಾನಕ್ಕೆ ತಿಳಿಸಿದ್ದಾರೆ. ಹಾಗೆ ಸುದರ್ಶನ ಚಕ್ರ, ಭಗವಂತನ ಕೈಯಲ್ಲಿರುವ ಸುದರ್ಶನ ಚಕ್ರ ಅದು ಭಗವಂತನದೇ ಸ್ವರೂಪ, ಅದು ಬೇರೆ ಅಲ್ಲ. ಅದನ್ನು ಪವಿತ್ರ ಅಂತ ಕರೆದಿದೆ. ಅದು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದರ ಮಹಿಮೆ ಹೇಳ್ತಾರೆ. ಗದೆ ಅದರದ್ದೇ ಆದ ಅಭಿಮಾನಿ ಒಳಗೂ ಭಗವಂತನ ಸನ್ನಿಧಾನ. ಎರಡು ರೂಪ, ಭಗವತ್ ಸ್ವರೂಪಭೂತವಾದ ಆಯುಧಗಳು ಬೇರೆ, ಅದಕ್ಕೆ ಅಭಿಮಾನಿಯಾದಂಥ ದೇವತೆಗಳಿದ್ದಾರೆ ಅನ್ನೋದು ಬೇರೆ. ಹಾಗೆ ಅದನ್ನು ಚಿಂತನೆ ಮಾಡಬೇಕು. ಹಾಗೆ ಶಂಖ, ಚಕ್ರ, ಗದ ಮತ್ತು ಶಂಖ. ತ್ವಂ ಯಾತುಧಾನ ಪ್ರಮಥ ಪ್ರಮಾತೃ ಪಿಶಾಚ ವಿಪ್ರಗ್ರಹ ಯಕ್ಷರಕ್ಷಾನಂತ ಅದು. ಹಾಗೆ ಖಡ್ಗ ಅಂತ ಮತ್ತೊಂದನ್ನು ಪ್ರತ್ಯೇಕ ಹೇಳಿದ್ದಾರೆ. ಚರ್ಮ ಅಂತ ಚರ್ಮವನ್ನು ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಅದು ನಮ್ಮನ್ನು ರಕ್ಷಿಸಲಿ ಅಂದರೆ ಅದೆಲ್ಲ ಭಗವಂತನ ವಿಶೇಷವಾದ ಸನ್ನಿಧಾನಕ್ಕೆ ಪಾತ್ರವಾದದ್ದು ಅಂತ ಅಭಿಪ್ರಾಯ ಪಡ್ತಾರೆ. ಅಂತೂ ಸರ್ವಾಣ್ಯೇತಾನಿ ಭಗವನ್ನಾಮ ರೂಪಾಸ್ತ್ರ ಕೀರ್ತನಾತ್. ಇದೆಲ್ಲ ನಾಮ, ಭಗವಂತನ ರೂಪ, ಭಗವಂತ ಕೈಯಲ್ಲಿ ಧರಿಸಿರುವಂತಹ ಆಯುಧ, ಅಸ್ತ್ರ, ಅವೆಲ್ಲವೂ ನಮಗೆ ಯಾವ ಕಾಲ ದೇಶ ಯಾವ ಅವಸ್ಥೆ ಎಲ್ಲೇ ಇದ್ದರೂ ರಕ್ಷಕಗಳಾಗಲಿ ಅಂತ. ಪ್ರಯಾಂತು ಸಂಶಯಂ ಸದ್ಯೋ ಏನೇ ಶ್ರೇಯ ಪ್ರತೀಪಕಾಹ. ನಮಗೆ ಶ್ರೇಯಸ್ಸನ್ನುಂಟು ಮಾಡಲಿಕ್ಕೆ ಯಾವುದೆಲ್ಲ ಪ್ರತಿಬಂಧಕಗಳು ಅಂತಿದ್ದಾವೋ ಅವೆಲ್ಲ ಈ ರೂಪನಾಮಾಸ್ತ್ರಗಳಿಂದ ದೂರ ಆಗಿ ನಮ್ಮನ್ನು ರಕ್ಷಣೆ ಮಾಡುವಂತಾಗಲಿ ಅಂತ. ಕೊನೆಗೆ ವಾಹನ ಸೇವಕರು ಅಂತಿರ್ತಾರೆ, ಅವರೂ ಕೂಡ ನಮಗೆ ಕೆಲವೊಮ್ಮೆ ಕೈ ಕೊಡ್ತಾರೆ. ಅದಕ್ಕೆ ಭಗವಂತನ ಗರುಡ ವಾಹನನಾದ ಶ್ರೀಹರಿಯ ಗರುಡನನ್ನೂ ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ. ದೇವರ ವಾಹನ ಗರುಡೋ ಭಗವಾನ್ ಸ್ತೋತ್ರಂ ಸ್ತೋಮ ಛಂದೋಮಯ ಪ್ರಭು ಅಂತ ಗರುಡನನ್ನೇ ಪ್ರಾರ್ಥನೆ ಮಾಡಿದ್ದಾರೆ. ರಕ್ಷತ್ವಶೇಷ ಕೃಚ್ಛ್ರೇಭ್ಯೋ ವಿಶ್ವಕ್ಸೇನ ಸ್ವನಾಮಭಿಹಿ ಅಂತ. ಹೀಗೂ ಸರ್ವಾಪತ್ತುಗಳಿಂದ ರಕ್ಷಣೆಗೆ ಬರಲಿ ಅಂತ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ತಾರೆ. ಅಂತಹ ನಾರಾಯಣ ವರ್ಮದ ಸ್ತೋತ್ರವನ್ನು ಪ್ರಮುಖವಾದ ಭಾಗಗಳು ಯಾವ್ಯಾವುದಿದ್ದಾವೋ ಆ ಅಂಶಗಳನ್ನಿಟ್ಟುಕೊಂಡು ಸ್ಥೂಲವಾಗಿ ಪರಿಚಯ ಮಾಡಿಸಿದ್ದೇನೆ. ಕೌಶಿಕ ಗೋತ್ರದ ವಿಪ್ರನ ಕಥೆ, ದಧೀಚಿ ಋಷಿಗಳ ಕಥೆ, ಇಂದ್ರನಿಗೆ ಗುರುಬಲ ಅಂತ ಅದರ ಕಥೆ, ಇದೆಲ್ಲ ತಿಳ್ಕೊಂಡು ನಾರಾಯಣ ವರ್ಮವನ್ನು ಪಾರಾಯಣ ಮಾಡಲಿ. ಗುರುಬಲನೂ ಬರ್ತದೆ ನಾರಾಯಣ ವರ್ಮ ಪಾರಾಯಣ ಮಾಡಿದರೆ, ಗುರುಗಳ ಅನುಗ್ರಹವೂ ಆಗ್ತದೆ. ಆದರೆ ಭಾಗವತ ಬಹಳ ವಿಶೇಷ. ಈ ಪಾರಾಯಣಕ್ಕೋಸ್ಕರ ಅಂತ ಒಬ್ಬ ಗುರುಗಳನ್ನು ಆಶ್ರಯಿಸಬೇಕಂತ. ಈ ಮಂತ್ರವನ್ನು ಉಪದೇಶ ಪಡೆಯದೆ ಜಪಿಸಿ ಸಿದ್ಧಿ ಪಡೆಯೋ ಹಾಗಿಲ್ಲ. ಹಾಗಾಗಿ ಈ ನಾರಾಯಣ ವರ್ಮವನ್ನು ಯಾರು ಜಪಿಸ್ಬೇಕು ಅಂದ್ಕೊಳ್ತಾರೋ ಅವರು ಒಬ್ಬ ಶ್ರದ್ಧೆಯಿಂದ ಒಬ್ಬ ಗುರುಗಳನ್ನು ಆಶ್ರಯಿಸಿ ಸರಿಯಾದ ದಿಕ್ಕಿನಲ್ಲಿ ಕುಳಿತು ಮುಹೂರ್ತ, ತಿಥಿ ಮುಹೂರ್ತಗಳನ್ನು ಚಿಂತಿಸಿ ಸರಿಯಾದ ದಿಕ್ಕಿನಲ್ಲಿ ಕುಳಿತು ಉಪದೇಶ ಪಡೆದು ಆಮೇಲೆ ಅಂಗನ್ಯಾಸ ಕರನ್ಯಾಸಗಳಿಂದ ಇದನ್ನು ಪಾರಾಯಣ ಮಾಡಿ ಸಿದ್ಧಿ ಪಡೀಲಿ ಅಂತಾರೆ. ಏತಾಂ ವಿದ್ಯಾಮಧಿಗತೋ ವಿಶ್ವರೂಪಾತ್ ಶತಕ್ರತು ತ್ರೈಲೋಕ್ಯ ಲಕ್ಷ್ಮೀಂ ಬುಭುಜೆ ವಿನಿರ್ಜಿತ್ಯ ಮೃಧೇ ಸುರಾನ್. ಈ ವಿದ್ಯೆ ವಿಶ್ವರೂಪದಿಂದ ಕಲಿತ ಶತಕ್ರತು ಇಂದ್ರ 3 ಲೋಕದ ಸಂಪತ್ತನ್ನು ಮರಳಿ ಪಡೆದ ಅಂತ ಫಲ ಹೇಳಿ ಮುಕ್ತಾಯ ಮಾಡ್ತಾರೆ. ಹಾಗಾಗಿ ಫಲ ಹೇಳಿದ್ರಿಂದ ನಮಗೆ ಅರ್ಥ ಆಯಿತು, ನಾವು 3 ಲೋಕದ ಸಂಪತ್ತು ಪಡಿತೇವೆ ಅಂತಿಲ್ಲ, 3 ಕಾಲದ ಸಂಪತ್ತು ಪಡೆದ್ರೆ ಸಾಕು. 3 ಕಾಲದಲ್ಲಿರುವ ಅಷ್ಟು ಸಂಪತ್ತನ್ನು ಪಡಿಲಿಕ್ಕಾದರೂ, ಯಾಕಂದರೆ ಇಂದ್ರ ಎಲ್ಲಿ ನಾವೆಲ್ಲಿ, ಅವನ ಅರ್ಹತೆ ಏನು ನಮ್ಮದೇನು, ಆ ಅರ್ಥವಾದದ ಮಾತನ್ನು ಅನುಸಂಧಾನಕ್ಕೆ ತರಬೇಕಾದ್ರೆ ಹೀಗೆ ಅಂತ ತಿಳಿಸಿದೆ. ಪುರಾಣಗಳಲ್ಲಿ ಹೇಳ್ತಿರ್ತಾರೆ ಎಷ್ಟೋ ಕಡೆಯಲ್ಲಿ
ಮೂರು ಲೋಕದ ಅಧಿಪತಿ ಆಗಿಬಿಡ್ತಾನೆ ಅಂತ. ಹಾಂ, ದಿನ ಪಾರಾಯಣ ಮಾಡ್ತಿದ್ದೇನೆ ಆಚಾರ್ಯ, ಇನ್ನೂ ಆಗಿಲ್ಲ ಅಂತ. ನಾನು ಅದಕ್ಕೆ ಹೇಳಿದೆ, 3 ಕಾಲದಲ್ಲಿ ಮನೆಗೆ ಅಧಿಪತಿ ಆಗಿದೆಯಲ್ಲ, ಅದೇ 3 ಲೋಕದ ಅಧಿಪತಿ ಅಂತ. ಅರ್ಹತೆ ಮೀರಿ ಯೋಚಿಸಬಾರ್ದು ಅನ್ಲಿಕ್ಕೆ ಇದೊಂದು ಹಾಸ್ಯ ಪ್ರಸಂಗ ಅಷ್ಟೆ. ನಮ್ಮ ಅರ್ಹತೆ ಏನಿರ್ತದೋ ಅದನ್ನು ನಾವು ಪಡೀಲಿಕ್ಕೆ ಆಗಿರಲ್ಲ, ಇಂಥ ಮಂತ್ರಗಳಿಂದ ಅಷ್ಟನ್ನು ಪಡಿಬೋದು ಅನ್ನೋದರಲ್ಲೇ ಆ ಫಲದ ಮಾತಿಗೆ ಅಭಿಪ್ರಾಯ. ಎಷ್ಟೋ ಜನ ವಿಪರೀತ ಕಲ್ಪನೆ ಮಾಡ್ಕೊಳ್ತಿದ್ದಾರೆ ಮಾತುಗಳನ್ನು. ಯಾವಾಗಲೂ ಈ ಅರ್ಹತಾ ಅನ್ನೋ ಸಿದ್ಧಾಂತ ಏನು ಭಗವತ್ಪಾದರು ಜಗತ್ತಿಗೆ ಕೊಟ್ಟರೋ ಅದನ್ನು ಮರಿಲೇಬಾರ್ದು. ಅರ್ಹತಾ, ಅದನ್ನು ಆಮೇಲೆ ಲೌಕಿಕದಲ್ಲಿ ಆ ಪರೀಕ್ಷೆಗಳನ್ನು ಬರೀಲಿಕ್ಕೆ ಅಂತ ಅರ್ಹತಾ ಪರೀಕ್ಷೆ ಅಂತ ಮಾಡಿದ್ರು ಇಲ್ಲೋ, ಎಲ್ರಿಗೆಲ್ಲ ಸೀಟ್ ಕೊಡಲ್ಲ ಇನ್ಮೇಲಿಂದ, ಅರ್ಹತೆ ಪರೀಕ್ಷೆ ಬರ್ರಿ ಅಂತ. ಎಷ್ಟು ತಡವಾಗಿ ಮಾಡಿದ್ದಾರೆ ನೋಡ್ರಿ ಅದನ್ನು. ನಮ್ಮ ಹಿಂದೆ ಶಾಸ್ತ್ರಗಳು ಅರ್ಹತಾ ಅನ್ನೋ ದೊಡ್ಡ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟರು. ಹಾಗಾಗಿ ಆ ಅರ್ಹತೆಯ ಪರಿಚಯ ಮಾಡಿಕೊಂಡು ಮನುಷ್ಯ ಗುರುಗಳಿಂದ ತಿಳಿದು ಅದಕ್ಕೆ ತಕ್ಕಂತೆ ಅದನ್ನು ಪದವಿಯನ್ನು, ಸಂಪತ್ತನ್ನು ಎಲ್ಲ ಪಡೆಯೋದ್ರ ಹಿಂದೆ ಅವನ ಪ್ರಾರ್ಥನೆಯಲ್ಲಿ ಈ ಮಾತು ಅಳವಡಿಸ್ಕೊಳ್ಬೇಕು. ಸ್ವಾಮಿ, ನನ್ನ ಅರ್ಹತೆಗೆ ಏನಿದೆಯೋ ಅದನ್ನು ನನಗೆ ಕೊಡು ಅನ್ನಬೇಕಂತ. ಆವಾಗದು ನಿಷ್ಕಾಮವೇ ಆಗಿಬಿಡ್ತದೆ. ಆವಾಗದು ಸಕಾಮವೂ ಆಗಲ್ಲ, ಅದು ದೇವರ ಸಂಕಲ್ಪಕ್ಕೆ ವಿರುದ್ಧವೂ ಆಗಲ್ಲ. ಹಾಗಿದ್ದು ಅದನ್ನು ಜಪಿಸಿ ಪಾರಾಯಣ ಮಾಡಬೇಕು. ಕೆಲವೊಮ್ಮೆ ಅದನ್ನೇ ಇವತ್ತು ಅಂಡರ್ ಎಸ್ಟಿಮೇಟ್, ಓವರ್ ಎಸ್ಟಿಮೇಟ್ ಅಂತ 2 ಶಬ್ದ ಕೇಳ್ತೇವಲ್ಲ. ಅರ್ಹತೆ ಕಡಿಮೆನೂ ಮಾಡಬಾರ್ದು. ಬೇಕಾದಷ್ಟು ಅರ್ಹತೆ ಕೊಟ್ಟಿರ್ತಾನೆ ದಾನ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಪಾರಾಯಣ ಮಾಡಲಿಕ್ಕೆ, ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಲಿಕ್ಕೆ. ಅದನ್ನು ತಾನು ತನ್ನ ಮೈಗಳತನದಿಂದ ನಮ್ಮ ಅರ್ಹತೆ ಇಷ್ಟೇ ಬಿಡ್ರಿ ಆಚಾರ್ಯ ನಮ್ಮದು, ಹೀಗೂ ಮಾಡಬಾರ್ದು. ಎರಡೂ ಅಪರಾಧ. ಅರ್ಹತೆ ಬೇಕಾದಷ್ಟಿದೆ, ಆದರೆ ಮಾಡಲ್ಲ, ಮೈಗಳತನ ಅಂತ ನಮ್ಮ ಕಡೆ ಭಾಷೆ ಅದು, ಸ್ವಲ್ಪ ಕರ್ನಾಟಕದ್ದು. ಅರ್ಹತೆ ಯಾವುದ್ರದ್ದು ಇಲ್ಲವೋ ಅದನ್ನು ಅಪೇಕ್ಷೆ ಪಡ್ತಾನೆ. ಚಂದ್ರನೇ ನಮ್ಮ ಮನೇಲಿ ತಂದು ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಇದು ನೋಡಿ, ಇದು ಅರ್ಹತೆಗೆ ಸರಿನಾ? ಇದು ಅಯೋಗ್ಯವಾದದ್ದನ್ನು ಅಪೇಕ್ಷಿಸಬಾರ್ದು, ಅರ್ಹತೆ ಮೀರಿ ಅಪೇಕ್ಷಿಸಬಾರ್ದು, ಇದ್ದ ಅರ್ಹತೆಯನ್ನು ಕಡಿಮೆ ಅಂತ ಭ್ರಮಿಸಬಾರ್ದು. ಇದು ನಮ್ಮ ಭಗವತ್ಪಾದರು ಜಗತ್ತಿಗೆ ಕೊಟ್ಟ ದೊಡ್ಡ ಸಂದೇಶ. ಎಲ್ಲೆಲ್ಲಿ ಇದಕ್ಕೆ ವ್ಯತ್ಯಾಸ ಬಂದಿದೆ ಅವರೆಲ್ಲ ಕೆಳಗೆ ಬಿದ್ದಿದ್ದಾರೆ. ಕೆಲವರು ಅಯೋಗ್ಯ ಅಪೇಕ್ಷೆ ಪಟ್ಟು ಬಿದ್ದರಂತೆ. ಅದಕ್ಕೆ ಸಾಕಷ್ಟು ಉದಾಹರಣೆ, ದೊಡ್ಡ ಕಥೆನೇ ಇದೆ. ಅಮೃತ ಮಥನದ ಸಮಯದೊಳಗೆ ಸ್ವರ್ಭಾನು, ಅವನಿಗೆ ಅಯೋಗ್ಯ, ಅದನ್ನು ಅಪೇಕ್ಷೆ ಪಟ್ಟ. ಕೆಲವರು ಅರ್ಹತೆ ಮೀರಿ ಮಾಡಲಿಕ್ಕೆ ಹೋಗ್ತಾರೆ, ಅದಕ್ಕೂ ಕಥೆಗಳು ಬೇಕಾದಷ್ಟಿದ್ದಾವೆ. ಕೆಲವರು ಅರ್ಹತೆ ಇರ್ತದೆ, ಅದನ್ನೇ ಅಭಿವ್ಯಕ್ತಗೊಳಿಸ್ಕೊಳ್ಳೋದಿಲ್ಲ, ಇದು ಅಪರಾಧವೇ. ಹೀಗೆ ನಾವು ಅನುಸಂಧಾನ ಮಾಡಿ ಸಾಧನೆ ಮಾಡುವ ವ್ಯಕ್ತಿ ಯಾವತ್ತೂ ಕೂಡ ತಾತ್ಸಾರ ಮಾಡಬಾರ್ದು. ಧರ್ಮದ ವಿಷಯದಲ್ಲಿ, ಆಚರಣೆಯ ವಿಷಯದಲ್ಲಿ, ಅಧ್ಯಯನದ ವಿಷಯದಲ್ಲಿ ಮತ್ತಷ್ಟು ಉತ್ಸಾಹದಿಂದ ತಾತ್ಸಾರ ಮಾಡದೆ ಗುರುಗಳ ಅನುಗ್ರಹ ಪಡೆದು ಅದಕ್ಕೂ ವಿಚ್ಛೇದ ಬರದಂತೆ ತಾನು ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಿ ಇನ್ನೂ ಸಮಯ ಉಳಿಸ್ಕೊಂಡು ಇಂಥ ಮಂತ್ರಗಳನ್ನು ಸಿದ್ಧಿ ಪಡ್ಕೊಂಡ್ರೆ ಅವನಿಗೆ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ ಅಂತ ನಾರಾಯಣ ವರ್ಮ ತಿಳಿಸ್ತದೆ. ಪುರುಷೋತ್ತಮ ಮಾಸ ಆದ್ದರಿಂದ ಈ ಮಾಸದಲ್ಲಿ ಕೆಲವು ಕಥೆಗಳನ್ನು ಚೆನ್ನಾಗಿ ಅನುಸಂಧಾನ ಮಾಡಲಿ ಅಂತಾರೆ. ಮಾಸದ ದೇವತೆ ಅಲ್ಲಲ್ಲಿ ಹೇಳ್ತಾ ಇದ್ದೇನೆ ಇದನ್ನು. ಈ ಮಾಸದ ದೇವತೆ ಅಂದರೆ ಅಭಿಮಾನಿ. ಎಲ್ಲ ಜ್ಯೋತಿಷ್ಯರು ಮಾಸಗಳು ಯಾವಾಗ ಬರ್ತಾವೆ ಅಂತ ನಿಶ್ಚಯಿಸಿ ಕೊಡ್ತಾರೆ. ಧರ್ಮಶಾಸ್ತ್ರಕಾರರು ಜ್ಯೋತಿಷ್ಯದಿಂದ ನಿಶ್ಚಯಿಸಿದ ಮಾಸಗಳಲ್ಲಿ ಎಂಥೆಂಥ ಕರ್ಮಗಳನ್ನು ಮಾಡ್ಬೋದು ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ವಿಚಿತ್ರ ಅಂದರೆ ಎಲ್ಲ ಮಾಸಗಳ ಪರಿಗಣನೆ ಅಂತ ಇದ್ರದ್ದು ಪರಿಗಣನೆ ಆಯಿತು ಜ್ಯೋತಿಷ್ಯದ ಪ್ರಕಾರ. ಇದು ಪರಿಗಣನೆ ಆದಾಗ ಇಲ್ಲಿ ಬಂದ ಸಮಸ್ಯೆ, ಒಂದೂ ಸಂಕ್ರಮಣ ಬರಲಿಲ್ಲ. ಸಂಕ್ರಮಣನೇ ಇಲ್ಲ ಅಂದ ಕೂಡಲೇ ಎಲ್ಲ ಮಾಸ ಅಭಿಮಾನಿ ದೇವತೆಗಳಿದ್ರಲ್ಲ, ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಆ ಎಲ್ಲ ಅಭಿಮಾನಿಗಳೆಲ್ಲ ಈ ಮಾಸಾಭಿಮಾನಿಯನ್ನು ನೋಡಿ ತಾತ್ಸಾರ ಮಾಡಿದ್ರಂತೆ. ಇವನು ಉಪಯೋಗ ಇಲ್ಲ, ಯಾಕಂದರೆ ಚೈತ್ರದಲ್ಲಿ ಸಂಕ್ರಮಣ ಬರ್ತದೆ, ವೈಶಾಖದಲ್ಲಿ ಸಂಕ್ರಮಣ. ನೀವು ಪಂಚಾಂಗ ನೋಡಿದರೆ ಇದರ ಬಗ್ಗೆ ಸ್ವಲ್ಪ ವಿವರಣೆ ಸಿಗ್ತದೆ. ವೈಶಾಖದಲ್ಲಿ ಸಂಕ್ರಮಣ ಇದೆ, ಅದು ಬೇರೆ ಬೇರೆ ಸಂಕ್ರಮಣ ಅಷ್ಟೇ. ಮಕರ ಸಂಕ್ರಮಣದಿಂದ ಆರಂಭ ಆಗಿರ್ತದೆ. ಅಂದರೆ ಏನು? ಮಕರ ರಾಶಿಗೆ ಅಂದು ಸೂರ್ಯ ಪ್ರವೇಶಿಸಿದ, ಮತ್ತೆ ಕೆಲವು ದಿವಸ 29-30 ದಿವಸಗಳೊಳಗೆ ಮಕರದ ಮುಂದಿನ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡ್ತಾನೆ.
ಈಗ ಒಂದೊಂದು ರಾಶಿಯಲ್ಲಿ ಒಂದೊಂದು ಕಡೆ ಸೂರ್ಯನ ಸಂಕ್ರಮಣ ಆಗ್ತಾ ಬರ್ತದೆ. 12 ತಿಂಗಳಾಗಿರ್ತದೆ. 12 ತಿಂಗಳು ಎಲ್ಲ ಸಂಕ್ರಮಣ ಬಂತು. ಇಲ್ಲಿ ಲೆಕ್ಕ ಹಾಕಿದರೆ ಈಗೇನು ನಡೀತಾ ಇದೆ ಮಾಸ, ಇಲ್ಲಿ ಎಲ್ಲೂ ಕೂಡ ಸೂರ್ಯ ಇನ್ನೊಂದು ರಾಶಿಯಲ್ಲಿ ಪ್ರವೇಶಿಸಿ ಸಂಕ್ರಮಣವೇ ಆಗಲಿಲ್ಲ. ರವಿ ಸಂಕ್ರಮಣ ವರ್ಜಿತ ಎಂ ಮಾಸಃ, ಯಾವ ಮಾಸದಲ್ಲಿ ಸಂಕ್ರಮಣ ಇರಲ್ಲ ಆ ಮಾಸ ಯಾವುದಕ್ಕೂ ಯೋಗ್ಯ ಅಲ್ಲ ಅಂತ ಬರೆದಿಟ್ಟುಬಿಟ್ರಂತೆ. ಅದಕ್ಕೆ ಅದನ್ನು ಮಲ ಅಂತ ಹೆಸರಿಟ್ಟರು. ಅದಕ್ಕೆ ಮಲ ಅಂದರೆ ಈ ಅರ್ಥದಲ್ಲಿ ಸಂಕ್ರಮಣ ವರ್ಜಿತ ಆದ ಕಾರಣ ಮಲ. ನಾವು ನೀವು ಕನ್ನಡದಲ್ಲಿ ಆ ಶಬ್ದ ಬೇರೆ ಕಡೆ ಆಡ್ತೇವಲ್ಲ, ಹಂಗಲ್ಲ, ನಿಷೇಧಿತ ಅನ್ನೋ ಅರ್ಥದಲ್ಲಿ ಅದನ್ನು ಇದು ಮಲಮಾಸ ಅಂತ ಎಲ್ಲ ಧಾರ್ಮಿಕ ಮುಖಂಡರು ಸೇರಿಕೊಂಡು ಉಳಿದ 12 ಮಾಸಗಳಿಗೆಲ್ಲ ಭಾರೀ ಪ್ರಶಸ್ತಿ ಪ್ರದಾನ ಮಾಡಿ ವ್ರತ ನಿಯಮ ಆಚರಣೆಗೆ, ದೈವ ಕಾರ್ಯಕ್ಕೆ, ಪಿತೃ ಕಾರ್ಯಕ್ಕೆ ಅವಕಾಶ ಮಾಡಿಕೊಟ್ಟು ಇದೊಂದು ಮಾಸವನ್ನು ತಾತ್ಸಾರ ಮಾಡಿಬಿಟ್ರು. ಹೆಂಗಾಗಬೇಡ. ಒಂದೇ ಓಣಿಯಲ್ಲಿದ್ದು ಒಂದು ಮನೆಗೆ ಆಹ್ವಾನ ಕೊಡದಿದ್ರೆ ಏನಾಗಬೇಡ. ಎಲ್ರಿಗೆ ಆಹ್ವಾನ ಕೊಡು, ಬರ್ರಿ 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 ನಮ್ಮ ಮನೇಲಿ ಕಾರ್ಯಕ್ರಮ ಇದೆ ಅಂತ ಒಬ್ಬನು ಬಿಟ್ಬಿಡೋದು. ಅವನು ಉಪಯೋಗ ಇಲ್ಲ, ಅವ ಏನು ಭಾಳ ಮಾತಾಡ್ತಾನೆ ಬಿಡ್ರಿ, ಅವ ಬೇಡ ಅಂತ. ಹಿಂಗಂದ್ರಿ ಎಷ್ಟು ಅವಮಾನ ಅವನಿಗೆ. ಹಾಗಾಗಿತ್ತಂತೆ ಮಲಮಾಸದ ಪರಿಸ್ಥಿತಿ. ಅವಮಾನ ಅಂದ್ರೆ ಅವಮಾನ. ತಲೆ ಕೆಳಗೆ ಹಾಕ್ಕೊಂಡು ಕೂತ್ಬಿಟ್ಟು ನನ್ನ ಮಾಸದಲ್ಲಿ ಸಂಕ್ರಮಣ ಬರಲಿಲ್ಲ, ದೈವ ಕಾರ್ಯ ಯಾರೂ ಮಾಡೋ ಹಾಗಿಲ್ಲ ಅಂತಾಗಿಬಿಡ್ತು. ಅಯ್ಯೋ ನನ್ನ ಸ್ಥಿತಿ ಎಷ್ಟು ಗಂಭೀರ ಆಯಿತು ಅಂತ ಯಾರನ್ನೂ ಬೇಡಲಿಕ್ಕಿಲ್ಲ. ಕೊನೆಗೆ ಕೃಷ್ಣನನ್ನು ಶರಣು ಬಂದ. ವೈಕುಂಠದಲ್ಲಿ ಒಂದು ಗೋಲೋಕ ಅಂತಿದೆ ಅಂತೆ. ಆ ಲೋಕದಲ್ಲಿರೋ ಭಗವದ್ ರೂಪ ಅದು ಭಗವಂತನ ಪುರುಷೋತ್ತಮ ರೂಪ. ಆನಂದಾಪತಿ ಪುರುಷೋತ್ತಮನಿದ್ದಾನೆ, ಅವನನ್ನು ಶರಣು ಹೋಗಿದ್ದಾನೆ. ಆ ಭಗವಂತ ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಕರುಣಾಸಾಗರನಾದ ಶ್ರೀಹರಿ ಮಲಮಾಸದ ದೇವತೆ ಬಂದು ಕಾಲಿಗೆ ಬಿದ್ದು ಮೂರ್ಛೆ ಬಿದ್ದಿದ್ದಾನಂತೆ. ತನ್ನ ದುಃಖ ತೋಡ್ಕೊಂಡು ದ್ರೌಪದಿಯನ್ನು ಉದ್ಧಾರ ಮಾಡಿದಿ, ಬಲಿಚಕ್ರವರ್ತಿಯನ್ನು ಅನುಗ್ರಹಿಸಿದಿ, ಪ್ರಹ್ಲಾದನನ್ನು ಅನುಗ್ರಹ ಮಾಡಿದಿ, ಅಕ್ರೂರನಿಗೆ ವರದನಾದಿ, ನಾನೊಬ್ಬ ಬೇಡವಾಜ್ಞ ನಿನಗೆ, ಗೋಪಿಕಾ ಸ್ತ್ರೀಯರಿಗೆ ಎಂಥ ಅದ್ಭುತ ಲೀಲೆ ತೋರಿಸಿದಿ, ನಾನೊಬ್ಬ ಬೇಡವಾಜ್ಞ ಅಂತ ಪ್ರಾರ್ಥನೆ ಮಾಡಿದ ಕೂಡಲೇ ಕರುಣಾಶಾಲಿಯಾದ ಪುರುಷೋತ್ತಮ ಶ್ರೀಹರಿ ಇವನನ್ನು ನೋಡಿ ಕರುಣೆ ಉಕ್ಕೇರಿ ಅತಿಶಯಿತವಾದ ಕರುಣೆಯಿಂದ ವರ ಕೊಟ್ಟಂತೆ, ಮಾಸ ದೇವತೆ ನೀನಿನ್ನು ವ್ಯಥೆ ಪಡಬೇಡ, ನಿನಗೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತಂದ. ಅಭಯ ನೀಡಿದ. ಯಾವ ಕಾರಣಕ್ಕೂ ನೀನು ಸಂಕ್ರಮಣ ಇಲ್ಲ ಅಂತ ಹೇಳಿ ಇವ್ರದ್ದು ಮಾತು ಕೇಳಿಕೊಂಡು ನೀನು ವ್ಯಥೆ ಪಡಬೇಡ, ನಿನಗಿನ ಮೇಲಿಂದ ಈ ಹೆಸರೇ ಬೇಡ, ಹೊಸ ಹೆಸರು ಕೊಡ್ತೀನಿ, ನಂದೇ ತಗೋ ಅಂದಂತೆ ಭಗವಂತ. ಪುರುಷೋತ್ತಮ ಗೋಲೋಕದಲ್ಲಿದ್ದಾನ ಅವನು. ತನ್ನ ಹೆಸರನ್ನೇ ಕೊಡುವ ಮತ್ತೊಬ್ಬ ದೇವತೆಯನ್ನು ಯಾರಾದರೂ ನೋಡಿರ? ತಮ್ಮ ಮನೆ ಹೆಸರು ಇನ್ನೊಬ್ರು ಇಟ್ಟರೆ ಕಿರಿಕಿರಿ ಮಾಡ್ಕೊಂಡಿರ್ತಾರೆ, ನೀವು ಬೇರೆ ಇಡ್ರಿ, ನಾವು ಇಟ್ಟಿಲ್ಲೇನದು ಅಂತಿರ್ತಾರೆ ಭಾಳ ಜನ. ತಾವಿಟ್ಟದ ಹೆಸರು ಇನ್ನೊಬ್ರು ಇಟ್ಕೊಳ್ಳೋ ಹಾಗಿಲ್ಲ, ತಮ್ಮಿಟ್ಟ ಬ್ರ್ಯಾಂಡ್ ಇನ್ನೊಬ್ರು ಬ್ರ್ಯಾಂಡ್ ಮಾಡೋ ಹಾಗಿಲ್ಲ. ಭಾಳ ದೊಡ್ಡ ಕೇಸ್ ಆಗ್ತದದು. ಒಬ್ಬರು ಮಾಡಿದ ಮ್ಯೂಸಿಕ್ಕನ್ನು ಇನ್ನೊಬ್ಬರು ಕಂಪೋಸ್ ಮಾಡಿ ಮ್ಯೂಸಿಕ್ಕನ್ನು ಒಂದು ವಾಕ್ಯ ಕದಿಯೋ ಹಾಗಿಲ್ಲ, ಒಂದು ಸಣ್ಣ ಸ್ಟ್ಯಾಂಜಾ ಕದಿಯೋ ಹಾಗಿಲ್ಲ. ಎಷ್ಟು ರೂಲ್ಸ್ ಇದೆ ಅಲ್ವಾ? ಇದಕ್ಕೆ ಬದ್ಧರಾಗಿರಬೇಕು. ಇವ್ರದ್ದೆಲ್ಲ ಇಷ್ಟು ಸ್ವಾರ್ಥ. ಆ ಶ್ರೀಹರಿಯ ನಿಸ್ವಾರ್ಥ ನೋಡಿ ಭಗವಂತ, ನಂದೇ ಹೆಸರು ತಗೊಂಡು ಬಿಟ್ಟಂತ. ಯಾರಿದ್ದಾರೆ ಇಂಥ ಕರುಣಾಶಾಲಿ? ಏನು ಕರುಣಾ ನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ. ಇಷ್ಟು ಕರುಣೆ ಜಗತ್ತಿನಲ್ಲಿ ಯಾರಿಗೆ ನೋಡ್ಲಿಕ್ಕೆ ಸಾಧ್ಯ? ನಂದೇ ಹೆಸರು ತಗೊಂಡ. ಅವಾಗಿನಿಂದ ಪ್ರತಿಯೊಬ್ಬರು ಈ ಮಾಸವನ್ನು ಅಲ್ಲಿವರೆಗೂ ಮಲ ಅಧಿಕ ಅಂತ ಹೆಸರಿನಿಂದ ಕರೀತಾ ಇದ್ದದ್ದಕ್ಕೆ ಇನ್ಮೇಲಿಂದ ನಾವಿದಕ್ಕೆ ಮಲ ಮತ್ತು ಅಧಿಕ ಹೆಸರಿಗಿಂತ ಬಿಟ್ಟು ಪುರುಷೋತ್ತಮ ಅಂತ ಕರೆಯೋಣ. ಅಂದರೆ ಈಗ ರಸ್ತೆಗೆಲ್ಲ ಹೆಸರು ಬದಲಾಯಿಸೋ ಒಂದು ಪದ್ಧತಿ ಬರ್ತಾ ಇದೆ ಅಲ್ಲ, ಅದು ಆವಾಗಲೇ ಬಂದದ್ದು ಅಂತ ಅರ್ಥ. ಈಗ ವಿಮಾನಯಾನಕ್ಕೆ, ಈಗ ರಸ್ತೆಗಳಿಗೆ, ಓಣಿಗಳಿಗೆ, ಊರುಗಳಿಗೆ, ಬರೀ ರಸ್ತೆ ಹೆಸರಷ್ಟೇ ಇಲ್ಲ, ಊರಿಗೂ ಹೆಸರು ಬದಲಾಯಿಸ್ತಿದ್ದಾರೆ. ಈಗ ಸಂತೋಷನೇ ಪಡಬೇಕಾದದ್ದೇ. ಇವರಿಗೆ ಇಷ್ಟದಂದ್ರೆ ದೇವ್ರು ಎಷ್ಟು ಯೋಚನೆ ಮಾಡಿದ್ದಾನೆ ನೋಡ್ರಿ. ಎಲ್ಲ ಜ್ಯೋತಿಷ್ಯರಿಗೆ, ಧರ್ಮಶಾಸ್ತ್ರದವರಿಗೆಲ್ಲ ಹೇಳಿಬಿಟ್ಟ, ನಿಮ್ಮದೇನೇ ಪರಿಗಣನೆ ಮಾಡಿ ಲೆಕ್ಕ ಹಾಕಿದಾಗಲೂ ಈ ಮಾಸಕ್ಕೆ ಮಾತ್ರ ಇನ್ಮೇಲೆ ಯಾವ ಹೆಸರಿಡಬೇಕು? ಪುರುಷೋತ್ತಮೇತಿ ವಿಖ್ಯಾತಃ ಅಂತ. ಇದು ಅಚಿಂತ್ಯ ಶಕ್ತಿ, ಇದು ಅಚಿಂತ್ಯ ಶಕ್ತಿ ಅಂತ ಅರ್ಥ. ಈ ಪುರಾಣಗಳ ಅಧ್ಯಯನ ಮಾಡುವ ಪದ್ಧತಿ ತನ್ನ ಅಚಿಂತ್ಯ ಅದ್ಭುತವಾದ ಶಕ್ತಿಯನ್ನು ಮೆರೆದಂತೆ. ಯಾವ ಮಾಸಕ್ಕೂ ತನ್ನ ಹೆಸರು ಕೊಡಲಿಲ್ಲ. ಕೊಟ್ಟಿದ್ದಾನ ಹೇಳಿ ನೋಡೋಣ. ಚೈತ್ರ ಅದು ದೇವರ ಹೆಸರು ಅಂತನ? ಲೋಕದ ಪ್ರಸಿದ್ಧಿ ಇಲ್ಲ. ಪಾಂಡಿತ್ಯದಿಂದ ಚೈತ್ರ ಶಬ್ದವನ್ನು ಯಾರಲ್ಲಿ ಕೂಡಿಸ್ಬೇಕು? ದೇವರಲ್ಲಿ. ಅದು ಬೇರೆ.
ಲೋಕದ ಪ್ರಸಿದ್ಧಿ ಮಾತ್ರ ಚೈತ್ರ ಶಬ್ದದ ಅರ್ಥ ಏನು, ಮಾಸಕ್ಕೆ ಯಾಕೆ ಆ ಹೆಸರು ಬಂತು ಅಂತ ತಿಳಿದಿದ್ದೇವ ನಾವು? ಅದೆಲ್ಲ ತಿಳಿದ್ರೆ ಈ ವಿಷಯ ಅರ್ಥ ಆಗ್ತದೆ. ಚಿತ್ತಾ ನಕ್ಷತ್ರದಲ್ಲಿ ಚಂದ್ರ ಪ್ರವೇಶ ಮಾಡಿದ್ದಕ್ಕೆ ಚೈತ್ರ ಅಂತ ಹೆಸರಂತ. ವಿಶಾಖ ನಕ್ಷತ್ರ ಹುಣ್ಣಿಮೆ ಬರ್ತದೆ, ಹುಣ್ಣಿಮೆ ವಿಶಾಖ ನಕ್ಷತ್ರ ಸ್ನಾನ ಪ್ರಾರಂಭ ವೈಶಾಖ, ಅವತ್ತು ಚಂದ್ರ ಅಲ್ಲಿ ಪ್ರವೇಶ ಮಾಡಿರ್ತಾನೆ. ಪ್ರಾಯ ಸ್ವಲ್ಪ ಹಿಂದೆ ಮುಂದೆ ಅಷ್ಟೇ. ನೋಡಿ ತೆಗೆದು ನೋಡಿಬೇಕಂದ್ರೆ ಇದು ಜ್ಯೋತಿಷ್ ಶಾಸ್ತ್ರದ ಸ್ವಲ್ಪ ಪರಿಚಯ ನಿಮಗೆ. ವಿಶಾಖ ನಕ್ಷತ್ರ ಹುಣ್ಣಿಮೆಯ ದಿವಸ ಚಂದ್ರ ಪ್ರವೇಶ ಮಾಡಿದಾಗ ಅವತ್ತಿನಿಂದಲೇ ವೈಶಾಖ ಸ್ನಾನ ಪ್ರಾರಂಭ ಅಷ್ಟೇ. ಹಾಗೆ ಅಂದರೆ ವೈಶಾಖ ಸ್ನಾನ ಚೈತ್ರದಲ್ಲೇ ಪ್ರಾರಂಭ ಆಗಿರ್ತದೆ ಅಂತ ಹೇಳಲಿಕ್ಕೆ ಹೇಳಿದೆ. ಚೈತ್ರದ ಹುಣ್ಣಿಮೆ ವೈಶಾಖ ಸ್ನಾನ ಪ್ರಾರಂಭ. ಯಾಕೆ ಅಂದರೆ ಚೈತ್ರದ ಹುಣ್ಣಿಮೆಯ ದಿವಸ ಪ್ರಾಯ ವಿಶಾಖ ನಕ್ಷತ್ರ ಬಂದಿದ್ದು ಸ್ವಲ್ಪ ಹಿಂದೆ ಮುಂದೆ ಇರಲಿ, ಅದ್ರದ್ದು ಲೆಕ್ಕ ಆಮೇಲೆ ಹೇಳ್ತೀನಿ. ಅಲ್ಲಿ ಚಂದ್ರ ಯಾಕಂದರೆ 27 ನಕ್ಷತ್ರ ಇರೋದರಿಂದ 2 ದಿವಸ ಹಿಂದೆ ಮುಂದೆ ಬರ್ತಿರ್ತಾವೆ. ಕಾರ್ತೀಕ ಮಾಸ ಅಂದರೆ ಅದರ ಹಿಂದಿರುವ ಆಶ್ವಿನ ಮಾಸದ ಹುಣ್ಣಿಮೆಯ ದಿವಸನೇ ಕೃತ್ತಿಕಾ ನಕ್ಷತ್ರದಲ್ಲಿ ಚಂದ್ರ ಪ್ರವೇಶ ಮಾಡಬೇಕು. ಹಾಗಾಗಿ ನಾವು ಸಂಕಲ್ಪದಲ್ಲಿ ಮಾಡುವಾಗ ಮಾಸಗಳ ಹೆಸರಿರ್ತದೆ, ಸ್ನಾನ ಮಾಡುವಾಗ ಮಾತ್ರ ವೈಶಾಖ ಸ್ನಾನಂ ಕರಿಷೆ ಅನ್ನಬೇಕಂತ. ಹೆಂಗೆ ಲೆಕ್ಕ ಹೆಂಗೆ ಮಾಡಿದಾನೆ ಶ್ರೀಹರಿ, ಇವೆಲ್ಲ ವ್ಯವಸ್ಥೆ, ಭಗವಂತನ ವಿಚಿತ್ರ ವ್ಯವಸ್ಥೆ ಅದು. ಹಾಗಾಗಿ ಎಲ್ಲ ಮಾಸಗಳಿಗೂ 27 ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರಗಳನ್ನು ಆರಿಸಿ ಅವುಗಳಲ್ಲಿ ಚಂದ್ರ ಪ್ರವೇಶವನ್ನು ಇಟ್ಟುಕೊಂಡು ಆ ಮಾಸಗಳ ಹೆಸರನ್ನು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಅಂತ ಎಲ್ಲ ನಕ್ಷತ್ರಗಳ ಹೆಸರೇ ಇಟ್ಟರಂತೆ. ಈ ಮಾಸಕ್ಕೆ ಮಾತ್ರ ಯಾವ ನಕ್ಷತ್ರದ ಹೆಸರು ಬೇಡ ಅಂದ. ಸಂಕ್ರಮಣ ಇಲ್ದಿದ್ರೆ ಬೇಡ, ನಕ್ಷತ್ರಗಳ ಹೆಸರು, ನಕ್ಷತ್ರದಲ್ಲಿ ಚಂದ್ರನ ಪ್ರವೇಶದ ವ್ಯವಸ್ಥೆ ಬೇಡ, ಇದು ಶುದ್ಧ ನನ್ನ ಮಾಸ ಅಂತ ಇಟ್ಕೊಂಡ. ಅದಕ್ಕೆ ಪುರುಷೋತ್ತಮ ಮಾಸ ಅಂದರೆ ಕೃಷ್ಣನ ಮಾಸ. ನೋಡಿ, ಇಷ್ಟು ಎತ್ತರ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಹೇಳುವ ಮಾತು ಅಕಾಮ ಸರ್ವಕಾಮೋವ, ಇದು ಪುರಾಣದ ಮಾತು, ಪುರುಷೋತ್ತಮ ಮಾಸ ಮಹಿಮೆ. ಉಳಿದ ಮಾಸಗಳಲ್ಲಿ ಸಕಾಮವಾಗಿ ಮಾಡದೆ ಅಕಾಮವಾಗಿ ಮಾಡಿದ್ರೇ ಪುಣ್ಯ ಪಡಿತೀರಿ. ಆದರೆ ಪುರುಷೋತ್ತಮ ಮಾಸದಲ್ಲಿ ಸಕಾಮನಾದರೂ ಮಾಡಿರಿ ಅಕಾಮನಾದರೂ ಮಾಡಿರಿ, ನಾನಿದ್ದೇನೆ ಹೆಚ್ಚಿನ ಪುಣ್ಯ ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನು ಹೇಳೋಣ. ಹೀಗೆ ಅಷ್ಟು ಒಪ್ಪಿಟ್ಕೊಂಡ ಭಗವಂತ ಈ ಮಾಸವನ್ನು. ಅದು ಅವನ ಇಚ್ಛೆ ಅಷ್ಟೇ, ಎಲ್ಲವೂ ಅವನ ಅಧೀನ ಅಲ್ವೇ. ಬಿಭರ್ತ್ಯವ್ಯಯ ಈಶ್ವರ, ಕ್ಷರಾಕ್ಷರ ಪುರುಷರಲ್ಲಿ ನಾನೇ ಇದ್ದು ಅವರಿಗಿಂತ ಭಿನ್ನನಾದ ಪುರುಷೋತ್ತಮ ನಾನು ಈ ಪ್ರಪಂಚವನ್ನು ಬಿಭರ್ತಿ ಧಾರಣ ಪೋಷಣೆ ಮಾಡ್ತೀನಿ. ನನ್ನ ಅಧೀನ ಅಂದಮೇಲೆ ಯಾವ ಮಾಸ, ಯಾವ ಮುಹೂರ್ತ, ಯಾವ ಕಾಲ, ಅಲ್ಲಿ ಮಾಡುವ ಕರ್ಮಗಳಿಗೆ ಏನು ಫಲ ಕೊಡಬೇಕು ಎಲ್ಲ ನನ್ನ ಅಧೀನ. ಅದನ್ನು ತಿಳಿಸ್ಲಿಕ್ಕೆ ಹೀಗೊಂದು ಮಾಸವನ್ನು ನಮ್ಮ ಕಣ್ಣು ಮುಂದೆ ಇಟ್ಟಿದ್ದಾನೆ ಶ್ರೀಹರಿ. ಈ ಮಾಸವನ್ನು ನೋಡ್ರಿ, ನನ್ನ ಹೆಸರು ನಾ ಹೇಳಿದ ಮಾತಿಗೆ ಇಷ್ಟು ಫಲ ಕೊಡ್ತದೆ ಅಂದರೆ ಇನ್ನು ನಾನು ಹೇಗಿರಬೇಡ ಅಂತ ತನ್ನ ಸರ್ವೋತ್ತಮತೆಯನ್ನು ಮತ್ತಷ್ಟು ಸ್ಪಷ್ಟಪಡಿಸಿದ್ದಾನೆ ಸಜ್ಜನರಿಗೆ. ಹಾಗಾಗಿ ಪುರುಷೋತ್ತಮ ಮಾಸ ಒಂದಕ್ಕೆ 100 ಪಟ್ಟು ಹೆಚ್ಚು ಫಲ ಕೊಡುವಂಥ ಮಾಸ. ಈ ಮಾಸದಲ್ಲಿ ಕೆಲವು ಮಾಹಿತಿ. ಸ್ನಾನಕ್ಕೆ ಎಲ್ಲ ಮಾಸದಲ್ಲಿರುವ ಹಾಗೆ ಸ್ನಾನಕ್ಕೆ ಹೆಚ್ಚಿನ ಪುಣ್ಯ, ದಾನಕ್ಕೆ ಹೆಚ್ಚಿನ ಪುಣ್ಯ, ದೇವಭಕ್ಷ್ಯ ದಾನಕ್ಕೆ ಇನ್ನೂ ಹೆಚ್ಚಿನ ಪುಣ್ಯ ಇಟ್ಟನಂತೆ. ದೇವಭಕ್ಷ್ಯ ಅಂತ ಕರೀತಾರೆ ಅದಕ್ಕೆ. ಅತ್ರಾಸ್ ಅಂತಾರೆ, ಇಲ್ಲೇನಂತಾರೆ ಇಲ್ಲೆಲ್ಲ ಸಚ್ಛಿದ್ರ ಅಪೋಪದಾನೇನ. ಪುರಾಣ ಹೇಳ್ತದೆ ಎಷ್ಟೆಷ್ಟು ಛಿದ್ರಗಳಿರ್ತಾವೋ ಒಂದು ಅಪೂಪದೊಳಗೆ, ಒಂದು ಛಿದ್ರಕ್ಕೆ 1000 ವರ್ಷ ಅಂತ ಲೆಕ್ಕ ಹಾಕ್ಕೊಳ್ಬೇಕಂತ. ದೇವಲೋಕ ವಾಸ ಸಚ್ಛಿದ್ರ ಅಪೋಪದಾನೇನ ಅನ್ನೋಲಿ ಒಂದು ಛಿದ್ರಕ್ಕೆ 1000 ವರ್ಷ ಈಕ್ವಲ್ಸ್ ಟು ಲೆಕ್ಕ ಹಾಕಿದರೆ 100 ಛಿದ್ರ ಇದ್ದರೆ 100,000 ವರ್ಷ ದೇವಲೋಕದಲ್ಲಿ ವಾಸ ಸಿಗ್ತದಂತ ಅಂತ ಪುರಾಣದ ವಾಕ್ಯ. ಎಲ್ಲರೂ ಹೀಗೆ ಪುರಾಣ ಅನ್ವಯ ಮಾಡಿದ್ದಾರೆ. ಹಾಗಲ್ಲ, ಈಗ ಆ ಪುರಾಣದ ವಾಕ್ಯ ಹಾಗಿದೆ. ವಾಸ್ತವಿಕವಾಗಿ ಈ ಎಲ್ಲರೂ ಹಾಗೆ ಹೇಳ್ತಿದ್ದಾರೆ, ಈ ಪುರಾಣದ ವಾಕ್ಯವನ್ನು ಹೀಗೆ ಅರ್ಥೈಸ್ತಾರೆ. ಇದನ್ನು ಮೀಮಾಂಸಾ ಶಾಸ್ತ್ರಗಳೆಲ್ಲ ಹೇಳುವಾಗ ಅರ್ಥವಾದ ಅಂತ ಹೆಸರಿದ್ದಕ್ಕೆ. ಅರ್ಥವಾದ ಅಂತ ಅಂದರೆ ಇಲ್ಲಿ ಇದರೊಳಗೆಲ್ಲ 1-2 ಎಣಿಸ್ತಾ ಕೊಡೋಣ. ಹೆಂಗೆ ದಾನ ಕೊಡಬೇಕಾದ್ರೆ ನೋಡಿರಿ ಆಚಾರ್ಯ 30 ಇದೆ ನೋಡ್ರಿ ಇದರೊಳಗೆ, ಅಲ್ಲ ಅಪೂಪ 30 ಅಲ್ಲ, ಒಂದೊಂದು ಅಪೂಪದಲ್ಲಿ ಛಿದ್ರ 30 ಅಂತ ಹೇಳಿ 1000 ಲೆಕ್ಕ ಅಲ್ಲ. ಇದಕ್ಕೆ ನೋಡಿ, ಪುರಾಣವನ್ನು ಟ್ರೂ ಟ್ರಾನ್ಸ್ಲೇಟ್ ಮಾಡೋದಕ್ಕೂ ಅದರ ಅರ್ಥ ಅತಿಶಯ ಅಂತ ತಿಳ್ಕೊಳ್ಬೇಕು.
ವಾಸ ಅತಿಶಯ ಅಂತ ಅನುಸಂಧಾನ ಮಾಡಿಸಿ ಆ ಪುರಾಣದ ಅರ್ಥವಾದವನ್ನು ಅನುಸಂಧಾನ ಮಾಡಬೇಕು. ಹಾಗಾಗಿ ಅದು ದೇವಭಕ್ಷ್ಯ ಅಂತ ನೋಡಿ. ಆ ದೇವಭಕ್ಷ್ಯಕ್ಕೆ ಮಹತ್ವ ಹೆಚ್ಚು. ಪಿತೃಭಕ್ಷ್ಯ ದೇವಭಕ್ಷ್ಯ ಅಂತ ವ್ಯತ್ಯಾಸ ಮಾಡ್ತಾರೆ. ದೇವತೆಗಳು ಯಾವುದನ್ನು ಇಷ್ಟಪಡ್ತಾರೆ, ನಾವು ಇದನ್ನು ಇಷ್ಟಪಡ್ತೀವಿ ಅಂದ್ರಂಥವ್ರು. ಯಾವುದನ್ನು, ಅದೇ ಅಕ್ಕಿ ನೆನೆ ಹಾಕಬೇಕು, ನೆನೆ ಹಾಕಿದ ಅಕ್ಕಿಯನ್ನು ಮತ್ತೆ ಒಣಗಿಸ್ಬೇಕು, ಒಣಗಿದ ಅಕ್ಕಿಯನ್ನು ಬೆಲ್ಲದ ಜೊತೆಗೆ ಕುಟ್ಟಬೇಕು, ಕುಟ್ಟಿದ ಆ ಬೆಲ್ಲ ಮತ್ತು ಅಕ್ಕಿಯ ಪುಡಿಯನ್ನೇ ತೆಗೆದು ತುಪ್ಪದಲ್ಲೇ ಕರಿಬೇಕು. ಹಬ್ಬ ಬೇಡ ಬಿಡ್ರೆ ಆಚಾರ್ಯ ಅಂತ ನೋಡು. ಯಾಕೆ ಇಷ್ಟು ಹೇಳ್ತದೆ ಪುರಾಣ? ಪುರಾಣದ ಮಾತು ನೋಡಿದರೆ ಕೆಲವೊಮ್ಮೆ ನಮಗೆ ಇಷ್ಟು ಯಾಕೆ ಹೇಳ್ತದೆ ಇದು ಅಂತ ಅನ್ನಿಸ್ತದಲ್ಲ. ಅದಕ್ಕೆ ನಾವು ಆ ಪುರಾಣದ ವೈಶಾಲ್ಯ, ಆ ಹೃದಯ ವೈಶಾಲ್ಯ ಚಿಂತಿಸ್ರಿ. ನಿಮಗೆ ಅಪೇಕ್ಷಿತವಾದ ವಸ್ತುವನ್ನು ಮಾಡ್ಕೊಳ್ಬೇಕಾದ್ರೆ ಕರೆದು ತಿನ್ಲಿಕ್ಕೆ ಎಷ್ಟು ಶ್ರದ್ಧೆ ಇರ್ತದೋ ಅಷ್ಟು ಶ್ರದ್ಧೆ ದೇವಭಕ್ಷ್ಯ ಮಾಡುವಾಗಲೂ ಇರಲಿ ಅಂತ. ಅದು ಉದ್ದೇಶ. ಅದಕ್ಕೆ ಆ ಒಂದು ವಿಶಾಲತೆ ಅದಕ್ಕಿರೋದು. ನೀವು ನಿಮಗೆ ಬೇಕು ಅಂತಂದರೆ ಏನೋ ಅದು ಬೆಳಗ್ಗೆಯಿಂದ ಭಾರಿ ತಯಾರಿ ಮಾಡಿರ್ತಾನೆ, ಹಾಗೆ ಇಲ್ಲಿಯೂ ಆ ಶ್ರದ್ಧೆ. ಹಾಗಾಗಿ ಶ್ರದ್ಧೆಯಿಂದ ಮಾಡಿರಿ, ಭಯದಿಂದಲೂ ಮಾಡಿರಿ. ಭಯ ಅಂದರೆ ಈ ಲೌಕಿಕ ಭಯ ಅಲ್ಲ, ಎಲ್ಲಿ ಅಧರ್ಮ ಪಾಪ ಸಂಘಟನೆ ಆಗ್ತದೋ ಅನ್ನೋ ಪಾಪದ ಭಯದಿಂದಲೂ ಮಾಡಿರಿ. ಪುಣ್ಯ ಹೆಚ್ಚು ಬರ್ತದೆ ಅಂತ ಮಾಡಿರಿ, ಪಾಪ ಕಳೀಲಿ ಅಂತ ಮಾಡಿರಿ, ಎಲ್ಲದಕ್ಕಿಂತ ಹೆಚ್ಚು ಭಗವಂತ ಪ್ರೀತನಾಗಲಿ ಅಂತ ಮಾಡಿರಿ. ಆಗದು ನಿಮಗೆ ಹೆಚ್ಚಿನ ಫಲ ಕೊಡೋದಲ್ಲದೆ ದೇವರ ಪ್ರೀತನಾದ ಅಂದರೆ ಅಲಭ್ಯ ಯಾವುದು, ಅವನ ಅನುಗ್ರಹಕ್ಕೆ ಕಾರಣ ಆಗ್ತದೆ. ಅಂಥ ಪುರುಷೋತ್ತಮ ಮಾಸ ಕಾಲದಲ್ಲಿ ನನಗಿದು ಪೂರ್ವ ನಿಯೋಜಿತ ಅನಿಸಿರಲಿಲ್ಲ. ಇವ್ರು ಅಂದಿದ್ರು ನಮ್ಮ ಜಗನ್ನಾಥವರು ಬೆಳಗ್ಗೆನೂ ಒಂದು ಉಪನ್ಯಾಸ ಆಗಬೇಕು ಅಂತ. ಸರಿ ಆಗಲಿ ಮಾಡೋಣ ಅಂತ ಬೆಳಗ್ಗೆ ಒಂದು ಉಪನ್ಯಾಸವನ್ನು ಮಾಡಿದ್ದೇನೆ. ನಮ್ಮ ಇವರ ಹೆಸರು ಅಲ್ಲ, ಅದು ಸರ್ನೇಮ್ ಹೇಳಿದ್ರಲ್ಲ, ಅಚ್ಚಳ್ಳಿ ಮಧುಸೂದನ್ ಅವರು ಬಹಳ ಶ್ರದ್ಧೆಯಿಂದ ತಮ್ಮ ಮನೆಯಲ್ಲಿ ಹರಿಭಕ್ತರನ್ನು ಸೇರಿಸಿ ತಮ್ಮದೇ ವಿಶಾಲವಾದ ಮನೆ, ಒಳ್ಳೆಯ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಸದಾಚಾರ ಪುರುಷೋತ್ತಮ ಮಾಸದಲ್ಲಿ ಈ ಪ್ರವಚನವನ್ನು ಮಾಡಿಸಿದ್ದಾರೆ. ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಹಾಗೂ ಶ್ರೋತೃಗಳಾಗಿ ಬಂದ ತಮ್ಮೆಲ್ಲರನ್ನು, ನನ್ನನ್ನು ಕೂಡ ದೇವರೇ ಅನುಗ್ರಹಿಸಲಿ. ಮಧುಸೂದನ್ ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ಭಗವಂತ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಅವಶ್ಯ ಅವರಿಗೆ, ಅವರ ಕುಟುಂಬದ ಸದಸ್ಯರಿಗೆ, ಅವರ ಮಗನ ಹೆಸರೇನು? ಸುಮಂತ್ ಭರದ್ವಾಜ. ಅವನಿಗೂ ಕೂಡ ಶ್ರೇಯಸ್ಸನ್ನು ಭಗವಂತ ನೀಡಲಿ. ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ. ಅವನಿಗೂ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಶ್ರೋತೃಗಳಾಗಿ ಬಂದ ತಮಗೂ ನನಗೂ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.